ಹೆಲಿಕಾಪ್ಟರ್ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಏನೇನು ಚೆಕ್ಸ್ ನಡೆಯುತ್ತೆ? ಸೊ ಇಟ್ಸ್ ಅ ಡೀಟೇಲ್ಡ್ ಚೆಕ್, ಮೇ ಬಿ ಅಬೌಟ್ 200 ಪಾಯಿಂಟ್ಸ್ ಚೆಕ್ಸ್ ಇರುತ್ತೆ. ವಾವ್! ಒಂದು ಹೆಲಿಕಾಪ್ಟರ್ ತಗೋಬೇಕಂದ್ರೆ ಎಷ್ಟು ಕೋಟಿ ಆಗ್ಬೋದು? 3-4 ಕೋಟಿ. ಹೆಲಿಕಾಪ್ಟರ್ ಅಂದರೆ ಜನಕ್ಕೆ ಹೆಲಿಕಾಪ್ಟರ್ ಅಂತ ಎಷ್ಟೇ ಇದ್ರೂ ಬಿಕಾಸ್ ಅದ್ರ ಸುತ್ತ ಒಂದಷ್ಟು ಭಯಗಳಿದೆ. ಯಾಕೆಂದರೆ ಈಗ ಪಾಪ್ಯುಲರ್ ಆ್ಯಕ್ಟ್ರೆಸ್ ಲೈಕ್ ಸೌಂದರ್ಯ ಅವರಾಗಿರಲಿ ಅಥವಾ YSR ರೆಡ್ಡಿ ಅವರು, ಈ ಥರ ಎಲ್ಲ ಒಂದಷ್ಟು ನೋನ್ ಪರ್ಸ್ನಾಲಿಟೀಸ್ ಆ ಕ್ರ್ಯಾಶಲ್ಲಿ ಹೋಗ್ಬಿಟ್ಟಾಗ ಜನಗಳಿಗೆ ದೇರ್ ಇಸ್ ಆಲ್ವೇಸ್ ಒನ್ ಫಿಯರ್. Accidents do happen, but if you see, aviation is much safer than surface transport. ಈಗ 2 ಕಾರ್ ಆಕ್ಸಿಡೆಂಟ್ ಆಯಿತು ಅಂದರೆ ನಾವು 2-3 ಜನ ಮಾತಾಡಿಕೊಂಡು ಸುಮ್ಮನೆ ಆಗ್ತೀವಿ. ಬಟ್ ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಯಿತು, ಒಂಚೂರು ಟೈರ್ ಲೆವೆಲಲ್ಲಿ ಏನಾರು ಆದ್ರೂ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. Mi-26 ಈಸ್ ಕೇಪಬಲ್ ಆಫ್ ಪಿಕ್ಕಿಂಗ್ ಅ Mi-8. Mi-8 ಇಟ್ಸೆಲ್ಫ್ ಇಸ್ ಅ 28-seater ಹೆಲಿಕಾಪ್ಟರ್. ಹೆಲಿಕಾಪ್ಟರ್ಸ್ ಈ ಥರ ಆಯಿಲ್ ಪ್ರೊಡಕ್ಷನಲ್ಲಿ ರೋಲಲ್ಲಿ ದೇ ಡೂ ಅಪ್ ಟು 80-100 ಲ್ಯಾಂಡಿಂಗ್ಸ್ ಅ ಡೇ. ಯಪ್ಪ, ಏನೇ ಥರ ಸ್ಟೆಬಿಲಿಟಿ ಹುಡುಕಿದ್ರು ಮೈಂಡ್ ಹೆಂಗಂದರೆ ಅದು ಮನುಷ್ಯರೇ ಹಾಗೆ ನಡೀತಾ ಇರಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ಮದು ನಡೀತಾ ಇರೋದೀಗ ಕಾನ್ಷಿಯಸ್ ಹೋಮ್ಸ್ ಅಂತ. ಇದು ನಮ್ಮ ಟ್ರೆಡಿಷ್ನಲ್ ಮೆಥಡ್. ಗಾರೆ ಕೆಲಸ. ಗಾರೆ ಅಂದರೆ ಅದರದ್ದು ಜೆನೆಸಿಸೇ ಸುಣ್ಣದ ಗಾರೆ. ಬಟ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಇಫ್ ಇಟ್ ವಾಸ್ ಅ ಕಂಟ್ರಿ ಆನ್ ಇಟ್ಸ್ ಓನ್, ಇಟ್ ವುಡ್ ಬಿ ದ 3rd largest polluter. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಕಾರ್ತಿಕ್ ಅವರು. ಅಂದರೆ ಟು ದ ವರ್ಲ್ಡ್ ಅಫ್ಕೋರ್ಸ್ ಯು ಕುಡ್ ಬಿ ಅನ್ ಅನ್ಸಂಗ್ ಹೀರೋ, ಬಟ್ ಇನ್ ರಿಯಲ್ ಲೈಫ್ ಅಫ್ಕೋರ್ಸ್ ವಿತ್ 23 years ಎಕ್ಸ್ಪೀರಿಯನ್ಸ್ ಆಸ್ ಅ ಲೈಸೆನ್ಸ್ಡ್ ಹೆಲಿಕಾಪ್ಟರ್ ಮೇಂಟೆನೆನ್ಸ್ ಇಂಜಿನಿಯರ್, ಜೊತೆಗೇ ಅಟ್ 42 or 43 years ಒಂದು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿ, ನೀವೇನು ಕ್ಯಾಲ್ಕುಲೇಟ್ ಮಾಡಿದ್ರೋ ಅದನ್ನು ಅಚೀವ್ ಮಾಡಿ ಇವತ್ತಿಗೆ ದುಡ್ಡಿಗೋಸ್ಕರ ನಾನು ಬದುಕಬೇಕಾಗಿಲ್ಲ, ನನ್ನ ಬದುಕಿಗಾಗಿ ಎಷ್ಟು ದುಡ್ಡು ಬೇಕೋ ಅಷ್ಟು ಅಡಿ ಇದೆ ಅಂತ ರಿಟೈರ್ ಆಗಿ ಮೆಂಟಲಿ ಅಫ್ಕೋರ್ಸ್ ಫೈನಾನ್ಷಿಯಲಿ ಯು ಆರ್ ರಿಟೈರ್ಡ್, ಬಟ್ ಹಸುವಿನ ಇದು ಅಂತ ಬಂದಾಗ ಯು ವಿಲ್ ಸ್ಟಿಲ್ ಕೀಪ್ ಗೋಯಿಂಗ್, ಐ ಆಮ್ ಶ್ಯೂರ್. ಆ್ಯಂಡ್ ಕೊನೆಯದಾಗಿ ಇನ್ ದ ಪರ್ಸ್ಯೂಟ್ ಆಫ್ ವಾಟ್ ಕೀಪ್ಸ್ ಯು ಗೋಯಿಂಗ್, ನಾವು ಕಾನ್ಷಿಯಸ್ ಹೋಮ್ಸ್ ಅಂತ ಈ ಕಾಂಕ್ರೀಟು ಸ್ಟೀಲ್ ಇದನ್ನೆಲ್ಲ ಸೈಡಿಗಿಟ್ಟು ಸಸ್ಟೈನಬಲ್ ಲಿವಿಂಗ್ ಮತ್ತು ಯಾವುದು ಭೂಮಿಗೆ ತೊಂದರೆ ಮಾಡಲು ಅಂಥ ಪ್ರಾಡಕ್ಟ್ಸು ಅಂತ ಇದು ವಸ್ತುಗಳನ್ನು ಉಪಯೋಗಿಸಿ ಮನೆಗಳನ್ನು ಕಟ್ಟೋದು. ಸೊ ಇದಿಷ್ಟು ಸದ್ಯಕ್ಕೆ ನಿಮ್ಮ ಪ್ರೊಫೈಲನ್ನು ಐ ಥಿಂಕ್ ಡಿಫೈನ್ ಮಾಡುತ್ತೆ. ಸೊ ಇಂತಹ ಒಂದು ವ್ಯಕ್ತಿತ್ವನ ಅಫ್ಕೋರ್ಸ್ ಜಸ್ಟ್ ಕ್ಯೂರಿಯಸ್ ಅಲ್ಲಿ ನಿಮ್ಮ ಬೇರೆ ಲೈಫ್ನ ಚಾಪ್ಟರ್ಸ್ಗಳ ಮೂಲಕ ವಿ ಆರ್ ಕ್ಯೂರಿಯಸ್ ಟು ಎಕ್ಸ್ಪ್ಲೋರ್ ಯುವರ್ ಲೈಫ್. ಸೊ ಫಸ್ಟ್ಲಿ ಕಾರ್ತಿಕ್ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೈಸ್. ಐ ಫೆಲ್ಟ್ ಗುಡ್ ಹಿಯರಿಂಗ್ ಯುವರ್ ಇಂಟ್ರಡಕ್ಷನ್. ಐ ನೋ ಇಟ್ಸ್ ಲೈಕ್ ಹಿಂದೆ ತಿರುಗಿ ನೋಡೋದು ಅನ್ನೋದು ಯಾವಾಗಲೂ ಹಾಗೆ. ಅಂದರೆ ಇಫ್ ಯು ಹ್ಯಾಡ್ ಅ ವೆರಿ ಅಡ್ವೆಂಚರಸ್ ಜರ್ನಿ, ಹಿಂದೆ ತಿರುಗಿ ನೋಡಿದಾಗ ಇಷ್ಟು ದೂರ ಬಂದ್ವಾ ಒಂದಾದರೆ, ಇಷ್ಟು ದೂರ ಇಷ್ಟೆಲ್ಲ ಸಖತ್ತಾಗಿ ಲೇಯರ್ಸಲ್ಲಿ ಬಂದ್ವಾ ಅಂತ. ಬಿಕಾಸ್ ಐ ವಾಸ್ ಡಿಗಿಂಗ್ ಥ್ರೂ ನಿಮ್ಮ ಪ್ರೊಫೈಲ್ ಆ್ಯಸ್ ಅ ಯಂಗ್ಸ್ಟರ್, ಅಂದರೆ ಒಂದು ಬುದ್ಧಿ ಬರೋ ವಯಸ್ಸಿನ ಮುಂಚೆ 8th standard 10th standardವರೆಗೂ ನೀವೊಬ್ಬರು ಡಿಸ್ಲೆಕ್ಸಿಕ್ ಆಗಿ ಲೈಫನ್ನು ಬೇರೆ ಥರ ನೋಡಿದ್ರಿ. ಅದಾದಮೇಲೆ PU ಇನ್ ವಿಜಯ ಜೂನಿಯರ್ ಕಾಲೇಜ್ ಪ್ಲಸ್ AME ಕಾಲೇಜ್, ದಟ್ ಈಸ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಡಿಗ್ರಿ ತಗೋತೀರಾ. ಸೊ ಅದಾದಮೇಲೆ ಲೈಫ್ ಬೇರೆ ಥರ ಚೇಂಜ್ ಆಗುತ್ತೆ. ಸೊ ಫಸ್ಟ್ಲಿ ಡಿಗಿಂಗ್ ಇನ್ ಟು ಆಡಿಯನ್ಸ್ ಕ್ಯೂರಿಯಾಸಿಟಿ ಡೈರೆಕ್ಟ್ಲಿ, ಈ ಲೈಸೆನ್ಸ್ಡ್ ಹೆಲಿಕಾಪ್ಟರ್ ಮೇಂಟೆನೆನ್ಸ್ ಎಂಜಿನಿಯರ್ ಅಂದ್ರೇ ನೀವು ಪೈಲಟ್ ಅಲ್ಲ, ಬಟ್ ಯು ಬೇಸಿಕ್ಲಿ ಮೇಂಟೈನ್ ದ ಹೋಲ್ ಹೆಲಿಕಾಪ್ಟರ್. ಇಸ್ ದಟ್ ಮೈ ಅಂಡರ್ಸ್ಟ್ಯಾಂಡಿಂಗ್? Yeah, your understanding is correct. First of all, I should thank you to host me, and it's a joy to be part of this podcast, and for the great guest list that you have. I'm a common man, and you have invited me, so I'm grateful for that. ಇಲ್ಲ, ಪ್ಲೆಜರ್ ಇಸ್ ಆಸ್. ಅದೇ ಎಲ್ಲರಲ್ಲೂ ಸೆಲೆಬ್ರೇಟ್ ಮಾಡೋ ಒಂದು ಗುಣ ತುಂಬ ಇದ್ದೇ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಥರ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋರು, ವಿ ಆರ್ ಕ್ಯೂರಿಯಸ್ ಟು ನೋ ಹೌ ಡಿಡ್ ಯು ರೀಚ್ ದೇರ್ ಆ್ಯಂಡ್ ಥ್ರೂ ವಿಚ್ ನಮ್ಮ ಜನಗಳಿಗೆ ಏನದ್ರಿಂದ ಟೇಕ್ ಅವೇ ಇದೆ ಅಂತ. ಸೊ ಲೈಸೆನ್ಸ್ಡ್ ಹೆಲಿಕಾಪ್ಟರ್ ಮೇಂಟೆನೆನ್ಸ್ ಇಂಜಿನಿಯರ್ ಅಂದರೆ ಫಸ್ಟ್ಲಿ ಜನಗಳ ಸಾಮಾನ್ಯ ಅಂಡರ್ಸ್ಟ್ಯಾಂಡಿಂಗಾಗಿ ನಿಮ್ಗೆ ಏನೇನು ಮಾಡ್ತೀರಾ ಹೆಲಿಕಾಪ್ಟರ್ ಜೊತೆಗೆ? ಸೊ ಈಗ ಒಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಹೆಲಿಕಾಪ್ಟರ್ ಇಸ್ ಆಲ್ಸೋ ಅ ವೆಹಿಕಲ್, ರೈಟ್? ಏರೋಪ್ಲೇನ್. ಈಗ ಏರೋಪ್ಲೇನ್ ಅಂದರೆ ನೀವು ಜನರಲಿ ಏರ್ಲೈನ್ಸಲ್ಲಿ ಫ್ಲೈ ಮಾಡೋದು 220 passengers, 300, 400, 550. ಏರ್ಬಸ್ A380 is
ಇಟ್ ಕ್ಯಾನ್ ಟೇಕ್ ಅಪ್ ಟು 550 550 ಜನ ಕೂತ್ಕೊಂಡು ಹೋಗ್ಬೋದು. ಸೊ ಆ ಥರ ಹೆಲಿಕಾಪ್ಟರ್ಸ್ ಇಸ್ ಆಲ್ಸೋ ಅಗೇನ್ ಅ ಫ್ಲೈಯಿಂಗ್ ಮಷೀನ್. ಸೊ ಇದರಲ್ಲಿ ಯು ಹ್ಯಾವ್ ದ ಮೆಕ್ಯಾನಿಕಲ್ ಪಾರ್ಟ್ಸ್ ಆ್ಯಂಡ್ ದೆನ್ ಯು ಹ್ಯಾವ್ ದ ಇನ್ಸ್ಟ್ರುಮೆಂಟೇಷನ್. ಸರಿ. ಲೈಕ್ ಹೌ ಈಗ ಕಾರ್ಸ್ ಆರ್ ಸೋ ಅಡ್ವಾನ್ಸ್ಡ್, ಬಟ್ ಇಫ್ ಯು ಸಿ ಏರ್ಕ್ರಾಫ್ಟ್ಸ್ ಆರ್ ಫಾರ್ ಮೋರ್ ಅಡ್ವಾನ್ಸ್ಡ್. ಅಂದರೆ ಇನ್ ಟರ್ಮ್ಸ್ ಆಫ್ autopilot capabilities ಎಲ್ಲ they are far more advanced, and mechanically also they need a level of reliability. So ಇದರಲ್ಲಿ ಜನರಲಿ ಎರಡು ಪಾರ್ಟ್ಸ್ ಇರುತ್ತೆ. ಒನ್ ಇಸ್ ದ ಏವಿಯಾನಿಕ್ಸ್, ವಿಚ್ ಇಸ್ ದ ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೆಂಟೇಷನ್, ರೇಡಿಯೋ ನ್ಯಾವಿಗೇಷನ್, ಅದೆಲ್ಲ ಏವಿಯಾನಿಕ್ಸ್ ಅಂತ ಒಂದು ಸೆಕ್ಷನ್ನು. ಆ್ಯಂಡ್ ದ ಮೆಕ್ಯಾನಿಕಲ್ ಪಾರ್ಟ್ ಇಸ್ ದ ಇಂಜಿನ್ ಆ್ಯಂಡ್ ದ ಏರ್ ಫ್ರೇಮ್ ಆ್ಯಂಡ್ ದ ರೋಟರ್. ಸೊ I am a mechanical, my stream is mechanical. So I am responsible for the airframe and the engines and the rotors. So more on the mechanical side. front. But what happens, there is a lot of interface, because nothing is completely mechanical. There is always a electrical interface. There are sensors. So mechanical and a certain extent of electrical, ಸರ್ಟನ್ ಎಕ್ಸ್ಟೆಂಟ್ ಆಫ್ ಇನ್ಸ್ಟ್ರುಮೆಂಟೇಷನ್, ಸೆನ್ಸರ್ಸ್, ಅದೆಲ್ಲನೂ ಬರುತ್ತೆ. ಇಟ್ ದ ಬೌಂಡ್ರಿ ಲೈನ್ ಈಸ್ ನಾಟ್ ಅ ಕ್ಲಿಯರ್ ಕಟ್ ಮೆಕ್ಯಾನಿಕಲ್ ಅಂತಲ್ಲ. ಸೊ ಈಗೇನೋ ಒಂದು ಪ್ರಾಬ್ಲಮ್ ಇದ್ದರೆ ವಿ ವಿಲ್ ಹ್ಯಾವ್ ಟು ಫಿಗರ್ ಔಟ್, ಈಸ್ ಇಟ್ ಅ ಸೆನ್ಸರ್ ಪ್ರಾಬ್ಲಮ್ ಆರ್ ಇಟ್ಸ್ ಆ್ಯಕ್ಚುಲಿ ಅ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ. ಸೊ ಡಯಾಗ್ನೋಸ್ ಮಾಡ್ತಾರಲ್ಲ, ಎಕ್ಸಾಕ್ಟ್ಲಿ, ಯಾವುದೋ ಒಂದು ಪ್ರಾಬ್ಲಮ್ ಬರ್ಬೇಕಾದ್ರೆ ಎಲ್ಲಾನು ನೋಡಿ ಕೊನೆಗೆ ಇಲ್ಲ ಅಂತ ಅಸೆಸ್ ಹೌದು ಮಾಡೋದು. ಹೌದು ಆ ಥರ. ಸೊ ಬಟ್ ಮೈನ್ ಇಸ್ ಅ ಮೆಕ್ಯಾನಿಕಲ್ ಸ್ಟ್ರೀಮ್. So my education was mechanical. First of all, aircraft maintenance engineering anta ನಮ್ಮ ಕೋರ್ಸು. ಅದರಲ್ಲಿ we have a semester of helicopters. What happened with me is, so I could have moved to aeroplanes or helicopters. So ನನಗೆ ಆವಾಗ ಸಿಕ್ಕಿದ ಆಪರ್ಚುನಿಟಿ ಪವನ್ ಹನ್ಸ್ ಹೆಲಿಕಾಪ್ಟರ್ಸ್ right after my college, my last semester, which is internship. ಆ 6 months ಇಂಟರ್ನ್ಶಿಪ್ ಮಾಡಿದ್ದು ನಾನು ಹೆಲಿಕಾಪ್ಟರ್ಸಲ್ಲಿ. ಸೊ ಹಾಗೆ ನಿಮಗೆ ಒಂದು ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೋ, ದೆನ್ ದ ಸಬ್ಸಿಕ್ವೆಂಟ್ ಜಾಬ್ ವಿಲ್ ಬಿ ಹೆಲಿಕಾಪ್ಟರ್ಸ್, ದೆನ್ ಯು ಸ್ಟಾರ್ಟ್ ಗ್ರೋಯಿಂಗ್ ಇನ್ ದಟ್ ಇಂಡಸ್ಟ್ರಿ. ಸೊ ಹಾಗಾಗಿ ಯು ಗಾಟ್ ಇಂಟು got into ಹೆಲಿಕಾಪ್ಟರ್. ಇದು ಆಫ್ಟರ್ ಏವಿಯೇಷನಲ್ಲಿ ಕೋರ್ಸ್ ಮಾಡಿನು. ಹೌದು. ಸೊ ಹೆಲಿಕಾಪ್ಟರ್ ಟೇಕ್ ಆಫ್ ಆಗೋಕ್ಕೂ ಮುಂಚೆ ಏನೇನು ಚೆಕ್ಸ್ ನಡೆಯುತ್ತೆ? ಬಿಕಾಸ್ ನೀವು ಎಲೆಕ್ಟ್ರಿಕಲ್ ಇದ್ರ ಬಗ್ಗೆ ಮಾತಾಡಿದ್ರಿ, ಸೆನ್ಸರ್ ಇದ್ರ ಬಗ್ಗೆ ಮಾತಾಡಿದ್ರಿ, ಮೆಕ್ಯಾನಿಕಲ್. ಚೆಕ್ಸ್ ವಾಟ್ ಹ್ಯಾಪನ್ಸ್ ಇಸ್, ನಮ್ಮ ಒಂದು ಏವಿಯೇಷನ್ ಹೇಗೆ ಅಂದರೆ ಕಂಟಿನ್ಯೂಸ್ ಚೆಕ್ಸ್ ಇರುತ್ತೆ. ಸೊ ವಿ ಹ್ಯಾವ್ ಡೈಲಿ ಚೆಕ್ಸ್. ಸೊ ದರ್ ಇಸ್ ಅ ಪ್ರೀ ಫ್ಲೈಟ್ ಚೆಕ್ ಹ್ಯಾಪನಿಂಗ್. ಅದಾದಮೇಲೆ ನಮ್ಮ ಪ್ರೀ ಫ್ಲೈಟ್ ಚೆಕ್ ಆದಮೇಲೆ ದ ಪೈಲಟ್ ಡಸ್ ಅ ಪ್ರೀ ಫ್ಲೈಟ್ ಚೆಕ್. ಸೊ ವಿ ಹ್ಯಾವ್ ಅ ಕಂಪ್ಲೀಟ್ ಚೆಕ್ ಲಿಸ್ಟ್ ಇರುತ್ತೆ. ಆ ಚೆಕ್ ಲಿಸ್ಟ್ ನಾವು ಮುಗಿಸ್ತೀವಿ. ಏನೇನಿರುತ್ತೆ ಈ ಚೆಕ್ ಲಿಸ್ಟಲ್ಲಿ? ಈ ಚೆಕ್ ಲಿಸ್ಟಲ್ಲಿ ಸೊ ಒಂದು ವಾಕ್ ಅರೌಂಡ್ ಥರ ಇರುತ್ತದು. ಸೊ ವಿ ಆರ್ ಫಾಲೋಯಿಂಗ್ ದ ಮ್ಯಾನ್ಯುಯಲ್. ಸೊ ದರ್ ಇಸ್ ನಥಿಂಗ್ ದಟ್ ವಿ ಇನ್ವೆಂಟ್ ಆರ್ ಎನಿಥಿಂಗ್ ಲೈಕ್ ದಟ್. ಮ್ಯಾನುಫ್ಯಾಕ್ಚರರ್ದು ಒಂದು ಚೆಕ್ ಲಿಸ್ಟ್ ಇರುತ್ತೆ. ಸೊ ಇಟ್ ವಿಲ್ ಜನರಲಿ ಸ್ಟಾರ್ಟ್ ಫ್ರಮ್ ದ ನೋಸ್ ಆಫ್ ದ ಹೆಲಿಕಾಪ್ಟರ್ ಆರ್ ಎನ್ ಏರೋಪ್ಲೇನ್ ಆ್ಯಂಡ್ ಇಟ್ ಗೋಸ್ ಅರೌಂಡ್ ಇನ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್. ನಮ್ಮ ಹೆಲಿಕಾಪ್ಟ್ರಲ್ಲಿ ಹೇಗೆ ಅಂದರೆ ಮೇಲೂ ಹತ್ಬೋದು ನಾವು. ಸೊ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಹೆಲಿಕಾಪ್ಟರ್ ವಿ ಕ್ಲೈಂಬ್ ಅಪ್, ವಿ ಓಪನ್ ಅಪ್ ದ ಕವರ್ಸ್ ಎಲ್ಲ ನೋಡಿಬಿಟ್ಟು ಇಂಜಿನ್ಸ್ ಎಲ್ಲ ಚೆಕ್ ಮಾಡ್ತೀವಿ, ರೋಟರ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಆ ಥರ ಒಂದು ಸೀಕ್ವೆನ್ಸ್ ಇದೆ. ಒಂದು ಸೀಕ್ವೆನ್ಸಲ್ಲಿ ಚೆಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೋಸಲ್ಲೆಲ್ಲ ಸೆನ್ಸರ್ಸ್ ಇರುತ್ತೆ, ಏರ್ ಸ್ಪೀಡ್ ಸೆನ್ಸರ್ಸು, ಆಲ್ಟಿಟ್ಯೂಡ್ ಸೆನ್ಸರ್ಸು. ಆ ಸೆನ್ಸರ್ಸ್ ಎಲ್ಲ ಬ್ಲಾಕ್ ಆಗಿರಬಾರ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟು ನಮ್ಮ ಏರ್ ಫ್ರೇಮಲ್ಲಿ ಆಬ್ವಿಯಸ್ ಡ್ಯಾಮೇಜ್ ಏನೋ ಆಗಿರಬಾರ್ದು. ಈಗ ನೈಟ್ ಪಾರ್ಕ್ ಮಾಡಿ ಹೋಗಿರ್ತಾರೆ ಏರ್ಪೋರ್ಟಲ್ಲಿ, ಯಾವುದೋ ಒಂದು ಕಾರ್ಗೋ ವೆಹಿಕಲ್ಲು ಇನ್ನೊಂದು ಯಾವುದೋ ಬಂದು ಟಚ್ ಮಾಡಿರ್ಬೋದು. ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್ಡ್, ರೈಟ್? ಸೊ ಆಬ್ವಿಯಸ್ ಡ್ಯಾಮೇಜಸ್ ಟು ದ ಏರ್ ಫ್ರೇಮ್, ದೆನ್ ಲ್ಯಾಂಡಿಂಗ್ ಗೇರ್ ಅದೆಲ್ಲ ಚೆಕ್ ಮಾಡ್ತೀವಿ. ದೆನ್ ವಾಕ್ ಅರೌಂಡ್ ಆ್ಯಂಡ್ ದೆನ್ ಫಿನಿಶ್. ಸೊ ಇಟ್ಸ್ ಅ ಡೀಟೇಲ್ಡ್ ಚೆಕ್, ಮೇ ಬಿ ಅಬೌಟ್ 200 ಪಾಯಿಂಟ್ಸ್ ಚೆಕ್ಸ್ ಇರುತ್ತೆ. ವಾವ್, 200 ಪಾಯಿಂಟ್ಸ್. ಎಸ್. ಮತ್ತೆ ಎಷ್ಟು ಟೈಮ್ ತೊಗೊಳತ್ತೆ ಇವೆಲ್ಲ ಚೆಕ್ ಮಾಡೋಕ್ಕೆ? ಸೊ ಇದೊಂದು ಹಾಫ್ ಆನ್ ಅವರ್ 40 minutes ಡಿಪೆಂಡಿಂಗ್ ಆನ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಹೆಲಿಕಾಪ್ಟರ್. ಬಿಕಾಸ್ ಯಾಕೆ ಇವೆಲ್ಲ ಕೇಳಿದೆ ಅಂದರೆ ಟುಡೇ
ಹಿಸ್ಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ಹೆಲಿಕಾಪ್ಟರ್ ಇಟ್ ಸೆಲ್ಫ್ ಮೀನ್ಸ್ ಹೆಲಿ ಅಂದರೆ ಸ್ಪೈರಲ್ಲು, ಎಸ್ ಕಾಪ್ಟರ್ ಇಸ್ ಯುನೋ ಮೇಡ್ ವಿತ್ ವಿಂಗ್ಸ್ ಅಂತ. ಹೀಗೆ ಅದು ಕಾರ್ಕ್ ಸ್ಕ್ರೂ ಥರ. ಇದಾಗತ್ತೆ. ಬಟ್ ಹೆಲಿಕಾಪ್ಟರ್ ಅಂದರೆ ಜನಕ್ಕೆ ಹೆಲಿಕಾಪ್ಟರ್ ಅಂತ ಎಷ್ಟೇ ಇದ್ರೂ ಬಿಕಾಸ್ ಅದ್ರ ಸುತ್ತ ಒಂದಷ್ಟು ಭಯಗಳಿದೆ. ಯಾಕೆಂದರೆ ಈಗ ಪಾಪ್ಯುಲರ್ ಆ್ಯಕ್ಟ್ರೆಸ್ ಲೈಕ್ ಸೌಂದರ್ಯ ಅವರಾಗಿರಲಿ ಅಥವಾ YSR ರೆಡ್ಡಿ ಅವರು, ಈ ಥರ ಎಲ್ಲ ಒಂದಷ್ಟು ನೋನ್ ಪರ್ಸ್ನಾಲಿಟೀಸ್ ಆ ಕ್ರ್ಯಾಶಲ್ಲಿ ಹೋಗ್ಬಿಟ್ಟಾಗ ಜನಗಳಿಗೆ ದೇರ್ ಇಸ್ ಆಲ್ವೇಸ್ ಒನ್ ಫಿಯರ್. ಅಯ್ಯೋ ಹೆಲಿಕಾಪ್ಟ್ರಾ ಹತ್ತಕ್ಕೆ ಮುಂಚೆ ನೋಡ್ತಾರೆ, ಯೋಚನೆ ಮಾಡ್ತಾರೆ, ಬೇಕಾಗಿರೋ ಇದು ರಿಯಲಿ ಬೇಕಾ ಅಂತ. ಸಿನ್ಸ್ ಯು ಆರ್ ಅ licensed helicopter maintenance engineer, first I want to address that. ಈ ಫಿಯರನ್ನು ಫಸ್ಟ್ಲಿ ಈ ಫಿಯರ್ ಯಾಕೆ ಬಂದಿದೆ, ಬಿಕಾಸ್ ಇಷ್ಟೆಲ್ಲ ಚೆಕ್ಸ್ ಇದೆ ಅಂತ ನಮ್ಗೆ ಅರ್ಥ ಆಯಿತು. ಇಷ್ಟೆಲ್ಲ ಆದಮೇಲೂ ಹೌ ಟು ಎನ್ಶೋರ್ ದ ಫಿಯರ್ ಇಸ್ ನಾಟ್ ದೇರ್. ಆ್ಯಂಡ್ ಯಾರೋ ಒಬ್ರು ನಾಳೆ ದಿನ ಚಾಪರ್ ಹತ್ತಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂದರೆ ಧೈರ್ಯವಾಗಿ ಹೋಗಬೇಕು. ನನಗೆ ಆನೆಸ್ಟ್ಲಿ ಇವತ್ತು ಹೋಗ್ತೀನಿ ಅಂದರೆ ನಾನು ಹೋಗೋಕ್ಕೆ ಖಂಡಿತ ಹಿಂದೆ ಮುಂದೆ ನೋಡ್ತೀನಿ. ಸೊ ನೋಡಿ, ಒನ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಹೆಲಿಕಾಪ್ಟರ್ಸ್ ಈಸ್, ಈಗ ನೀವು ನೋಡಿರ್ಬೋದು ಒಂದು ಹೂವು ಆಗಲಿ, ಕೆಲವು ಸೀಡ್ಸ್ ಬೀಜಗಳು ಈಗ ಸುತ್ಕೊಂಡು ಕೆಳಗೆ ಬೀಳುತ್ತೆ. ಮಹಾಗನಿ ಸೀಡ್ ಪಾಡ್ ನೋಡಿರ್ಬೇಕು ನೀವು, ಅದು ಹಿಂಗೆ ಸುತ್ಕೊಂಡು ಬೀಳುತ್ತೆ. ಸಾಕಷ್ಟು ಹೂವುಗಳು, ಯಾವ ಹೂವನೂ ಹಿಂಗೆ ಕಲ್ತರ ಬೀಳಲ್ಲ, ಆ ಹೂವು ಬೀಳ್ತಾ ಹಿಂಗೆ ತಿರುಗತ್ತೆ. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಆಟೋ ರೊಟೇಷನ್. ಸೊ ಈಗ ಮ್ಯಾಕ್ಸಿಮಮ್ ಅಂದರೆ ಏನಾಗ್ಬೋದು, ಈಗ ನಿಮ್ಮ ಕಾರ್ ಮ್ಯಾಕ್ಸಿಮಮ್ ಅಂದರೆ ಏನಾಗ್ಬೋದು, ಇಂಜಿನ್ ಸ್ಟಾಪ್ ಆಯಿತು, ಪಲ್ಟಿ ಹೊಡೆಯೋದೆಲ್ಲ ನೆಕ್ಸ್ಟ್, ಬಟ್ ಪವರ್ ಆಫ್, ನೋ ಪವರ್ ಫ್ರಮ್ ದ ಇಂಜಿನ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಸ್ಕೇರ್, ಆರ್ ದಟ್ ಇಸ್ ದ ರಿಸ್ಕಿಯಸ್ಟ್ ಸಿಚುವೇಶನ್ ಟು ಬಿ ಇನ್ ವಿತ್ ಅ ಹೆಲಿಕಾಪ್ಟರ್ ಆರ್ ಎನ್ ಏರೋಪ್ಲೇನ್. ಸರಿ. ಸೊ ನಿಮ್ಮ ಇಂಜಿನ್ ಆಫ್ ಆಯಿತು ಅಂದರೆ, ಕಾರಲ್ಲಾದರೆ ನೀವು ಪಕ್ಕದಲ್ಲಿ ಪಾರ್ಕ್ ಮಾಡ್ತೀರಾ, ನೀವು ರೋಡ್ ಸೈಡ್ ಸಪೋರ್ಟ್ ಕರಿತೀರಾ. ಓಕೆ, ಬಟ್ ಏರೋಪ್ಲೇನ್ ಹೆಲಿಕಾಪ್ಟ್ರಲ್ಲಿ ಹಂಗೆ ಎಲ್ಲೂ ಪಾರ್ಕ್ ಮಾಡೋಕ್ಕಾಗಲ್ಲ ಮೇಲೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇನ್ ಹೆಲಿಕಾಪ್ಟರ್ ಇಸ್ ಇಟ್ ಆಟೋ ರೊಟೇಟ್ಸ್. ಆ ಮೇನ್ ರೋಟರ್ ಏನಿದೆ ಅದು ಆ್ಯಕ್ಚುಲಿ ಸ್ಟಿಲ್ ಕಂಟಿನ್ಯೂಸ್ ಟು ಪ್ರೊಡ್ಯೂಸ್ ಲಿಫ್ಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಗ್ರ್ಯಾಜುವಲ್ ಡಿಸೆಂಟ್. ಅಂದರೆ ಅಷ್ಟು ಟೈಮ್ ಇದೆ ನಿಮಗೆ ಅಂತ ಹೇಳ್ತಾ ಇದ್ದೀರಾ. ಅದು ಮೇನ್ ರೋಟರ್ ಏನಿದೆ ಅದು ಸ್ಟಾಪ್ ಆಗಲ್ಲ. ಇಂಜಿನ್ ಫೇಲ್ ಆದ್ರೂ the rotor is free to rotate. So when the rotor is free to rotate, it falls down gradually. There is a controlled descent. Rotor ಅಂದರೆ the blades. The main rotor. ಮೇಲ್ಗಡೆ ತಲೆ ಮೇಲೆ ಏನು ಫ್ಯಾನ್ ಇರುತ್ತೋ, ದೊಡ್ಡ ಫ್ಯಾನು. ಸೊ ದ್ಯಾಟ್ ಈಸ್ ಅದು ಇಟ್ ಈಸ್ ಫ್ರೀ ಟು ರೊಟೇಟ್ ಆ್ಯಂಡ್ ಇಟ್ ವಿಲ್ ಹ್ಯಾವ್ ಅ ಕಂಟ್ರೋಲ್ಡ್ ಡಿಸೆಂಟ್. ಸರಿ. ಸೊ ಇನ್ಫ್ಯಾಕ್ಟ್ ಅವರು ಡಿಪೆಂಡಿಂಗ್ ಆನ್ ಏನು ಆಲ್ಟಿಟ್ಯೂಡಲ್ಲಿ ಇದ್ದಾರೆ ಅಂತ, ದೇ ಕ್ಯಾನ್ ಚೂಸ್ ಅ ಲ್ಯಾಂಡಿಂಗ್ ಸ್ಪಾಟ್. That is convenient to land, this is convenient to land, or that is not convenient to land, and they can choose. So this is what worst case scenario ನಾನು ಹೇಳ್ತಿರೋದು. ಬಟ್ ಬಿಫೋರ್ ದ್ಯಾಟ್ ವಾಟ್ ಹ್ಯಾಪನ್ಸ್, ಏವಿಯೇಷನಲ್ಲಿ ಎಲ್ಲದಕ್ಕೂ ರಿಡೆಂಡೆನ್ಸಿ ಇದೆ. ದರ್ ಇಸ್ ನೆವರ್ ಒನ್ ಸಿಸ್ಟಮ್. ಇಟ್ಸ್ ನಾಟ್ ರಿಲೈಡ್ ಆನ್ ಒಂದೇ ಬ್ಯಾಕಪ್ ಪ್ಲಾನ್ ಅಂತಲ್ಲ, ತುಂಬ ಇದೆಯಾ. ಟ್ರಿಪಲ್ ಬ್ಯಾಕಪ್, 4 times ಬ್ಯಾಕಪ್ ಇರುತ್ತೆ ಕೆಲವೆಲ್ಲ. ಇವಾಗ ಹೇಗೆ ನೀವು ಬ್ಯಾಕಪ್ ಆಡಿಯೋ ರೆಕಾರ್ಡ್ ಮಾಡ್ತೀರಾ, ವೆರಿ ಸಿಮಿಲರ್ ಟು ದ್ಯಾಟ್. ಸೊ ದ ಮಾಡಲ್ಸ್ ದಟ್ ಐ ವರ್ಕ್, ದಟ್ ಐ ಹೋಲ್ಡ್ ಲೈಸೆನ್ಸ್ ಆನ್, a single engine is capable of continuing its state of flight. So it's first of all twin engine. ಹೌದು. Yeah, so ಒಂದು ಇಂಜಿನ್ ಫೇಲ್ ಆದರೆ ಇನ್ನೊಂದು ಇಂಜಿನ್ ಕ್ಯಾನ್ ಸಪೋರ್ಟ್. ಸರಿ. ಯಾ, ಆ್ಯಂಡ್ ಆಲ್ ದ ಏವಿಯಾನಿಕ್ಸ್ ಸಿಸ್ಟಮ್ ಎಲ್ಲನೂ ಬ್ಯಾಕಪ್ ಆ ಥರ ಇರುತ್ತೆ. ಸೊ ಅಷ್ಟೆಲ್ಲ ಆದಮೇಲೂ ಆದ್ರೂ ಕೆಲವು ಸತಿ ಈ ಥರ ಕ್ರ್ಯಾಶಸಲ್ಲಿ ಜನ ಬದುಕುಳಿದೇ ಇರೋದು, ಹಂಗಿದ್ರೆ ಕೇಳೋದು ನಾವು, ಕೆಳಗೆ ಬಂದು ಕ್ರ್ಯಾಶ್ ಆದಮೇಲೆ ಆ ಕ್ರ್ಯಾಶಿಂದ ಅವ್ರು ಹೋಗಿರೋದು. ಕ್ರ್ಯಾಶ್ ಅಲ್ಲ, ನಾನು ಹೇಳ್ತಿರೋದು ಆಟೋ ರೊಟೇಷನಲ್ಲಿ ಅದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ, ಆ್ಯಂಡ್ ಪೈಲಟ್ಸ್ ಆರ್ ಟ್ರೈನ್ಡ್ ಕಂಟಿನ್ಯೂಸ್ಲಿ ಫಾರ್ ದ್ಯಾಟ್. ಒಳಗಿರೋರಿಗೆ ಏನೂ ಆಗಲ್ಲ, ಏನೂ ಗೊತ್ತೂ ಆಗಲ್ಲ ಅಷ್ಟು ನೀಟಾಗಿ. ಇನ್ಫ್ಯಾಕ್ಟ್ ಕೆಲವು ಹೆಲಿಕಾಪ್ಟರ್ಸಲ್ಲೆಲ್ಲ ಹಿಂಗೆ ಟಚ್ ಆಗಿ ಇನ್ನೂ ರೋಟರ್ ಸ್ಪಿನ್ ಆಗ್ತಾ ಇರುತ್ತಲ್ಲ, ದೇ ಕ್ಯಾನ್ ಡೂ ಅ ಸ್ಮಾಲ್ ಪಿಕಪ್ ಆ್ಯಂಡ್ ಲ್ಯಾಂಡ್ ಅಗೇನ್. ವಾವ್. ಯಾ, ಬಟ್ ಸೊ ಹೇಗೆ ಕ್ರ್ಯಾಶಸ್ ಹೇಗಾಗತ್ತೆ. ಸೊ ದ್ಯಾಟ್ ಈಸ್ ವಾಟ್ ಅಡ್ವಾನ್ಸ್ಮೆಂಟ್ ಇನ್ ಏವಿಯೇಷನ್ ಇಸ್. ಇವಾಗ ಟ್ರಾಫಿಕ್ ಅವಾಯ್ಡೆನ್ಸ್, ಕೊಲ್ಯೂಷನ್ ಸಿಸ್ಟಮ್, ಅದು ಇದು ತುಂಬ ಬಂದಿದೆ. ಅಂದರೆ ನಮಗೆ ಬೇರೆ ಏರ್ಕ್ರಾಫ್ಟ್, ಅಪ್ರೋಚಿಂಗ್ ಏರ್ಕ್ರಾಫ್ಟ್ ಅದ್ರ ಬಗ್ಗೆ ಎಲ್ಲನೂ ಬರುತ್ತೆ, ಡಿಸ್ಪ್ಲೇಲಿ ಬರುತ್ತೆ. ಲೋಕಲ್ ಟ್ರಾಫಿಕ್, ಮಿಡ್ ಏರ್ ಕೊಲ್ಯೂಷನ್ಸ್ ಅವಾಯ್ಡ್ ಮಾಡೋಕ್ಕೆ ಟ್ರಾಫಿಕ್ ಕೊಲ್ಯೂಷನ್ ಅವಾಯ್ಡೆನ್ಸ್ ಸಿಸ್ಟಮ್ಸ್ ಅಂತೆಲ್ಲ ಇದೆ.
ಸೊ ಅಷ್ಟೆಲ್ಲ ಆಗಿ ಸೊ ಫೈನಲಿ ನೀವು YSR ಸಾರಿ ಸೌಂದರ್ಯ ಅವರು ಸೌಂದರ್ಯ ಅವರು ಅದು ಹೇಳಿದ್ರಿ, ಬಾಲಿಯೋಗಿ ಅದಕ್ಕೆ ಮುಂಚೆ ಒಂದಾಗಿತ್ತು. ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ಮದರ್ ನೇಚರ್, ನಥಿಂಗ್ ಮೈಟಿಯರ್ ದ್ಯಾನ್ ಮದರ್ ನೇಚರ್. ಈಗ ಪ್ರಕೃತಿ ಹೇಗೆ ಅಂತಂದಾಗ ಅಂದರೆ ಕಂಪ್ಲೀಟ್ ಫಾಗ್ ವೈಟ್ ಔಟ್ ಆಗ್ಬೋದು. ಸೊ ಅದಕ್ಕೂ ಅಡ್ವಾನ್ಸ್ ಸಿಸ್ಟಮ್ಸ್ ಇದೆ, ವೆದರ್ ರಡಾರ್ ಸಿಸ್ಟಮ್ಸ್ ಇದೆ, ವೇರ್ ಆಲ್ಮೋಸ್ಟ್ ಝೀರೋ ವಿಸಿಬಿಲಿಟಿಲೂ ಫ್ಲೈ ಮಾಡ್ಬೋದು. ಸೊ ಬಟ್ ಯಾ, accidents do happen, but if you see, aviation is much safer than surface transport. ಅಂದರೆ ಏವಿಯೇಷನ್ ಆ್ಯಂಡ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಡಿಫ್ರೆನ್ಸು, ಇಫ್ ಯು ಹ್ಯಾವ್ ಟು ಗಿವ್ ಅನ್ ಎಕ್ಸಾಂಪಲ್. ಏವಿಯೇಷನ್ ಇಸ್ ಯು ಟಾಕಿಂಗ್ ಅಬೌಟ್ ಜೆಟ್ ಆ್ಯಂಡ್ ದೆನ್ ಏರೋಪ್ಲೇನ್ಸ್? Yeah, aviation including helicopters. Helicopter, okay. Yes. So including helicopters. ಅಂದರೆ ಯು ಸೇಯಿಂಗ್ ಅಲ್ಲಿರೋ ವ್ಯವಸ್ಥೆ ಏನು ಗಟ್ಟಿಯಾಗಿದೆ ಕಂಪೇರ್ ಟು ಸರ್ಫೇಸ್ ಲೆವೆಲಲ್ಲಿ ಆಗುವಂಥ ಆಕ್ಸಿಡೆಂಟ್ಸು ಅದರಲ್ಲಿ ನೋಡೋ ಇದು ಅಂತ. ಹೌದು. ಬಟ್ ಏನಂದರೆ ಏವಿಯೇಷನ್ ಗೆಟ್ಸ್ ಮೀಡಿಯಾ ಅಟೆನ್ಷನ್. ಈಗ 2 ಕಾರ್ ಆಕ್ಸಿಡೆಂಟ್ ಆಯಿತು ಅಂದರೆ ನಾವು 2-3 ಜನ ಮಾತಾಡಿಕೊಂಡು ಸುಮ್ಮನೆ ಆಗ್ತೀವಿ. ಬಟ್ ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಯಿತು, ಒಂಚೂರು ಟೈರ್ ಲೆವೆಲಲ್ಲಿ ಏನಾರು ಆದ್ರೂ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. ಸೊ ಇಸ್ ದಟ್ ವಾಟ್ ಯು ಸೇಯಿಂಗ್ ಅಲ್ಲಿ ಇದೆ ಅಂತ? ಆಲ್ಸೋ ಹಾಗಿದ್ರೆ ಈ ಕ್ರ್ಯಾಶಸ್ಗಳೆಲ್ಲ ಆಗಿರತ್ತಲ್ಲ, ಅದಕ್ಕೆ ಯಾವತ್ತಾರು ನೀವು ಕೂತ್ಕೊಂಡು ಯು ಗೈಸ್ ಡೈಸೆಕ್ಟ್, ಈಗ ಸೌಂದರ್ಯ ಅವ್ರ ಕೇಸಲ್ಲಿ ಏನಾಯಿತು, ಅಲ್ಲಿ ಏನಾಯಿತು, ಡೆಫಿನೆಟ್ಲಿ ವಾಟ್ ಪಾರ್ಟ್ ಆಫ್ ಇಟ್ ಆರ್ ಯು ಕಂಫರ್ಟಬಲ್ ಟು ರಿವೀಲ್ ಆನ್ ದಿ ಶೋ? No, it's all open, as in whatever I'm telling is out there in the open. Regulations ask for accident investigation, accident analysis. Iವಾಗ ನೀವು ಲಾಟ್ ಆಫ್ TV ಪ್ರೋಗ್ರಾಮ್ಸ್ ಎಲ್ಲ ಇದೆ, ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಎಲ್ಲ. ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟು ವಾಟ್ ಡೀಟೇಲ್ ಆ್ಯನ್ ಆಕ್ಸಿಡೆಂಟ್ ಈಸ್ ಇನ್. ಇಟ್ ಈಸ್ ನೆಸೆಸರಿ. ವಾಟ್ ಐ ಸೇ ಇಸ್, even in automobile industry it is necessary. See, eventually what is the most precious? It is human life, alva. So when we are having an industry and it continues to have a risk, so flying is by itself risk. It is not natural for human beings to fly, alva. So ಆ ಥರ ಇರೋವಾಗ every accident brings about a change in the industry. That is what is beautiful about aviation. So ಪ್ರತಿಯೊಂದು ಆಕ್ಸಿಡೆಂಟ್ is also making the next pedestal ready for further advancement and then further protection. Level being up. Subsequent regulations that come is always a learning from, not always, but every accident changes aviation permanently. So ಈಗ ಫ್ಯೂ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದು, ಒಂದು ಸೌಂದರ್ಯ ಲೆವೆಲು, ನೆಕ್ಸ್ಟ್ YSR ರೆಡಿ, ಇತ್ತೀಚೆಗೆ ಮೇ ಬಿ ನಂಬರ್ಸ್ ಆರ್ ವೆರಿ ಡೌನ್. ಅಲ್ಲಿಂದ ಇಲ್ಲಿಗೆ ಫಸ್ಟ್ಲಿ ಆ ಆಕ್ಸಿಡೆಂಟ್ಸ್ಗಳೆಲ್ಲ ಆಗಿದ್ದು ಯಾಕೆ? ಹೌದು, ಯಾಕಾಯಿತು, ಅದನ್ನು ಹೇಗೆ ತಡಿಬೋದಿತ್ತು, ಅದರಲ್ಲಿ ಅಕಸ್ಮಾತ್ ಏನೋ ಡಾಟಾ ಸಿಗಲಿಲ್ಲ ಅಂದರೆ ಆ ಡಾಟಾ ರೆಕಾರ್ಡರ್ಸ್ ಹೇಗೆ ಅಪ್ಗ್ರೇಡ್ ಆಯಿತು. ಮೊದಲು ಟೇಪ್ಸ್ ಇತ್ತು, ಮ್ಯಾಗ್ನೆಟಿಕ್ ಟೇಪ್ಸ್ ಇತ್ತು ಡಾಟಾ ರೆಕಾರ್ಡಿಂಗ್ಗೆ, ನಮ್ಮ ಬ್ಲ್ಯಾಕ್ ಬಾಕ್ಸ್ ಎಕ್ಸಾಕ್ಟ್ಲಿ. ಇವಾಗೆಲ್ಲ ಸಾಲಿಡ್ ಸ್ಟೇಟ್ ಬಂದಿದೆ. ಆಮೇಲೆ ಅದರದ್ದು ರೆಕಾರ್ಡಿಂಗ್ ಟೈಮ್ ಜಾಸ್ತಿ ಆಗಿದೆ, ನಂಬರ್ ಆಫ್. ಸೊ ಅದು ಡಿಪೆಂಡಿಂಗ್ ಆನ್ ವಾಟ್ ಕೈಂಡ್ ಆಫ್ ಅ ಮಾಡೆಲ್. ಒಂದು ಆವ್ರೇಜ್ ಅಂಡರ್ಸ್ಟ್ಯಾಂಡಿಂಗ್, ಜನಗಳ ಅಂಡರ್ಸ್ಟ್ಯಾಂಡಿಂಗ್. ಸೊ 2 ಥರ ರೆಕಾರ್ಡರ್ಸ್ ಇದೆ. ಒಂದು ಫ್ಲೈಟ್ ಡಾಟಾ ರೆಕಾರ್ಡರ್, ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅದು ಹೇಗೆ ಅಂದರೆ ಒಂದು 24 hours 48 hours ಕರೆಂಟ್ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ. ಅಗೇನ್ ಇಟ್ಸ್ ನಾಟ್ ಮೈ ಏರಿಯಾ ಆಫ್ ಎಕ್ಸ್ಪರ್ಟೀಸ್, ಏವಿಯಾನಿಕ್ಸ್. ಸೊ ಆ ಥರ ನಂಬರ್ ಆಫ್. ಸೊ ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಸೊ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರು ಇನ್ಫ್ಯಾಕ್ಟ್ ಹೆಲಿಕಾಪ್ಟರ್ಸಲ್ಲಿ ಇಟ್ ವಿಲ್ ಪಿಕ್ ಅ ಚಾನಲ್ ಆಫ್ ದ ಮೇನ್ ರೋಟರ್ RPM, ಆ ಥರ. ದೋ ಇಟ್ ಇಸ್ ಅ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, there is a backup other than the flight data recorder. Even the cockpit recorder works as a backup. ಈ ಥರ. So right from the recording system which helps in accident investigation to advancement in the engine, airframe, reliability, everything changes with every accident. In fact, so ಇವಾಗ ನೀವು ನೆಕ್ಸ್ಟ್ ಟೈಮ್ ಫ್ಲೈ ಮಾಡೋವಾಗ ನೋಡಿ, ನೀವು ಇಫ್ ಯು ಫ್ಲೈ ಇನ್ ಎನಿ ಏರ್ಲೈನ್, ನಿಮ್ಮ ಕಾಲ್ ಮುಂದೆ ರೈಲಿಲ್ಲ, ಮುಂದೆ ಸೀಟಿಂದು ಆ ಸೀಟ್ದು ಫುಲ್ ಗ್ಯಾಪ್ ಇದೆ. ದಟ್ ಈಸ್ ಬಿಕಾಸ್ ಅ ಮ್ಯಾನ್ ಲಾಸ್ಟ್ ಇಸ್ ಲೆಗ್ ಇನ್ ಐ ಡೋಂಟ್ ನೋ ಇಫ್ ಇಟ್ ವಾಸ್ ಅ ಹೆವಿ ಲ್ಯಾಂಡಿಂಗ್ ಆರ್ ಅ ಕ್ರ್ಯಾಶ್, ಬಟ್ he got his leg got amputated because of that
ಬಾರ್ ಇನ್ ದ ಸೆಂಟರ್. ಸೊ ಇಟ್ಸ್ ಈಸಿ ಟು ಮ್ಯಾನುಫ್ಯಾಕ್ಚರ್ ಅ ಚೇರ್. ಇವಾಗ ನೀವು ಏನೇ ನೀವು ಫರ್ನಿಚರ್ ಚೇರ್ಸ್ ನೋಡಿ, ಕೆಳಗಡೆ ಒಂದು ಹಿಂದೆ ಒಂದು ಬಾರ್ ಇರುತ್ತೆ, ಮುಂದೆ ಒಂದು ಬಾರ್ ಇರುತ್ತೆ. ಕೆಲವು ಸತಿ ನಾವು Support ಗೆ. ಹೀಗೆ ಸಪೋರ್ಟ್ ಹೀಗೆ ಇಟ್ಟು ಕೂತ್ಕೋತೀವಿ. ಅಲ್ಲಿ ಟ್ಯಾಂಗಲ್ ಆಗಿ ಹಿ ಲಾಸ್ಟ್ ಹಿಸ್ ಅರ್ಥ ಲೆಗ್. ಆಯ್ತು. that was the basis for a design change in the seats. ಗಾಟ್ ಇಟ್. ಸೊ ಬ್ರಿಂಗಿಂಗ್ ಬ್ಯಾಕ್ ಟು ದ ಇದು ಹಾಗಿದ್ರೆ ಚಾಪರ್ ಅಂತ ಬಂದಾಗ, ಬಿಕಾಸ್ ಟುಡೇ 3 ಲಕ್ಷ ಕೊಟ್ಟರೆ 2 ಅವರು ಹೇಗೆ ಯು ಕ್ಯಾನ್ ಹೈಯರ್ ಇಟ್. ಹೌದು. ಆ್ಯಂಡ್ ಇವತ್ತು ಇಟ್ ಇಸ್ ಬಿಕಮ್ ಅ ಫ್ಯಾನ್ಸಿ ಥಿಂಗ್. ಬರೀ ಸೆಲೆಬ್ರಿಟೀಸ್ಗಳು ಮೂವಿ ಪ್ರಮೋಷನ್ಸ್ಗೆಲ್ಲ ನೋಡ್ತೀವಿ. ಆ್ಯಂಡ್ ಇವತ್ತು ಎಷ್ಟೋ ಜನ ಮದುವೆಗಳಿಗೂ ಲ್ಯಾಂಡಿಂಗ್ ಹೌದು, ಅಂತ ಹೌದು, ದೇ ಆರ್ ಹೌದು. ಯೂಸಿಂಗ್ ಈ ಥರ. ಅಂದರೆ ಅಗ್ರಿಕಲ್ಚರ್ ಆಯಿತು, ಏರಿಯಲ್ ವಿಡಿಯೋಗ್ರಫಿ ಆಯಿತು, Yeah. ಸ್ಪೀಡ್ಗಾಯಿತು. ಚಾಪರ್ಸ್, ಹೆಲಿಕಾಪ್ಟರ್ಸ್ ಇನ್ ಇಂಡಿಯಾ, ಇಟ್ ಈಸ್ ನಾವು ಇಟ್ಸ್ ನಾಟ್ ಎಟ್ಟಿಗ್ದೇರೋ ಅಂತ ಇದಲ್ಲ ಇವಾಗ. ಹೌದು, ದೇ ಆರ್ ಹೌದು. ಆಲ್ಸೋ ಪ್ಲಾನಿಂಗ್ ಆಂಬ್ಯುಲೆನ್ಸ್ ಅಂತೆ, ಟ್ಯಾಕ್ಸಿ ಅಂತೆ. ಹೌದು. ಅದಕ್ಕೋಸ್ಕರ ಜಸ್ಟ್ ಟು ಟೇಕ್ ದ ಫಿಯರ್ ಔಟ್ ಆಫ್ ಕಾಮನ್ ಮ್ಯಾನ್. ಹಾಗಿದ್ರೆ ಇವಾಗ ಧೈರ್ಯವಾಗಿ ಚಾಪರನ್ನು ಹತ್ತಬೇಕಂದ್ರೆ ಯಾವ್ಯಾವುದನ್ನು ನಾವು ಮರಿಬೇಕು ಅಂದರೆ, ಒಂದು ನೀವು ಹೇಳಿದ್ರಿ ಎಂಜಿನ್ ಆಫ್ ಆದಾಗಲೂ ಇದು ರೊಟೇಟ್ ಆಗಿ ಲ್ಯಾಂಡ್ ಆಟೋ ಆಗುತ್ತೆ ರೊಟೇಟ್ ಅಂತ. ಆಗುತ್ತೆ. ಒಂದು ಹೂವು ಹೇಗೆ ನಿಧಾನವಾಗಿ ಭೂಮಿಗೆ ಬೀಳುತ್ತೋ, ಅಥವಾ ಒಂದು ಬೀಜ ಹೇಗೆ ನಿಧಾನವಾಗಿ ಭೂಮಿಗೆ ಬರುತ್ತೋ, ಇದು ಅದೇ ಥರ. ಸೊ ಅದು ಬಿಟ್ಟು ನಮ್ಗೆ ಒಳಗೆ ಏನಾದ್ರು ಇದು ಕೊಟ್ಟಿರ್ತಾರ, ಪ್ಯಾರಾಚೂಟ್ ಇರುತ್ತಾ ಇವಾಗ ಆ ಥರ ಆದರೂ ನೆಕ್ಸ್ಟ್ ಜಂಪ್ ಮಾಡೋಕ್ಕೆ? ಇಲ್ಲ, ಪ್ಯಾರಾಶೂಟ್ ಥರ ಎಲ್ಲ ಏನಿರಲ್ಲ. ಅದು ನಿಮಗೆ ಏರ್ಲೈನ್ಸಲ್ಲೂ ಸಿಗಲ್ಲ. ನಥಿಂಗ್ ಲೈಕ್ ಅ ಪ್ಯಾರಾಶೂಟ್. ಲಾಟ್ ಆಫ್ ಕನ್ಸ್ಟೆಂಟ್ಸ್, ಬಿಕಾಸ್ ಇಟ್ ಈಸ್ ಅಗೇನ್ ಅ ಟ್ರೈನ್ಡ್ ಆಕ್ಟಿವಿಟಿ. ಸ್ಕೈ ಡೈವಿಂಗ್ ಇಸ್ ಅಗೇನ್ ಅ ಟ್ರೈನ್ಡ್ ಆಕ್ಟಿವಿಟಿ. ಸೊ ಇಟ್ ಈಸ್ ಆಲ್ವೇಸ್ ಸೇಫರ್ ಟು ಬಿ ಇನ್ ದ ವೆಹಿಕಲ್, ಇನ್ ದ ಏರ್ಕ್ರಾಫ್ಟ್. ಇದು ಹೆಂಗಾಯ್ತು rather ಅಂದರೆ than- ಅದೇ ಬಾಂಡ್ಲೆಯಿಂದ ಡೈರೆಕ್ಟಾಗಿ ಬೆಂಕಿಗೆ ಬಿದ್ದಂಗೆ ಆಗಬಾರ್ದು ಹೌದು, ಅಂತ. ಹೌದು, ಅದಕ್ಕೆ ಪ್ಯಾರಾಚೂಟ್ಸ್ಗಳು ಇವೆಲ್ಲ ಸೇಫ್ಟಿ ಸೆಕ್ಯೂರಿಟಿಗೆ ಅಂತ ಹೌದು. ಇದು ಮಾಡಿಲ್ವಾ? ಹೌದು. ಓಕೆ. Yeah. ಹಾಂ. ಸೊ ಟುಡೇ ಧೈರ್ಯವಾಗಿ ಜನ ಹೆಲಿಕಾಪ್ಟರನ್ನು ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಆಶ್ವಾಸನೆ ನೀವು ಕೊಡೋದಾದರೆ ಯಾವ್ಯಾವ ವಿಚಾರದ ಮನಸ್ಸಲ್ಲಿ ಇಟ್ಕೊಂಡು ಕೊಡ್ತೀರಿ? ನೋಡಿ, ಒಂದು ನಾನು 23 ವರ್ಷ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಮೇಂಟೆನೆನ್ಸ್, ಇವಾಗ ನಾನು ಹೇಳಿದೆ ಒಂದು ಪ್ರೀ ಫ್ಲೈಟ್ ಇದೆ. ದಟ್ ಈಸ್ ದಸ್ ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಇನ್ಸ್ಪೆಕ್ಷನ್ ಆ್ಯಕ್ಟಿವಿಟೀಸ್ ಅದು, ಅಲ್ವಾ? ಇನ್ನು ಅದಕ್ಕಿಂತ ಚಿಕ್ಕದಂದರೆ ಒಂದು ಟ್ರಾನ್ಸಿಟ್ ಇನ್ಸ್ಪೆಕ್ಷನ್ ಅಂತ, 2 ಫ್ಲೈಟ್ ಮಧ್ಯದಲ್ಲಿ ಒಂದು ಚಿಕ್ಕ ಚೆಕ್ ಇರುತ್ತೆ. ಓಕೆ. ಸೊ ಇಫ್ ಒಂದು ಹೆಲಿಕಾಪ್ಟರ್ ನೆಲದ ಮೇಲಿದೆ ಅಂದರೆ ಏನೋ ಒಂದು ಚೆಕ್ ಆಗಿ ಇನ್ನೊಂದು ಫ್ಲೈಟ್ಗೆ ಹೋಗೋದು. ಅದು ಯಾವತ್ತೂ ಹಾಗೆ ಇನ್ನೊಂದು ಸುಮ್ಮನೆ ಹೋಗಲ್ಲ. either ದ ಪೈಲಟ್ ವಿಲ್ ಡೂ ದ ಚೆಕ್ ಆರ್ ವಿ ವಿಲ್ ಡೂ ದ ಚೆಕ್. ಸೊ ಇಷ್ಟು ಬೇಸಿಕ್ ಚೆಕ್ಕಿಂದ ಹಿಡಿದು 5,000 ಅವರ್ಸ್ ಆಫ್ ಆಪರೇಷನ್. ಈಗ ಹೇಗೆ ನಿಮ್ಮ ವೆಹಿಕಲಲ್ಲಿ ಕಿಲೋಮೀಟರ್ಸು ಕಿಲೋಮೀಟರ್ಸು 5,000, 20,000, 1 lakh ಕಿಲೋಮೀಟರ್ಸ್ಗೆ ಹೇಗೆ ಬೇರೆ ಬೇರೆ ಚೆಕ್ಸ್ ಇರುತ್ತೆ, ಆಯಿಲ್ ಚೇಂಜ್ ಅದು ಇದು ಇರುತ್ತೆ. ಇದು ಅದೇ ಥರ, ಬಟ್ ಮೋರ್ ಕಾಂಪ್ಲೆಕ್ಸ್. ಸೊ ನಮ್ಮ ಡೀಟೇಲ್ಡ್ ಚೆಕ್ಸಲ್ಲಿ ದ ಚೆಕ್ ಇಟ್ ಸೆಲ್ಫ್ ವಿಲ್ ಗೋ ಫಾರ್ 2 months, 3 months, 4 months. ಸೊ ದ ಹೋಲ್ ಹೆಲಿಕಾಪ್ಟರ್ ಇಸ್ ಡಿಸ್ಮ್ಯಾಂಟಲ್ಡ್, ಎವ್ರಿ ಕಾಂಪೊನೆಂಟ್ ಇಸ್ ಚೆಕ್ಡ್, ಲಾಟ್ ಆಫ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಆಗುತ್ತೆ. ಇವಾಗ ನೀವು ಹೇಳಿದ್ರಲ್ಲ ಮೆಡಿಕಲ್ ಇಂಡಸ್ಟ್ರಿಲಿ ಹೇಗೆ ಎಕ್ಸ್ರೇಸ್ ಅದು ಇದು ಯೂಸ್ ಮಾಡ್ತಾರೋ, ಅದೇ ಥರ ದರ್ ಆರ್ ಲಾಟ್ ಆಫ್ ನಾನ್ ಡಿಸ್ಟ್ರಕ್ಟಿವ್ ಚೆಕ್ಸ್ ದ್ಯಾಟ್ ಏರ್ಕ್ರಾಫ್ಟ್ ಆ್ಯಂಡ್ ಏರ್ಕ್ರಾಫ್ಟ್ ಕಾಂಪೊನೆಂಟ್ ಗೋಸ್ ಥ್ರೂ. And then all that is, after all the checks are done, all the components are put back together. ಅದನ್ನೆಲ್ಲ ನಾವು ಸೇರಿಸಿ ಒಂದು ಅಸೆಂಬಲ್ ಮಾಡ್ತೀವಿ. ಅಸೆಂಬಲ್ ಮಾಡಿ ಆಮೇಲೆ ಗ್ರೌಂಡ್ ಟೆಸ್ಟ್ ಆಗುತ್ತೆ, ಅದಾದಮೇಲೆ ಏರ್ ಟೆಸ್ಟ್ ಆಗುತ್ತೆ. ಆ ಥರ ಪ್ರಾಬ್ಲಿ ಐ ವುಡ್ ಹ್ಯಾವ್ ಸ್ಯಾಟ್ ಥ್ರೂ hundreds of test flights. And then finally there is a track and balance. ಅಂದರೆ ಈಗ ನೀವು ಕೆಲವು ಸತಿ ನೋಡ್ಬೋದು, ಒಂದು ಸೀಲಿಂಗ್ ಫ್ಯಾನ್ ಅಲ್ಲಾಡತ್ತೆ, ಬಿಕಾಸ್ ಇಟ್ ಈಸ್ ನಾಟ್ ಇನ್ ಬ್ಯಾಲೆನ್ಸ್. ಅದು 3 ರೆಕ್ಕೆ ಇರ್ಬೋದು, 5 ರೆಕ್ಕೆ ಇರ್ಬೋದು. ಆ ರೆಕ್ಕೆಗಳು ಬ್ಯಾಲೆನ್ಸಲ್ಲಿ ಇಲ್ಲ ಅಂದರೆ ಹಳೆ ಫ್ಯಾನ್ಗಳು ನೀವು ನೋಡಿರ್ತೀರ ಹೆಂಗೆ ಅಲ್ಲಾಡ್ತಾ ಇರುತ್ತೆ. ಅದೇ ಥರ ಹೆಲಿಕಾಪ್ಟರ್ ರೋಟರ್ ಕೂಡ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಅದರಲ್ಲಿ ವೆಯ್ಟ್ಸ್ ಇರುತ್ತೆ, ಅದರಲ್ಲಿ ಸಣ್ಣ ಸಣ್ಣ ಟ್ಯಾಬ್ಸ್ ಇರುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಪ್ಯಾಸೆಂಜರ್ ಕೂತ್ಕೊಳ್ಳೋದು. ಹಾಗಾಗಿ ಸೊ ಫಸ್ಟ್ ಲೈನ್ ಆಫ್ ಫೈರ್ ಅಂದರೆ ನಾವೇ, ಪೈಲಟ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇಂಜಿನಿಯರ್ಸ್. ಬಟ್ ನಾವು ನಮ್ಮ ಲೈಫ್ನಂಗೆ ರಿಸ್ಕ್ ಮಾಡಲ್ಲ. ಫಸ್ಟ್ ಗ್ರೌಂಡ್ ಚೆಕ್ಸ್ ಮಾಡ್ತೀವಿ, ಎಲ್ಲ ಪ್ಯಾರಾಮೀಟರ್ಸು ಎಸ್ಟಾಬ್ಲಿಷ್ ಆಗುತ್ತೆ ಆನ್ ಗ್ರೌಂಡ್. ಎಲ್ಲ ಗ್ರೌಂಡಲ್ಲೂ ಸ್ಯಾಟಿಸ್ಫೈ ಆಗಿ, ಆ ಗ್ರೌಂಡ್ ವರ್ಕು, ಪೇಪರ್ ವರ್ಕ್ ಎಲ್ಲ ಮುಗಿಸಿ, ಎಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಆಗಿದೆ ಅಂತ ಚೆಕ್ ಮಾಡಿ, ಅದಾದಮೇಲೆ ಫಸ್ಟ್ ಏರ್ ಟೆಸ್ಟ್ ಈಸ್ ಆಫ್ಟರ್
ಎವ್ರಿಥಿಂಗ್ ಆನ್ ಗ್ರೌಂಡ್ ಇಸ್ ಇಷ್ಟೆಲ್ಲ ಆದ್ಮೇಲೂ and fit. ಮುಂದೆ ಏನಾರು ಆದರೆ ಇಟ್ ಇಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ ಆ್ಯಂಡ್ ದ ರಿಸ್ಕ್ ಇಸ್ ಆಲ್ವೇಸ್ ದೇರ್ ಅಂತ. ಹೌದು, ಬಟ್ ಆ ರಿಸ್ಕ್ ಏನಾಗಿದೆ ಅಂದರೆ ಕಂಟಿನ್ಯೂಸ್ ಆಗಿ ಮಿಟಿಗೇಟ್ ಆಗ್ತಾ ಇದೆ. ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ಟುಡೇ? ಫಾರ್ ಎಕ್ಸಾಂಪಲ್ ಮೊದಲಾದರೆ ಇವಾಗ ವಿ ಸೆಲ್ಡಮ್ ಹಿಯರ್ ಏರ್ಪ್ಲೇನ್ ಆಕ್ಸಿಡೆಂಟ್ಸ್. ಹೌದು ಹೌದು ಮೊದಲೆಲ್ಲ ಆದರೆ ಅಟ್ಲೀಸ್ಟ್ ಒಂದು 10 ವರ್ಷಕ್ಕೆ ಒಂದು ಸತಿ ಎಲ್ಲೋ ಒಂದು ಬರೋದು, ಬರ್ತಾ ಇನ್ 2024 ಟಚ್ ವುಡ್ ಎವ್ರಿಥಿಂಗ್ ಇಸ್ Touch wood, yes. ವೆರಿ ಲೆಸ್. ಯಾ. ಸೊ ಇದೇ ಥರ ಇಸ್ ದರ್ ಅ ಪರ್ಸೆಂಟೇಜ್ ಲೈಕ್ ಚಾಪರ್ ಅಂತ ಬಂದಾಗ ಒನ್ ಇನ್ ಸೊ ಅಂತ? ಸೊ ಆಫ್ ಹ್ಯಾಂಡ್ ಅಷ್ಟು ಗೊತ್ತಿಲ್ಲ, ಬಿಕಾಸ್ ಇಟ್ ಇಸ್ ಆಲ್ ದಿಸ್ ಡಾಟಾ ಇಸ್ ಕಂಟಿನ್ಯೂಸ್ಲಿ ಅಪ್ಡೇಟೆಡ್. ಬಟ್ ಇನ್ಫ್ಲೈಟ್ ಶಟ್ ಡೌನ್ಸ್ ಅಂತ IFSD ಅಂತಾರೆ. ಇನ್ಫ್ಲೈಟ್ ಶಟ್ ಡೌನ್ ಅಂದರೆ ವೇರ್ ದ ಇಂಜಿನ್ ಸ್ಟಾಪ್ಸ್ ಫಂಕ್ಷನಿಂಗ್ ಫಾರ್ ಎನಿ ರೀಸನ್. ಇಟ್ ಕುಡ್ ಬಿ ಏನು ಲಾಸ್ ಆಫ್ ರೀಸನ್ಗೆ ಅದು ಶಟ್ ಡೌನ್ ಆಗೋದು ಅಲ್ಲ, ಇಂಜಿನ್ನು? ಫ್ಯೂಲ್ ಆಗೋಯ್ತು, ಅಥವಾ ಫ್ಯೂಲ್ ಲೈನ್ ಏನೋ ಕಟ್ ಆಯಿತು, ಇನ್ನೊಂದೇನೋ ಆಯಿತು, ಆರ್ ಈವನ್ ಬರ್ಡ್ ಸ್ಟ್ರೈಕ್ಸ್. ಇವಾಗ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಸ್ ಎಲ್ಲ ದೆ ಕ್ಯಾನ್ ಟೇಕ್ ಮಲ್ಟಿಪಲ್ ಬರ್ಡ್ ಸ್ಟ್ರೈಕ್ಸ್ ಆ್ಯಂಡ್ ಸ್ಟಿಲ್ ಕಂಟಿನ್ಯೂ ಟು ಫಂಕ್ಷನ್. ಆ ಥರನೂ ರಿಲಯಬಿಲಿಟಿ, ರಿಡಂಡೆನ್ಸಿ ಎಲ್ಲ ಎನ್ಹ್ಯಾನ್ಸ್ ಆಗಿದೆ. ಸೊ ಇದೆಲ್ಲ ಫ್ಯೂ ಮಿಲಿಯನ್ಸ್ ಆಫ್ ಅವರ್ಸ್ ಆಫ್ ಆಪ್ರೇಷನಲ್ಲಿದೆ ಇವಾಗ. ಅಂದರೆ 3 million 5 million. ಐ ವೋಂಟ್ ಬಿ ಸರ್ಪ್ರೈಸ್ಡ್ ಇಫ್ ದ ರೀಸೆಂಟ್ ಒನ್ಸ್ ಆರ್ ಆಲ್ ಇನ್ ಮಿಲಿಯನ್ಸ್ ಆಫ್ ಅವರ್ಸ್ ಆಫ್ ಆಪ್ರೇಷನಲ್ಲಿ ಒಂದು IFSD ಆಗಿರುತ್ತೆ ಆ ಥರ. ಹಾಗೆ ಸೊ ಅದಕ್ಕೆ ನಾನು ಹೇಳಿದ್ದು ಏವಿಯೇಷನ್ ಇಸ್ ಮಚ್ ಸೇಫರ್ ದ್ಯಾನ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್. ಸೊ ಇಲ್ಲೊಂದು ಚಿಕ್ಕ ಡೌಟು. ಹ್ಞೂ ಈಗ ಒಬ್ಬ ಪೈಲಟ್ಟು ಕಮರ್ಷಿಯಲ್ ಆಗಿ ಫ್ಲೈ ಮಾಡಬೇಕಂದ್ರೆ ಅವ್ರು ಇಷ್ಟು ಅವರ್ಸ್ ಎಲ್ಲ ಮುಗಿಸ್ಬೇಕು, ಇಷ್ಟು ಹೌದು, ಅವರ್ಸ್ ಆಫ್ ಹೌದು, ಫ್ಲೈಯಿಂಗ್ ಅಂತ ಇರುತ್ತೆ. ಹೌದು. ಅದೇ ಥರ ಈ ಹೆಲಿಕಾಪ್ಟರ್, ಈಗ ಹೊಸ ಹೆಲಿಕಾಪ್ಟರ್ ಬಂತು, ಅದನ್ನು ಡೈರೆಕ್ಟಾಗಿ ತೊಗೊಂಡೋಗ್ಬಿಡ್ತಾರಾ ಅಥವಾ ಅದನ್ನು ಇಷ್ಟು ಅವರ್ಸ್ ಆಫ್ ಟೆಸ್ಟ್ ಅಂತೆಲ್ಲ ಪಾಸ್ ಮಾಡಿದ್ಮೇಲೆ ಬಿಡೋದಾ? ಅದು ಎಷ್ಟೋ ಅವರ್ಸ್ ಆ್ಯಂಡ್ ಟೆಸ್ಟಿಂಗ್ ಆಗತ್ತೆ. ಅದರಲ್ಲಿ ಪ್ರೋಟೋಟೈಪ್ 1, ಪ್ರೋಟೋಟೈಪ್ 2, ಪ್ರೋಟೋಟೈಪ್ 3 ಅಂತ ಆ ಮ್ಯಾನುಫ್ಯಾಕ್ಚರರೇ ಎಷ್ಟೋ ಪ್ರೋಟೋಟೈಪ್ಸ್ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ನಮ್ಮ ಏವಿಯೇಷನ್ ಬಾಡೀಸ್ ಲೈಕ್ ಇಂಡಿಯಾಗೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಟೈಪ್ ಸರ್ಟಿಫಿಕೇಷನ್ ಅಂತ ಕೊಡ್ತಾರೆ. ಆ ಟೈಪ್ ಸರ್ಟಿಫಿಕೇಷನಲ್ಲೂ ರೋಲ್ಸ್ಗೆ ಲಿಮಿಟ್ ಮಾಡ್ತಾರೆ. ಅಂದರೆ ಇವಾಗ ಸೊ ದ ಹೆಲಿಕಾಪ್ಟರ್ಸ್ ದಟ್ ಐ ವಾಸ್ ವರ್ಕಿಂಗ್, ದೇ ಆರ್ ಮೋಸ್ಟ್ಲಿ ಯೂಸ್ಡ್ ಫಾರ್ VVIPs ಆ್ಯಂಡ್ ಆಫ್ಶೋರ್. ಯುನೋ ಸಮುದ್ರಕ್ಕೆ ನಮ್ಮ ಆಯಿಲ್ ಎಕ್ಸ್ಪ್ಲೋರೇಷನ್ ಇದೆಯಲ್ಲ, ವೇರ್ ಯುನೋ ಸಮುದ್ರದಲ್ಲಿ ಮಧ್ಯದಲ್ಲಿ ಮಿಡ್ಲ್ ಆಫ್ ದ ಓಷನ್ ಆಯಿಲ್ ರಿಗ್ಸ್ ಎಲ್ಲ ಇದೆ. ಸೊ ಆಫ್ಶೋರ್ ಸರ್ಟಿಫಿಕೇಷನ್ ಇನ್ನೂ ಲೇಟಾಗಿ ಕೊಡ್ತಾರೆ. ಆಮೇಲೆ ಆಫ್ಶೋರ್ ಅಂದರೆ ನೀರಿನ ಮೇಲೆ ಹೋಗೋದು. ಹೌದು, ಸೊ ಶೋರ್ ಸಮುದ್ರದ ಮೇಲೆ ಎಕ್ಸ್ಟೆಂಡೆಡ್ ಫ್ಲೈಟ್ ಓವರ್ ವಾಟರ್. ಸೊ ಆ ಥರ ಸರ್ಟಿಫಿಕೇಷನ್ನು ಗೌರ್ಮೆಂಟ್ ಅವರು, ಇಂಟರ್ನ್ಯಾಷನಲ್ ಬಾಡೀಸ್ ಇದೆ, ಅಮೇರಿಕನ್ FAA ಇದೆ, IASA ಅಂತಿದೆ, ದಟ್ ಈಸ್ ಯುರೋಪಿಯನ್ ಕನ್ಸಾರ್ಟಿಯಮ್. ನಮ್ಮದು DGCA ಅಂತ ನಮ್ಮ ಇಂಡಿಯನ್ ರೆಗ್ಯುಲೇಟರ್, ಏವಿಯೇಷನ್ ರೆಗ್ಯುಲೇಟರ್, ವಿಚ್ ಇಸ್ ಅ ಗೌರ್ಮೆಂಟ್ ಬಾಡಿ. ಸೊ ವೆರಿ ವೆರಿ ಸ್ಟ್ರಿಂಜೆಂಟ್ ಇನ್ ಸರ್ಟಿಫಿಕೇಷನ್. ಸೊ ಅದೆಲ್ಲ ಸರ್ಟಿಫೈ ಆದಮೇಲೆ ದೆನ್ ಇಟ್ ಕಮ್ಸ್ ಟು ಪ್ರೊಡಕ್ಷನ್, ದೆನ್ ಇಟ್ ಕಮ್ಸ್ ಟು ಸಿವಿಲ್ ಏವಿಯೇಷನ್. By the time a passenger sits, there is so much of testing and so much of certification that goes ಥ್ಯಾಂಕ್ಸ್ through. ಫಾರ್ ಗಿವಿಂಗ್ ಅಸ್ ದಿಸ್. ಇದು ಬ್ಯಾಕ್ಗ್ರೌಂಡ್ ಅಷ್ಟು. Yeah. ಮೇಲೆ ಆಕಾಶದ ಮೇಲೆ ನೋಡೋದು ಅಷ್ಟೇ ಅಲ್ಲ, ಇದ್ರ ಹಿಂದೆ ಏನೇನಾಗುತ್ತೆ, ಫೌಂಡೇಶನ್ನು ಆ್ಯಂಡ್ ಪ್ರೋಟೋಕಾಲು, ಸರ್ಟಿಫಿಕೇಷನ್, ಅದೆಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡುತ್ತೆ ನೆಕ್ಸ್ಟ್ ಟೈಮ್ ಹೌದು, ಧೈರ್ಯವಾಗಿ ಹೌದು, ಹತ್ಬೋದು ಅಂತ. ಸೊ ಈ ಮಧ್ಯ ದರ್ ಆರ್ ಮಲ್ಟಿಪಲ್ ಟೈಪ್ಸ್ ಆಫ್ ಚಾಪರ್ಸ್ ದ್ಯಾಟ್ ನನ್ನ ಕಣ್ಣಿಗೆ ಬಿದ್ದಿರೋದು. ಪ್ರಪಂಚದ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಇಸ್ MI-26, which Yeah. apparently can hold up to 80 Russian troops ಅಂತ Google ಹೌದು, says. ಹೌದು. ಅದೇ ಥರ MI-26 is the largest single rotor helicopter. ಓಕೆ. Yeah. ಸೊ ನೀವು ಯೂಸ್ ಮಾಡ್ತಾ ಇದ್ದಿದ್ದಲ್ಲ, ಈಗ ಇಂಡಿಯಾ ಲೆವೆಲಲ್ಲೆಲ್ಲ ಇರೋದು ಯಾವ ಥರ? ಇಂಡಿಯಾಲ್ MI-26 ಇದೆ, ಇನ್ ಸರ್ವಿಸ್ ಗೊತ್ತಿಲ್ಲ ನನಗೆ, ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಂಡಿಯನ್ ಮಿಲಿಟ್ರಿ ಏವಿಯೇಷನಲ್ಲಿ ಇದೆಯಾ ಅಥವಾ ಏರ್ಫೋರ್ಸ್ ಹತ್ರ ಇದೆಯಾ MI-26 ಗೊತ್ತಿಲ್ಲ, ಬಟ್ ಇಂಡಿಯಾ ಹ್ಯಾಸ್ MI-26. And MI-26 is capable of picking a Mi-8. Mi-8 itself is a 28-seater helicopter. ಆ ಒಂದು Mi-8ನ ಅದನ್ನೇ ಇದು ಕ್ಯಾರಿ ಅದನ್ನ ಸ್ಲಿಂಗ್ ಲೋಡ್ ಮಾಡೋ ರಾಕ್ಷಸ ಇದು. ಹಾಂ, ಎಸ್, ಇಟ್ಸ್ ಅನ್ ಎನಾರ್ಮಸ್ ಮಷೀನ್. ಅಂದರೆ Mi-8 ಪಕ್ಕದಲ್ಲಿ Mi-26, ಐ ಆಮ್ ನಾಟ್ ಸೀನ್ ಅ Mi-26, ನಾನು ನೋಡಿಲ್ಲ, ಬಟ್ Mi-8 ಇಸ್ ಇಟ್ಸೆಲ್ಫ್ ಸಚ್ ಅ ಮ್ಯಾಸಿವ್ ಥಿಂಗ್
ಹೌ ಡಸ್ ಇಟ್ ಫ್ಲೈ ಅಂತ ಅನ್ಸುತ್ತೆ. 26 ಜನ ನಾವು ನೋಡೋದೆಲ್ಲ 28 4 ಜನ. ಸೀಟರ್. ಹೌದು, ಸೊ ಅದೇ 28 ಸೀಟರ್ ಹೆಲಿಕಾಪ್ಟರ್ನ ಕ್ಯಾರಿ ಮಾಡೋದನ್ನ ಇದು ಇದು ಕ್ಯಾರಿ ಮಾಡುತ್ತೆ. carry ಇದು ಮಾಡುತ್ತೆ. ಒಪ್ಪ. ಅಂಡರ್ ಸ್ಲಿಂಗ್ ಲೋಡಿಂಗ್ ಅಂತಾರೆ. ನೀವು ನೋಡಿರ್ತೀರಾ ಹೆಲಿಕಾಪ್ಟರ್ಸ್ ಒಂದು ವೆಯ್ಟ್ನ ಒಂದು ಲಾಂಗ್ ಲೈನ್ ಇರುತ್ತೆ. ಅದು ಅದರ seen. ಯಾ ಈ ರೀಸೆಂಟಾಗಿ ನಾನು ಸ್ವಿಟ್ಜರ್ಲೆಂಡಿಗೆ ಹೋದಾಗ ಮಧ್ಯೆ ನಾನು ಟ್ರೈನಲ್ಲಿ ಎಲ್ಲೆಲ್ಲ ಓಡಾಡ್ತಾ ಇದ್ದೆ. ಅಲ್ಲಿ ಅಪ್ಯಾರೆಂಟ್ಲಿ ಚಾಪರ್ಸ್ ಹೆಲಿಕಾಪ್ಟರ್ಸ್ಗಳನ್ನು ತುಂಬ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತಾರೆ. ಹೌದು. ನಾನು ನೋಡ್ತಾ ಇದ್ದೀನಿ ಏನು ಒಳ್ಳೆ ಮೇಲ್ಗಡೆ ನಮ್ಮನೆ ಪಕ್ಕ ಮೇಲ್ಗಡೆ ಹಕ್ಕಿಗಳು ಓಡಾಡೋಂಗೆ ಇದು ಇಷ್ಟು ಉದ್ದ ಲೈನು, ಕೆಳಗಡೆ ಬಾಗಿಲುಗಳೆಲ್ಲ ಕಾಣೋದು ಕೆಳಗಡೆಯಿಂದ. ಐ ವಾಸ್ ಲೈಕ್ ಕ್ರೇಜಿ, ಇದೇನು ಗುರು ಇದು ಹಿಂಗೆಲ್ಲ ಇದು ಮಾಡ್ತಾ ಇದಾರೆ ಅಂತ. ಬಿಕಾಸ್ ಐ ಥಿಂಕ್ ದೋಸ್ ಏರಿಯಾಸ್ ಲ್ಯಾಂಡ್ಗಿಂತ ದಿಸ್ ಇಸ್ ಚೀಪರ್. ಮೌಂಟೇನ್ ಟೆರೈನ್, ಅಲ್ಲಿ ರೋಡ್ ಕನೆಕ್ಟಿವಿಟಿ ಅಷ್ಟು ಚೆನ್ನಾಗಿರಲ್ಲ. ಸೊ ಲಾಟ್ ಆಫ್ ಪ್ಲೇಸಸ್ ಹೆಲಿಕಾಪ್ಟರ್ ಅಪ್ಲಿಕೇಶನ್. ಇವಾಗ ಪವರ್ ಲೈನ್ಸ್, ಈಗ ನಿಮಗೆ ನಾರ್ತ್ ಈಸ್ಟಲ್ಲೆಲ್ಲ ಪವರ್ ಲೈನ್ಸು, ಮೌಂಟೇನ್ಸಲ್ಲೆಲ್ಲ ಪವರ್ ಲೈನ್ಸ್ ಬೇಕಂದರೆ ಹೆಲಿಕಾಪ್ಟರ್ಸ್ ಯೂಸ್ ಮಾಡಲೇಬೇಕು ಅಲ್ಲಿ. ಸೊ ಇದೇ ಎಳೆಯದ ಲೈನ್ ಎಳೆಯದ ಅಲ್ಲ ಅಂದರೆ ಸೊ ಫಸ್ಟು ಎಕ್ವಿಪ್ಮೆಂಟ್ ಡ್ರಾಪ್ ಆಗಬೇಕು, ಅಲ್ಲಿ ಲ್ಯಾಂಡ್ ಕ್ಲಿಯರ್ ಆಗಬೇಕು, ಆ ಥರ. ಸೊ ದಟ್ ಇಸ್ ವೈ ಯಾವುದೇ ಒಂದು ಟರೇನಲ್ಲಿ ದ ಫಸ್ಟ್ ವೆಹಿಕಲ್ ಟು ರೀಚ್ ವಿಲ್ ಪ್ರಾಬಬ್ಲಿ ಬಿ ಅ ಹೆಲಿಕಾಪ್ಟರ್. ಇಲ್ಲಿ ಒಂದು ಡೌಟ್ ಇದೆ. ವಿ ಜನರಲಿ ನೋ ಏರ್ಕ್ರಾಫ್ಟ್ಸ್ಗಳೆಲ್ಲ ಐ ಥಿಂಕ್ 30,000 ಫೀಟ್ ಟು 40,000 ಫೀಟ್ ಇದರಲ್ಲಿ ಹಾರತ್ತೆ ಅಂತ. ಚಾಪರ್ಸ್ ಮಾತ್ರ 12,000 ಇಂದ 15,000 ಫೀಟಲ್ಲೇ ಜನರಲಿ ಇಲ್ಲ, ಹಾರೋದಂತೆ. ಇನ್ನೂ ಕಡಿಮೆ. ಇನ್ನೂ ಕಮ್ಮಿನಾ? ಕಡಿಮೆ, ಯಾಕೆಂದರೆ ಆ್ಯಸ್ ಪರ್ ರೆಗ್ಯುಲೇಷನ್ 8,000 ಮೇಲೆ ಹೋದರೆ ಯು ಹ್ಯಾವ್ ಟು ಕ್ಯಾರಿ ಸರ್ಟನ್ ಪರ್ಸೆಂಟೇಜ್ ಆಫ್ ದ ಪ್ಯಾಸೆಂಜರ್ಸ್ಗೆ ಆಕ್ಸಿಜನ್ ಕ್ಯಾರಿ ಮಾಡಬೇಕು. ಆ್ಯಂಡ್ ಕ್ರೂ ಹ್ಯಾವ್ ಟು ಬಿ ಹ್ಯಾವಿಂಗ್ ಆಕ್ಸಿಜನ್ ಸಪ್ಲೈ. ಆ ಥರ ಎಲ್ಲ ರೆಗ್ಯುಲೇಷನ್ಸ್ ಇದೆ. ಸೊ ಅದರಿಂದ ಐ ಮೇ ನಾಟ್ ಬಿ ಕರೆಕ್ಟ್ ವಿತ್ ದ ಫಿಗರ್ಸ್ 8,000 ಅಥವಾ 10,000 ಅಂತ. ಸೊ ಮೋಸ್ಟ್ಲಿ ಹೆಲಿಕಾಪ್ಟರ್ಸ್ ವಿಲ್ ಆಪರೇಟ್ ಬಿಲೋ 8,000, 3,000 to 8,000 ಅಲ್ಲಿ. Some research ಅಲ್ಲಿ what we saw on the net it said 12,000 to 15, but That I'm is sure the ceiling height. Andre that is the capability of the helicopter. But where do we operate most of the time is between 3,000 to 8,000. Crazy. So of course 1972 ನಲ್ಲಿ there's a highest record. ಒಂದು ಪೈಲಟ್ ಈ ಹೆಲಿಕಾಪ್ಟರನ್ನು 40,820 ಫೀಟ್ವರೆಗೂ ತೊಗೊಂಡೋಗಿದ್ರಂತೆ. ಸೊ ಕ್ಯಾನ್ ಅ ಹೆಲಿಕಾಪ್ಟರ್ ಸರ್ವೈವ್ ಇವನ್ ಇನ್ ಆ ಥರ ಹೈಟ್ಸು? ಫರ್ಗೆಟ್ ದ ಆಕ್ಸಿಜನ್, ಅದೆಲ್ಲ ಲಿಮಿಟು, ಬಟ್ ಜನರಲಿ ಕ್ಯಾನ್ ಇಟ್ ಟೇಕ್ ದಟ್ ಪ್ರೆಷರ್? ಬಟ್ ಮಷೀನ್ ವೈಸ್ ಕೇಪಬಿಲಿಟಿ ನೋಡಿ, ಇಂಡಿಯನ್ ಏರ್ಫೋರ್ಸಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಅಲ್ಲೆಲ್ಲ. ಸೊ ಇಂಡಿಯನ್ ಆರ್ಮಿ ಏವಿಯೇಷನ್ ದೇ ಹೋಲ್ಡ್ ದ highest operating helipads in the world. That's because of the elevation that is there. ಇವಾಗ ನೀವು ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಿದ್ರಿ, ಸ್ವಿಟ್ಜರ್ಲೆಂಡ್ ಆಲ್ಪ್ಸ್ ಎಲ್ಲ 13,000-14,000ಗೆ ಮ್ಯಾಕ್ಸ್ ಔಟ್ ಆಗೋಗುತ್ತೆ. ಇಂಡಿಯಾಲಿ 16,000-17,000 ಹಳ್ಳಿಗಳಿದೆ. ಯಾ. ಸೊ ಆ ಥರ ನೋಡಿದ್ರೆ ರೆಗ್ಯುಲರ್ ಆಗಿ ಐ ಥಿಂಕ್ ಮೌಂಟ್ ಎವರೆಸ್ಟ್ ಮೇಲೂ ಐ ಥಿಂಕ್ ದರ್ ಇಸ್ ಅ ಟೂರ್ ವಿತ್ ಏರೋಪ್ಲೇನ್ಸ್ ಆರ್ ಹೆಲಿಕಾಪ್ಟರ್ಸ್ or something. Yeah, may not be chopper, it will be aeroplanes. But capability, Cheetah ಅಂತಂದು one of the most, I think it's a 1960 or 70 vintage, which was operated till very recently. Cheetah Chetak anta, 2 helicopters that Indian Army Aviation were operating. Sorry? So they were known for their operating limits. Both the pilots and the machine has to be commended. ಅಷ್ಟು ಆಲ್ಟಿಟ್ಯೂಡಲ್ಲಿ ರೆಗ್ಯುಲರ್ ಆಪ್ರೇಷನ್. ಸೊ ಯಾವುದೋ ಒಂದು ರೆಕಾರ್ಡ್ ಬೀಟ್ ಮಾಡೋಕ್ಕೆ ಇದಕ್ಕೆ ಹೋಗೋದು ಬೇರೆ, ಬಟ್ ರೆಗ್ಯುಲರ್ ಆಗಿ ಬೇಸ್ ಇಟ್ಟು ಆಪ್ರೇಟ್ ಮಾಡ್ತಾ ಇರೋದು ಕ್ಲೋಸ್ ಟು 20,000, 22,000 ಫೀಟ್ ಆ ಥರ ಎಲ್ಲ ಸಾಕಷ್ಟು ರೆಕಾರ್ಡ್ಸ್ ಇದೆ. Wake up to fresh ideas. Repose. ಸೊ ನಾವು ಚಾಪರ್ ಅಂತ ಬಂದಾಗ ಜನಸಾಮಾನ್ಯರಿಗೆ ಅದು ತಲುಪೋ ಹಾಗೆ ಈಗ ಮುಂದಿನ ದಿವಸದಲ್ಲಿ ದೇಸೆ ಇವತ್ತಿಗೂ ಐ ಥಿಂಕ್ ಇಂಟರ್ ಸ್ಟೇಟ್ ಎಲ್ಲ ಇದೆ ಅಲ್ಲ, ಬೇರೆ ಊರಿಗೆಲ್ಲ ಹೋಗ್ಬೇಕಂದ್ರೆ ಯು ಕ್ಯಾನ್ ಬುಕ್ ಹೆಲಿಕಾಪ್ಟರ್. ಈಗ ಹೆಲಿ ಆಸ್ ಅ ಟ್ಯಾಕ್ಸಿ, ಡು ಯು ಸಿ ಫ್ಯೂಚರ್ ಇನ್ ಇಂಡಿಯಾ? ಅಂದರೆ ವಿದಿನ್ ದ ಸಿಟಿ. ಇಫ್ ಯು ಸಿ ಇನ್ ನಾರ್ತ್ ಈಸ್ಟ್ ಈಗಲ್ಲ, ಪ್ರಾಬ್ಲಿ ಐ ಥಿಂಕ್ ಒಂದು 20 ವರ್ಷದಿಂದ 25 ಇನ್ನೂ ಜಾಸ್ತಿ ಇರ್ಬೋದು. ನಾರ್ತ್ ಈಸ್ಟಲ್ಲೆಲ್ಲ
ನಾಗಾಲ್ಯಾಂಡಲ್ಲಿ ಯು ಕ್ಯಾನ್ ಬೈ ಅ ಹೆಲಿಕಾಪ್ಟರ್ ಟಿಕೆಟ್ ಫ್ರಮ್ ಇವಾಗ ನಮ್ಮ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ ಆ ಥರ. ಸೊ ನಾಗಾಲ್ಯಾಂಡ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಹ್ಯಾಸ್ ಅ ಹೆಲಿಕಾಪ್ಟರ್ ಆನ್ ಕಾಂಟ್ರಾಕ್ಟ್ ವೇರ್ ಬಿಕಾಸ್ ನಾಗಾಲ್ಯಾಂಡಲ್ಲಿ ಕನೆಕ್ಟಿವಿಟಿ ಅಷ್ಟಿಲ್ಲ ಬಿಕಾಸ್ ಆಫ್ ದ ಮೌಂಟೇನಿಯಸ್ ರೀಜನ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ವಾಟ್ ಎವರ್ ಗೌರ್ಮೆಂಟ್ ಪಾಲಿಸೀಸ್ ದಟ್ they are fine the way they are, will leave them alone ಅನ್ನೋ ಒಂದು, for whatever reasons connectivity was not there. And so I have worked even in Nagaland where we used to have our helicopter taking people from one village to the other village. In fact, there were till 2012 I can say there were people who have seen a helicopter, they had not seen a vehicle, an ambulance or something like that. ಯಾಕೆಂದರೆ ಅವ್ರ ಹಳ್ಳಿಯಿಂದ ಹೊರಗೆ ಬಂದಿಲ್ಲ, ಅವ್ರ ಹಳ್ಳಿಗೆ ವಾರಕ್ಕೆ 2 ಸತಿ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗ್ತಾಯಿದೆ, ಬಟ್ ಯಾವುದೂ ಒಂದು ಕಾರೋ ಒಂದು ಬಸ್ಸೋ ಹೋಗಿಲ್ಲ ಆ ಥರ. ಸೊ ಇಂಟರ್ ಸ್ಟೇಟು ಬಿಟ್ವೀನ್ ನಾರ್ತ್ ಈಸ್ಟಲ್ಲಿ ದರ್ಸ್ ಲಾಟ್ ಆಫ್ ಹೆಲಿಕಾಪ್ಟರ್ ಸರ್ವಿಸಸ್. ಸೊ ವಿದಿನ್ ದ ಸಿಟಿ ಇವತ್ತು ಬೆಂಗಳೂರು ಅಂತ ಊರಲ್ಲಿ ಎಲ್ಲರಿಗೂ ಗೊತ್ತು ಬಸವೇಶ್ವರ ನಗರಿಂದ ಮಾರತಳ್ಳಿ ಓಡಾಡೋದು ಇಟ್ಸ್ ಅ ಪೇನ್. ಎಕ್ಸಾಂಪಲ್ ಕೊಟ್ಟದ್ದು ಈ ಥರದೇ ಮಲ್ಟಿಪಲ್. ಹೊಸ ಬೆಂಗಳೂರು ಎಷ್ಟು ಬೆಳೆದಿದೆ ಇನ್ಕ್ಲೂಡಿಂಗ್ ದ ಪ್ಲೇಸ್ ಅಟ್ ಐ ಸ್ಟೇ, ಇಲ್ಲಿಂದ ಎಲ್ಲ ಕಡೆ ಕನೆಕ್ಟಿವಿಟಿ ಇಸ್ ಅ ಪೇನ್. ಸೊ ಡ್ಯೂ ಸಿ ಫ್ಯೂಚರ್ ಹೆಲಿಕಾಪ್ಟರ್ ಇನ್ ಬೆಂಗಳೂರು ಯೂಸ್ಡ್ ಆಸ್ ಅ ಟ್ಯಾಕ್ಸಿ? There were services from Electronic City to the new airport. ಏರ್ಪೋರ್ಟಿಗಿದೆ, ಎಸ್. ಈ ಥರ ಎಲ್ಲ ಆನ್ ಆ್ಯಂಡ್ ಆಫ್. It's always about supply, demand, and if there is a demand, the industry will cater. ಹಂಗೆ ಹೌದು. ಸದ್ಯಕ್ಕೆ ಸ್ವಲ್ಪ ಕಮ್ಮಿನೇ ಅಂತೀರಾ? ಸದ್ಯಕ್ಕೆ ಸ್ವಲ್ಪ ಕಡಿಮೆನೆ. ಹೌದು, ಸದ್ಯಕ್ಕೆ ಸ್ವಲ್ಪ ಎಷ್ಟು ಕಡಿಮೆ. ಕಾಸ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಟು ಏರ್ಪೋರ್ಟ್ ಇಟ್ ವಾಸ್ ವಾಟ್ 5,000 or 10,000 ನಾನು ಕೇಳಿದೆ. ಐ ಆಮ್ ನಾಟ್ ಶೋರ್ ಇಫ್ ದ ನಂಬರ್ಸ್ ಆರ್ ರೈಟ್. No, right I'm cost. not very familiar with the cost. ಸರಿ. ಯಾಕೆಂದರೆ ಲಾಸ್ಟ್ 10 years, the 10 years of my career I was not in India. ನೈಜೀರಿಯಾ? Yes, I worked in Nigeria. ಅಲ್ಲೇನ್ ವಾಟ್ ವಾಸ್ ದ ಪ್ರೊಫೈಲ್ ಯು ಆರ್ ಹ್ಯಾಂಡ್ಲಿಂಗ್ ದೇರ್? I was a base maintenance manager, and this was again for an oil company that our company was on contract. So what happens is ಈಗ ಸಮುದ್ರದಲ್ಲಿ ಆಫ್ಶೋರ್ ಪ್ಲ್ಯಾಟ್ಫಾರ್ಮ್ಸ್, ಆಯಿಲ್ ಪ್ಲ್ಯಾಟ್ಫಾರ್ಮ್ಸ್, ಪ್ರೋಸೆಸ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಇರುತ್ತೆ. ಸೊ ಲ್ಯಾಂಡಿಂದ ಆಯಿಲ್ ಕಂಪನಿ ಎಂಪ್ಲಾಯೀಸ್ನ ವಿ ಫ್ಲೈ ದೆಮ್ ಟು ದ ಪ್ಲ್ಯಾಟ್ಫಾರ್ಮ್ಸ್. ಸೊ ನಿಮ್ಮ ಕೆಲಸ ಇಸ್ ಈ ಸಿನಿಮಾಗಳೆಲ್ಲ ತೋರಿಸ್ತಾರಲ್ಲ, ಅಲ್ಲಿ ಯಾವುದೋ ಒಂದು ದೊಡ್ಡ ಶಿಪ್ ನಿಂತಿರುತ್ತೆ, ಇಲ್ಲಿಂದ ಅಲ್ಲಿ ಯು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಂಡ್ ದೆನ್ ಅಲ್ಲಿ ಆಯಿಲ್ ಪ್ರೊಕ್ಯೂರ್ಮೆಂಟಲ್ ಚಾಪರ್ದು ಏನಾದ್ರು ಇದೆಯಾ? ಲೈಕ್ ಕೆಳಗಡೆಯಿಂದ ಅದನ್ನೇನೋ ಎಳೆಯೋದು ಅವೆಲ್ಲ ಏನಿಲ್ಲ, ಜಸ್ಟ್ ಡ್ರಾಪಿಂಗ್? Just dropping people. Yeah. Got it. Logistics. So that was the profile that was the role that our company as a helicopter company was doing, and my role was to manage a base. So in a base you will have 3 or 4 helicopters. One helicopter maintenance ಅಲ್ಲಿ ಇರುತ್ತೆ, ಇನ್ನೊಂದು 2 helicopter flight line ಅಲ್ಲಿ ಇರುತ್ತೆ, which is continuously shuttling, picking passengers, dropping them, then picking passengers from the offshore platform coming back. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಒಂದು ಪ್ರೋಸೆಸ್ ಪ್ಲ್ಯಾಟ್ಫಾರ್ಮ್ ಅಂತಿರುತ್ತೆ, ಅದಕ್ಕೊಂದು 15 ಸ್ಯಾಟಲೈಟ್ ಪ್ಲ್ಯಾಟ್ಫಾರ್ಮ್ಸ್ ಅಂತಿರುತ್ತೆ. ಅಲ್ಲಿಂದ ಆಯಿಲ್ ಪ್ರೊಡಕ್ಷನ್ ಆಗಿ ಪ್ರೋಸೆಸ್ ಪ್ಲ್ಯಾಟ್ಫಾರ್ಮಿಗೆ ಬರೋದು. ಸೊ ಪ್ರೋಸೆಸ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು 60 ಜನ 70 ಜನ ವಾಸ ಇರ್ತಾರೆ ಕಂಟಿನ್ಯೂಸ್ಲಿ. ಸೊ ಪಿಕ್ ದೆಮ್, ಡ್ರಾಪ್ ದೆಮ್ ಟು ಆಲ್ ದ ಸ್ಯಾಟಲೈಟ್ಸ್, ಕಮ್ ಬ್ಯಾಕ್, ದೆನ್ ಗೋ ಬ್ಯಾಕ್ ಟು ದ ಸ್ಯಾಟಲೈಟ್ಸ್ ಆ್ಯಂಡ್ ಬ್ರಿಂಗ್ ದೆಮ್ ಬ್ಯಾಕ್ ನೈಟ್ ಸ್ಟೇಗೆ ಅವ್ರ ಪ್ರೋಸೆಸ್ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾರೆ. ಸೊ ಹೆಲಿಕಾಪ್ಟರ್ಸ್ ಈ ಥರ ಆಯಿಲ್ ಪ್ರೊಡಕ್ಷನಲ್ಲಿ ರೋಲಲ್ಲಿ ದೇ ಡೂ ಅಪ್ ಟು 80-100 ಲ್ಯಾಂಡಿಂಗ್ಸ್ ಅ ಡೇ. ಯಪ್ಪ, ಕ್ರೇಜ್ ಲಿಟ್ರಲಿ. ಯಾ ಥರ ಬಸ್ ಥರ ಇದು. ಹೌದು ಹೌದು ಲಿಟ್ರಲಿ. ಓಕೆ, ಸೊ ನೀವು ಬೇಸ್ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ಮಾತಾಡಿದಾಗ ನಮಗೊಂದು ಡೌಟ್, ಲೈಕ್ ಅ ಬೇಸಿಕ್ ಕ್ವೆಶ್ಚನ್. ಎಲ್ಲರಿಗೂ ಗೊತ್ತು ಒಂದು ಬೈಕು, ಸೈಕಲ್ಲು, ಕಾರೆಲ್ಲ ಎಷ್ಟು ಲಕ್ಷಕ್ಕೆ ತೊಗೋಬೋದಂತ. ಒಂದು ಹೆಲಿಕಾಪ್ಟರ್ ತೊಗೋಬೇಕಂದ್ರೆ ಎಷ್ಟು ಕೋಟಿ ಆಗ್ಬೋದು? ಅಂದರೆ ಒಂದು 4 ಸೀಟರು ಅಥವಾ ಒಂದು 3-4 ಕೋಟಿ. ಅಗೇನ್ ಹೊಸದಾದರೆ ಬೇರೆ ರೇಟ್ ಇರುತ್ತೆ, ಹಳೇದಾದರೆ ಯೂಸ್ಡ್ ವೆಹಿಕಲ್, ಪ್ರೀ ಓನ್ಡ್. ಬಟ್ ಇದರಲ್ಲೆಲ್ಲ ಜಾಸ್ತಿ ಯಾವ್ದು ತೊಗೊಳ್ಳೋದು ಜನ? ಪ್ರೀ ಓನ್ಡೇನಾ? ಇಲ್ಲ, ಹಾಗೇನಿಲ್ಲ. ಡೆಫಿನೆಟ್ಲಿ ಬ್ರ್ಯಾಂಡ್ ನ್ಯೂ
ಡಿಪೆಂಡಿಂಗ್ ಆನ್ ದ ಅಫೋರ್ಡಬಿಲಿಟಿ ಪೀಪಲ್ ಗೋ ಫಾರ್ ಬ್ರ್ಯಾಂಡ್. ಬಟ್ ಇನ್ನೊಂದು ಏವಿಯೇಷನಲ್ಲಿ ಒನ್ ಥಿಂಗ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಆ ಮಷೀನ್ ಆ ರಿಜಿಸ್ಟ್ರೇಷನ್ಗೆ ಏಜ್ ಆಗಿರುತ್ತೆ, ಆದರೆ ಅದರಲ್ಲಿರೋ ಇಂಜಿನ್ಸು, ಅದರಲ್ಲಿರೋ ರೋಟರ್ಸು, ಅದರಲ್ಲಿರೋ ಆಲ್ ಡೈನಮಿಕ್ ಕಾಂಪೊನೆಂಟ್ಸ್ ದರ್ ಆ್ಯಸ್ ಗುಡ್ ಎಸ್ ನ್ಯೂ. ಸಮ್ಟೈಮ್ಸ್ ಯಾಕೆಂದರೆ ಇಟ್ ಗೋಸ್ ಫಾರ್ ಎನ್ ಓವರ್ ಆಲ್, ದ ಹೋಲ್ ಇಂಜಿನ್ ಗೋಸ್ ಫಾರ್ ಎನ್ ಓವರ್ ಆಲ್ ಡ್ರೈವ್ ಟ್ರೈನ್ ಅಂತೀವಿ ನಾವು. ಅಂದರೆ ಇಂಜಿನಿಂದ ರೋಟರ್ಗೆ ಹೋಗೋ ಕಾಂಪೊನೆಂಟ್ಸು, ಇಂಜಿನಿಂದ ಟೇಲ್ ರೋಟರ್ಗೆ ಹೋಗೋ ಕಾಂಪೊನೆಂಟ್ಸು, ಅದು ಎಲ್ಲನೂ ಹೊಸದಿರುತ್ತೆ. ಸೊ Even ಆ in ಬಾಡಿ, ಆ ಶೆಲ್, ಈವನ್ ಇನ್ ಪ್ರಿಯೋಂಡ್, ಈವನ್ ಇನ್ ಅ 10-year-old. ಈಗ ಕಾರ್ಸಲ್ಲಿ ಏನಾಗುತ್ತೆ, 10 ವರ್ಷ ಹಳೆ ಕಾರ್ ಅಂದರೆ ಯಾವ ಇಂಜಿನ್ ಇತ್ತೋ 10 ವರ್ಷದಿಂದ ಅದೇ ಇಂಜಿನ್ ಇನ್ನೂ ಓಡ್ತಾ ಇರುತ್ತೆ ಕಾರ್ಸಲ್ಲಿ ಅಲ್ವಾ. ಇದರಲ್ಲಿ ಆಗಲ್ಲ. 10 ವರ್ಷ ಆ್ಯಂಡ್ 10,000 hours ಅಂದರೆ ಅದರಲ್ಲಿ 2-3 ಸತಿ ಇಂಜಿನ್ ಚೇಂಜ್ ಆಗೋಗಿರುತ್ತೆ. ಓ, ಅಂದರೆ ಹಂಗೆ ದ change ಹೋಲ್ ಆಗ್ತಾನೆ ಇಂಜಿನ್ ಇರುತ್ತೆ. ಈಸ್ ಪಿಕ್ಡ್ ಔಟ್, ಇಟ್ ಗೋಸ್ ಫಾರ್ ಓವರ್ ಆಲ್. ಇಟ್ ಜನರಲಿ ಗೋಸ್ ಟು ಮ್ಯಾನುಫ್ಯಾಕ್ಚರರ್ ಫಾರ್ ಓವರ್ ಆಲ್. They will overhaul it, they will test it to bring it to as new condition. ಅರ್ಥ ಆಯ್ತು. ಆ ಥರ ಎಲ್ಲ ಟೆಸ್ಟಿಂಗ್ ಆಗಿ ದ್ಯಾಟ್ ಓವರ್ ಆಲ್ಡ್ ಇಂಜಿನ್ ವಿಲ್ ಕಮ್ ಟು ಅಸ್. ಸೊ So, ವೆದರ್ ನೀವು ಹೇಳಿದ್ದು 3 ಕೋಟಿ, ದಿಸ್ ಇಸ್ ದ ಕಾಸ್ಟ್ ಆಫ್ ಅ ಪ್ರೀ ಓನ್ಡ್ ಅಥವಾ ಹೊಸ? ಅಲ್ಲ, ಐ ಆಮ್ ಜಸ್ಟ್ ಟೆಲಿಂಗ್ ಅ Example. ರ್ಯಾಂಡಮ್ ಫಿಗರ್. ಯಾ Maybe I think the cheapest helicopter could be about 3 or 4 crores or something like that. ವಾಟ್ ಆರ್ ದ ಫೇಮಸ್ ಮ್ಯಾನುಫ್ಯಾಕ್ಚರರ್ಸ್? So Bell Helicopters ಅಂತ one of the oldest, then Sikorsky, Augusta Westland. ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸು? Indian manufacturers, HAL was manufacturing Cheetah and Chetak, they were manufacturing. Then ALH, Advanced Light Helicopter, Dhruv anta, it's named Dhruv. ಏರ್ ಶೋಸಲ್ಲೆಲ್ಲ ನೋಡಿರ್ಬೋದು ನೀವು, ಒಂದು ನೈಸ್ ಪೀಕಾಕ್ ಡಿಸೈನ್ ಪ್ರಿಂಟ್ ಮಾಡಿದ್ದಾರೆ ಧ್ರುವ್ ಮೇಲೆ. ಸೊ ಧ್ರುವ್ ಇದೆ. ಇವಾಗ ಕಾಂಬ್ಯಾಟ್ ಹೆಲಿಕಾಪ್ಟರ್ಸು ಬರ್ತಾ ಇದೆ. ದೆನ್ ರೀಸೆಂಟ್ಲಿ ತುಮಕೂರು ಹತ್ರ ಇಟ್ಸ್ ಅ ಯುರೋಪಿಯನ್ ಹೆಲಿಕಾಪ್ಟರ್, ಬಟ್ ಅಂಡರ್ ಲೈಸೆನ್ಸ್ HAL ಇಸ್ ಮ್ಯಾನುಫ್ಯಾಕ್ಚರಿಂಗ್ H125 ಅಂತ. ಸೊ ನೈಸ್. ಯಾ, ಸೊ ಹಾಗಾಗಿ ಇದೆಲ್ಲ ಆಪ್ಷನ್ಸ್ ಇದೆ ಮ್ಯಾನುಫ್ಯಾಕ್ಚರರ್ಸ್ ಆಗಿ. ಹೌದು. ನಾವು ಐಮ್ ಶ್ಯೂರ್ ಒಂದು 2-wheeler ಕಾರ್ ಕೊಂಡ್ಕೊಂಡಷ್ಟು ಈಸಿ ಅಲ್ಲ ಟು ಬೈ ಅ ಹೆಲಿಕಾಪ್ಟರ್. ಒಂದು ನೀವು ಫೈನಲೈಸ್ ಮಾಡಿದ್ಮೇಲೆ ಅದಕ್ಕೆ ಸೆಪ್ರೇಟಾಗಿ ಲೈಸೆನ್ಸ್ ಅಪ್ಲೈ ಮಾಡಬೇಕಾ, ಮತ್ತು ಇದ್ರದ್ದು ಪಾರ್ಕಿಂಗ್ ಎಲ್ಲ ಏನೋ. ಸೊ ಏನಂದರೆ ನೀವು ಹೇಳಿದ್ದು ನಿಜ. ಹಾಂ, ಓನಿಂಗ್ ಅ ಹೆಲಿಕಾಪ್ಟರ್ ಇಸ್ ಈಸಿ, ಬಟ್ ಮೇಂಟೈನಿಂಗ್ ಇಟ್, ಹ್ಯಾವಿಂಗ್ pilots, having engineers, then all the documentation. ಈಗ ಕಾಮನ್ನಾಗಿ ನೀವು ಯಾರನ್ನಾದರೂ ಕೇಳಿ, ನಿಮ್ಮ ಕಾರಲ್ಲಿ ಲಾಸ್ಟ್ ಮೇಂಟೆನೆನ್ಸ್ ಏನಾಯಿತು ಅಥವಾ ನೆಕ್ಸ್ಟ್ ಮೇಂಟೆನೆನ್ಸ್ ಏನಾಗಬೇಕಂದ್ರೆ ಅದು ಗೊತ್ತಿಲ್ಲ. ನಮಗೆ ಫೋನ್ ಬರುತ್ತೆ, ನಿಮ್ಮ ಕಾರ್ ಸರ್ವಿಸ್ ಡ್ಯೂ ಇದೆ, ಬಂದು ಬಿಟ್ಬಿಡಿ ಅಂತ. ಇದು ಆ ಥರ ಅಲ್ಲ. ದ ಓನರ್ ಆರ್ ದ ಆಪರೇಟರ್ ಹ್ಯಾಸ್ ಟು ಟೇಕ್ ಓನರ್ಶಿಪ್ ಆಫ್ ದಟ್ ಇಟ್ ಇಸ್ maintained properly. And you have to maintain a whole entourage. Yeah, Pilot yeah. ಬೇಕು, ಎಂಜಿನಿಯರ್ ಬೇಕು, ಅದೆಲ್ಲ licenses. there are provisions for outsourcing. Companies like? Yeah, companies ಇದೆ where you can outsource the maintenance to a maintenance that you organization. can help our audience with any So recommendations? Airworks is one company. Airworks India anta, one of the oldest maintenance organization. ಸರಿ. So every organization has so in every aviation company, andre who are operating at a large scale, there is a owner and operations part in the company, there is a maintenance part in the company. So even in that way it is there is a bifurcation. Operations part ondirutte which every operator has to have. Then the maintenance part, like I own a car but I don't own a garage ಅಲ್ವಾ, ನಂದೇ ಒಂದು ವರ್ಕ್ಶಾಪ್ ಇರೋದಿಲ್ಲ. ಆ ಥರ ಒಂದು 145 ಆರ್ಗನೈಸೇಷನ್ ಅಂತಾರೆ, ವೇರ್ somebody who owns can give the maintenance responsibility to another organization. ಆ ಥರ. ಸೊ there are quite a few maintenance organizations. MROs ಅಂತಾರೆ, maintenance and repair organizations ಅಂತ. ಹೀಗೆ Yeah. ಏರ್ವರ್ಕ್ಸ್ ಅದರಲ್ಲೂ ಎರಡಿದೆ. ಒಂದು ಓನರ್ಶಿಪ್ ಸೈಡ್. Not only Airworks. ಅಂದ್ರೆ Airworks is that- a maintenance organization, but any operator who is who has operations at a large scale will have
in their organization 2 entities. ಟೂ ವರ್ಟಿಕಲ್ಸ್, ಒಂದು Yeah. ಓನರ್ಶಿಪ್, ಎರಡನೇದು ಮೇಂಟೆನೆನ್ಸ್. Yeah. ಏನು ಕಾಸ್ಟ್ ಇರ್ಬೋದು ಮೇಂಟೆನೆನ್ಸ್ಗೆ ಪರ್ ಇಯರ್? ನಾನೊಂದು ಚಾಪರ್, ನನ್ನ ಹತ್ರ ಒಂದು ಅಗೇನ್ ಹೆಲಿಕಾಪ್ಟರ್ ಇದೆ. ಕಾಂಪ್ಲೆಕ್ಸಿಟಿ. ಈಗ ಕಾರ್ಸಲ್ಲಿ ಹೇಗೆ ಒಂದು ಮಾರುತಿ 800 ಮೈಟ್ ಬಿ ಆಸ್ ಗುಡ್ ಆಸ್ ಮೇಂಟೈನಿಂಗ್ ಅ 2-wheeler ವರ್ಸಸ್ ಇಫ್ ಯು ಗೋ ಫಾರ್ ಮರ್ಸಿಡೀಸ್ ಆರ್ ಜಾಗ್ವಾರ್, ರೋಲ್ಸ್ ರಾಯ್ಸ್, ಅದರದ್ದು ಆಯಿಲ್ ಚೇಂಜ್ ಕಾಸ್ಟಲ್ಲಿ ಇದೊಂದು ಕಾರ್ ಬಂದ್ಬಿಡ್ಬೋದು. ಸೇಮ್ ಇದು ಅದೇ ಥರ ವೆರಿ number? ವೆರಿ ವೆರಿಡ್. ಎನಿ ನಂಬರ್ ಟು ಗೆಟ್ ಅ ಸೊ Ballpark ಅದು figure? ಅದು ಹೇಗೆ ಅಂದರೆ, ಸೊ ಇನ್ಫ್ಯಾಕ್ಟ್ ಲಾಟ್ ಆಫ್ ಮ್ಯಾನುಫ್ಯಾಕ್ಚರರ್ಸ್ ವೆಬ್ಸೈಟ್ಸಲ್ಲಿ ಆಪ್ರೇಟಿಂಗ್ ಕಾಸ್ಟ್ ಪರ್ ಅವರ್ ಆ ಥರ ರೆಡಿಯಾಗಿ ಸಿಗುತ್ತೆ. ಹಾಂ, ಸೊ ಪರ್ ಅವರ್ ಎಷ್ಟು ಪರ್ ಅವರ್ ನಮಗೇನು, ಹಾಂ, ವಾಟ್ ಈಸ್ ದ Labor ಕಾಸ್ಟ್, charge ಮಾಡೋದು. ಹಾಂ, ಏನು ಕಾಸ್ಟ್ ಬರುತ್ತೆ ಅಂತ ಒಂದು ಅರೈವ್ ಮಾಡಿರ್ತಾರೆ. ದಟ್ ಇಸ್ ಬೇಸ್ಡ್ ಆನ್ ದ್ಯಾಟ್ ಕಂಪ್ಯಾರಿಸನ್ ಇಟ್ ಸೆಲ್ಫ್ ಪೀಪಲ್ ವಿಲ್ ಎಂಡ್ ಅಪ್ ಬೈಯಿಂಗ್ ಆರ್ ನಾಟ್ ಬೈಯಿಂಗ್ ಅ ಮಾಡೆಲ್. ನೀವು ಕೂಡ ಐ ಥಿಂಕ್ ರಾಹುಲ್ ಗಾಂಧಿ ಅವರನ್ನ ಮತ್ತೆ ಆಂಧ್ರದ ಕೆಲವು ಪೊಲಿಟಿಷಿಯನ್ಸ್ ಅವರೆಲ್ಲರನ್ನ ಫ್ಲೈ ಮಾಡಿದ್ದೀರಾ, ಇಸ್ ಇಟ್ ಟ್ರೂ? ಸೊ ವಾಟ್ ಹ್ಯಾಪನ್ಸ್ ಇಸ್, ಅಂದರೆ ನಾನು ಫ್ಲೈ ಮಾಡಿಲ್ಲ, ಅಂದರೆ ನೀವು ಐ ಆಮ್ ನಾಟ್ ಆನ್ ಕಂಟ್ರೋಲ್ಸ್. Entourage ಬಟ್ ಅಲ್ಲಿ ಏನಾಗುತ್ತೆ ಅಂದರೆ, ಏನಾಗುತ್ತೆ ಅಂದರೆ, ಸೊ ದಿಸ್ ವಾಸ್ 2011 ಅಥವಾ 12ಅಲ್ಲಿ ಒಂದು ಪದಯಾತ್ರೆ ಅಂತ ಮಾಡಿದ್ರು. ಸೊ ಹಿ ವೆಂಟ್ ಅರೌಂಡ್ UP, ರಾಹುಲ್ ಗಾಂಧಿ ಅವರು. ಸೊ ಅಟ್ ದಟ್ ಟೈಮ್ ಏನಾಗುತ್ತೆ ಅಂದರೆ, ಮೇಂಟೆನೆನ್ಸ್ ಇಂಜಿನಿಯರ್ ಹ್ಯಾಸ್ ಟು ಅಕಂಪನಿ ದ ಹೆಲಿಕಾಪ್ಟರ್, ಬಿಕಾಸ್ ನಾವು ಒಂದು ಜಾಗದಲ್ಲಿರಲ್ಲ. ಲಕ್ನೋ ಅಂತ ಬೇಸ್ ಇರುತ್ತೆ, ಬಟ್ ಅಲ್ಲಿಂದ ನಾವು ಇನ್ನೊಂದು ಬಲ್ಯ, ಹಾಗೆ ಎಷ್ಟೊಂದು ಗೋರಖ್ಪುರ್, ಇಲ್ಲಿ ಅಲ್ಲಿ ಎಲ್ಲ ಕಡೆ ಲ್ಯಾಂಡ್ ಆಗ್ತಾ ಇರ್ತೀವಿ, ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ದೇ ವಿಲ್ ಹ್ಯಾವ್ ಅ ಶೆಡ್ಯೂಲ್ ಫಾರ್ ದೇರ್ ಮೀಟಿಂಗ್ಸ್. ಸೊ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೆಲಿಕಾಪ್ಟರ್ ತೊಗೊಂಡು ಹಾಪ್ ಮಾಡ್ತಾ ಇರ್ತಾರೆ ಲಿಟ್ರಲಿ. ಒಂದೇ ದಿನಕ್ಕೆ 2 ಮೀಟಿಂಗು 3 ಮೀಟಿಂಗ್ ಆಗುತ್ತೆ. ಎಲೆಕ್ಷನ್ ಟೈಮ್ಸಲ್ಲೂ ಹಾಗೆ ಆಗುತ್ತೆ. ಸೊ ಅಟ್ ದಟ್ ಟೈಮ್ ಐ ಹ್ಯಾಡ್ ದ ಪ್ರಿವಿಲೇಜ್ ಆಫ್ ಬೀಯಿಂಗ್ ಪಾರ್ಟ್ ಆಫ್ ದ ಟೀಮ್. ಅಂದರೆ ಹೌ ಇಸ್ ಅ ಡೇ ಆಫ್ ಯುವರ್ಸ್ ವೆನ್ ಯು ಆರ್ ಅರೌಂಡ್ ಪೀಪಲ್ ಲೈಕ್ ದಿಸ್, ಫ್ಲೈಯಿಂಗ್ ದೆಮ್ ಆ್ಯಸ್ ಅ ಪಾರ್ಟ್ ಆಫ್ ದ ಟೀಮ್? Yeah. ನೀವು ಒಂದು ಮೇಂಟೆನೆನ್ಸ್ ಇಂಜಿನಿಯರ್ ಆಗಿದ್ದಾಗ ನಿಮ್ಮ ಇಂಟ್ರಾಕ್ಷನ್ಸ್ ಏನೇನಿರುತ್ತೆ? ಅವ್ರ ಹತ್ರ ಎಲ್ಲ ಡೈರೆಕ್ಟಾಗಿ ಮಾತಾಡ್ತಿರ್ತೀರಾ? ಒಂದು ಕ್ಯಾಶುವಲ್ ಕಾನ್ವರ್ಸೇಷನ್ ಇರುತ್ತಾ ಅಥವಾ? ಇರುತ್ತೆ ಸಮ್ಟೈಮ್ಸ್, ಬಿಕಾಸ್ ಇನ್ ದ ಸೇಮ್ ಕ್ಯಾಬಿನ್ ವಿ ಆರ್ ಸಿಟ್ಟಿಂಗ್, ಆ್ಯಂಡ್ ದೆನ್ ಅದು ಒಂದು 3 ದಿನ 4 ದಿನ ಆದಮೇಲೆ ವಿ ಜನರಲಿ Open ಟೆನ್ up ಟು ಆಗೇ ಈಸ್ ಆಗ್ತೀರಾ? ಆಫ್ಟರ್ ಆಲ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆ ಥರ. ಸೊ ಜನರಲಿ ದೇ ವಿಲ್ ಆಲ್ಸೋ ಹ್ಯಾವ್ ಅ ಕರ್ಟಸಿ ಟಾಕ್. ನಿಮ್ದು ಊಟ ಆಯಿತಾ? ಈಸ್ ಎವ್ರಿಥಿಂಗ್ ಓಕೆ? ಹೌ ವಾಸ್ ಯುವರ್ ಸ್ಟೇ? It starts from there. So how was our day generally? The day generally used to be a little uncertain. Okay, ಯಾಕೆಂದರೆ ಫಾರ್ ವೇರಿಯಸ್ ರೀಸನ್ಸ್ ನಮಗೂ ಲಾಸ್ಟ್ ಮೂಮೆಂಟ್ ತನಕ ಪ್ರೋಗ್ರಾಮ್ ಬರಲ್ಲ, ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ಸೊ ಜನರಲಿ ಲೈಕ್ ದ ಡೇ ಸ್ಟಾರ್ಟ್ಸ್ ವಿತ್ ವೆನ್ ದ ವೆದರ್ ಕ್ಲಿಯರ್ಸ್. 7 ಗಂಟೆ 8 ಗಂಟೆ ಆ ಥರ ಫಸ್ಟ್ ಟೇಕ್ ಆಫ್ ಇರುತ್ತೆ. ದೆನ್ ಟೇಕ್ ಆಫ್ ಆಗುತ್ತೆ. ಒಂದು ಅಸೈನ್ಡ್ ಹೆಲಿಪ್ಯಾಡ್ ವಿಚ್ ವಿಲ್ ಬಿ ಆಗ ಮೇಕ್ ಶಿಫ್ಟ್ ಟೆಂಪ್ರರಿ ಬೇಸಿಸಲ್ಲಿ ಹೆಲಿಪ್ಯಾಡ್ಸ್ ಕ್ರಿಯೇಟ್ ಮಾಡ್ತಾರೆ. ವಿ ವಿಲ್ ಲ್ಯಾಂಡ್ ದೇರ್. ಸೊ ಇದರ್ ಅದೇ ಜಾಗದಲ್ಲಿ ವಿಸಿನಿಟಿಲಿ ಮೀಟಿಂಗ್ ಇರುತ್ತೆ, ಅಥವಾ ಸ್ವಲ್ಪ ಒಂದು 2 ಮಿನಿಟ್ಸ್ ಡ್ರೈವ್ ಟೈಮ್ ಆ ಥರ ಇರುತ್ತೆ. ಕೆಲವು ಸತಿ ಪೊಲೀಸ್ ಲೈನ್ಸ್ ಅಲ್ಲಿರುತ್ತೆ, ಲ್ಯಾಂಡಿಂಗ್ ಸ್ಪೇಸಸ್. ಕೆಲವು ಕಡೆ ಡೆಸಿಗ್ನೇಟೆಡ್ ಏರ್ಪೋರ್ಟ್ಸಲ್ಲಿ ಲ್ಯಾಂಡ್ ಮಾಡ್ತೀವಿ, ಆ ಫೆಸಿಲಿಟಿ ಇದ್ದರೆ. ಸೊ ಆ ಥರ ನಾವು ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ನಮ್ಮ ಚೆಕ್ಸು, ಜನರಲಿ ಸೆಕ್ಯೂರಿಟಿ. ಸೊ ವಿ ಆರ್ ಜನರಲಿ ಅರೌಂಡ್ ದ ಹೆಲಿಕಾಪ್ಟರ್. ಇಟ್ ವಿಲ್ ಬಿ ಅ ಟೀಮ್ ವಿತ್ 2 pilots ಆ್ಯಂಡ್ 1 engineer. ಸೊ ಯಾರೋ ಒಬ್ಬರು ಸ್ವಲ್ಪ ಹೋದ್ರೂ someone else is around the helicopter, because that's our baby. It's more or less like that, and we are responsible for the passengers, and crowd ಜಾಸ್ತಿ ಇರುತ್ತೆ, so we have to be watchful. ಸೊ ಈ ಥರ ವಿ ಆರ್ ಜನರಲಿ ಅರೌಂಡ್ ದ ಹೆಲಿಕಾಪ್ಟರ್. ಏನಾದರೂ ಒಂದು ರೆಸ್ಟಿಂಗ್ ಪ್ಲೇಸ್ ಇದ್ದರೆ ಸ್ಟಿಲ್ ವಿ ವುಡ್ ಪ್ರಿಫರ್ ಅ ರೆಸ್ಟಿಂಗ್ ಪ್ಲೇಸ್ ವೇರ್ ವಿ ಕ್ಯಾನ್ ಸಿ ದ ಹೆಲಿಕಾಪ್ಟರ್. ತುಂಬ ಬಿಟ್ಟು ದೂರ ಹೊಟ್ಟೋಗಲ್ಲ ನಾವು. ಹಾಗೆ ವಿ ಆರ್ ರೆಸ್ಪಾನ್ಸಿಬಲ್. ಮೈ ಲೈಸೆನ್ಸ್ ಇಸ್ ಅಟ್ ಸ್ಟೇಕ್ ಏನಾದರೂ ಆದರೆ, ಆ್ಯಂಡ್ ಆಫ್ ಕೋರ್ಸ್ ಲೈಫ್, ಆ್ಯಂಡ್ ಐ ವಿಲ್ ಆಲ್ಸೋ ಬಿ ಫ್ಲೈಯಿಂಗ್. With all this, we generally tend to be around the helicopter or under our direct watch. ಆ ಥರ ಇರುತ್ತೆ. ಒಂದು 1/2 hour 40 minutes ನೀವು ಭಾಷಣಗಳು ನೋಡಿರ್ಬೋದು. ಒಂದು ಅರ್ಧ ಗಂಟೆ 20 ನಿಮಿಷ 1 hour ಆ ಥರ ಅವ್ರದ್ದೊಂದು ಮೀಟಿಂಗು, ಒಂದು ಭಾಷಣ ಇರುತ್ತೆ.
ದೆನ್ ದೇ ವಿಲ್ ಕಮ್ ಬ್ಯಾಕ್, ದೆನ್ ವಿ ಫ್ಲೈ ಟು ದ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಪ್ರೋಗ್ರಾಮ್ ಆಗಿರುತ್ತೆ ನಮಗೆ. ಸೊ ಅಲ್ಲಿಗೆ ಹೋಗ್ತೀವಿ, ಅಗೇನ್ ದ ಸೇಮ್ ಥಿಂಗ್ ರಿಪೀಟ್ಸ್. ದೆನ್ ಸನ್ಸೆಟ್ಟಿಗೆ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಅದೆಲ್ಲ ರೆಗ್ಯುಲೇಷನ್ಸ್ ಇದೆ. VFR ಡೇ ಆಪ್ರೇಷನ್ಸ್ ಅಂತ. ಸೊ ಡೇ ಅಂದರೆ ಸನ್ರೈಸ್ ಟು ಸನ್ಸೆಟ್ ಅಲ್ವಾ. ಸೊ ಅದಕ್ಕೊಂದು 45 ಮಿನಿಟ್ಸ್ 1 hour ಮುಂಚೆ ಅವರ್ ಆಪ್ರೇಷನ್ಸ್ ವಿಲ್ ಸ್ಟಾಪ್. ಸೊ ಹಾಗಿದ್ರೆ ಫ್ಲೈಟ್ ಥರ ನೀವು ರಾತ್ರಿ ಎಲ್ಲ ಹೆಲಿಕಾಪ್ಟರ್ನ ಹಾರ್ಸೋಕ್ಕಾಗಲ್ವಾ? ಆಗತ್ತೆ, ನಮ್ಮ ಹೆಲಿಕಾಪ್ಟರ್ಸ್ ಆರ್ ಕೇಪಬಲ್. ಬಟ್ ನಾವು ಇವಾಗ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಂತ ಏರ್ ಸ್ಪೇಸಿಂದ ನಾವು ಎಲ್ಲಿ ಲ್ಯಾಂಡ್ ಮಾಡ್ತೀವೋ ಅಲ್ಲೂ ಆ ಫೆಸಿಲಿಟಿ ಇರಬೇಕು. ನಮ್ಮ ಹೆಲಿಕಾಪ್ಟರ್ ಕೇಪಬಿಲಿಟಿ ಇರುತ್ತೆ, ಬಟ್ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ಸೊ ಎಷ್ಟೋ ಕಡೆ ಹಳ್ಳಿಗಳಲ್ಲೆಲ್ಲ ಹೋಗ್ತೀವಲ್ಲ, ಅಲ್ಲೇನು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಅದೆಲ್ಲ ಇಲ್ಲದೆ ಇರೋದಕ್ಕೆ ವಿ ಫಾಲೋ ಡೇ ವಿಜುವಲ್ VFR ಅಂತಾರೆ, ವಿಜುವಲ್ ಫ್ಲೈಟ್ ರೆಫರೆನ್ಸ್. ಅದ್ರ ಮೇಲೆ ಆಪ್ರೇಟ್ ಮಾಡೋಕ್ಕೆ ಪರ್ಮಿಷನ್ ಇರೋದು. ಅರ್ಥ ಆಯ್ತು. ಬಟ್ ಟಾಕಿಂಗ್ ಅಬೌಟ್ ಕ್ರೇಜಿ ಲ್ಯಾಂಡಿಂಗ್ಸ್, ಸಿನ್ಸ್ ಯು ಸೆಡ್ ಕೆಲಷ್ಟೋ ಸತಿ ಏನೂ ಇರಲ್ಲ ಅಲ್ಲೆಲ್ಲ ಲ್ಯಾಂಡ್ ಮಾಡ್ತೀರಾ, ಟೆಲ್ಲಸ್ ಅದರದ್ದು ಲೆಗ್ಗು ಹಾಗೆ ಇದೆಯಲ್ಲ, ಎರಡು ಸ್ಕಿಡ್ಸ್ ಅಂತಾರೆ. ಸ್ಕೇಟಿಂಗ್ ಇದ್ರ ಥರ ಸ್ಕಿಡ್ಸ್, ಇಟ್ ಕ್ಯಾನ್ ಲ್ಯಾಂಡ್ ಟೆಕ್ನಿಕಲಿ ಎನಿವೇರ್. ಎಸ್, ಆಲ್ಮೋಸ್ಟ್. ಅಂದರೆ ಫ್ಲಾಟ್ ಸರ್ಫೇಸು, ಗ್ಲಾಸ್ ಲ್ಯಾಂಡು, ನೀರಲ್ಲೂ ಫ್ಲೋಟ್ಸ್ ಹಾಕಿ ಲ್ಯಾಂಡು, ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಆಗೋ ಕೇಪಬಿಲಿಟಿ ಆಗೋ ಹೆಲಿಕಾಪ್ಟರ್ಸ್ ಇದೆ. ಅಥವಾ ರೆಟ್ರೋಫಿಟ್ ಮಾಡ್ತಾರೆ, ಫ್ಲೋಟ್ಸ್ನ ರೆಟ್ರೋಫಿಟ್ ಮಾಡ್ತಾರೆ, ಆ ಸ್ಕಿಡ್ಸನ್ನು ತೆಗೆದುಬಿಟ್ಟು ಫ್ಲೋಟ್ಸ್ ಹಾಕ್ತಾರೆ. ಈವನ್ ಏರೋಪ್ಲೇನ್ಸ್, ದೆರ್ ಆರ್ ಸೀ ಪ್ಲೇನ್ಸ್ ಅಂತ, ಅವು ಲ್ಯಾಂಡ್ ಮೇಲೆ ಆಪ್ರೇಟೇ ಮಾಡಿರಲ್ಲ. ಎಷ್ಟೋ ಏರೋಪ್ಲೇನ್ಸ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಥ್ರೂ ಔಟ್ ದೇರ್, ಹೆಲಿಕಾಪ್ಟರ್ಸ್ಗಿಂತ ಏರೋಪ್ಲೇನ್ಸ್ ಜಾಸ್ತಿ ಸೀ ಪ್ಲೇನ್ಸಲ್ಲಿ. ಬೋತ್ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ವಿಲ್ ಬಿ ಆನ್ ವಾಟರ್. ಸೊ ಸೀ ಪ್ಲೇನ್ಸ್ ಅಂತ. ಬಟ್ ಹೆಲಿಕಾಪ್ಟರ್ದು ಏನಂದರೆ ವೆರಿ 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 ವರ್ಸಟೈಲ್ ಬಿಕಾಸ್ ಆಫ್ ಇಟ್ಸ್ ವರ್ಟಿಕಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಕೇಪಬಿಲಿಟಿಯಿಂದ. ವೆರಿ ವರ್ಸಟೈಲ್. ವಾಟ್ ಈಸ್ ಯುವರ್ ಫೇವ್ರೆಟ್ ಕ್ರೇಜಿ ಲ್ಯಾಂಡಿಂಗ್ ಮೆಮರಿ? ಆ ಥರ ಕ್ರೇಜಿ ಲ್ಯಾಂಡಿಂಗ್ ಅಂತೇನೂ ಆಗಿಲ್ಲ, ಯಾಕೆಂದರೆ ಸೇಫ್ಟಿ ಈಸ್ ಪ್ಯಾರಮೌಂಟ್ ಆ ಥರ. ಬಟ್ ಒನ್ ಆಫ್ ದ ಆಪ್ರೇಷನ್ಸ್ ದಟ್ ಐ ರಿಯಲಿ ಫೆಲ್ಟ್ ವಾಸ್ ನೈಸ್ ಇಸ್ ಹಿಮಾಚಲಲ್ಲಿ ಹೆಲಿ ಸ್ಕೀಯಿಂಗ್ ಅಂತ ಆಗುತ್ತೆ. ಈಗ ಲಾಸ್ಟ್ 5-6 ಇಯರ್ಸಲ್ಲಿ ಆಗ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಹೆಲಿ ಸ್ಕೀಯಿಂಗ್ ಅಂತ ಆಗತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ, ಇದು ಯುರೋಪಲ್ಲೆಲ್ಲ ವೆರಿ ಕಾಮನ್. ಏನು ಹೆಲಿ ಸ್ಕೀಯಿಂಗ್ ಅಂದರೆ, ಸೊ ಈಗ ಸ್ಕೀ ಮಾಡೋದು ಸ್ನೋ ಸ್ಲೋಪ್ಸ್ ಅಲ್ವಾ. ಸೊ ಅದಕ್ಕೆ ಕೆಲವು ಕಡೆ ಏನಿರುತ್ತೆ, ಇವಾಗ ಗುಲ್ಮಾರ್ಗಲ್ಲೆಲ್ಲ ಹೆಂಗೆ ಅಂದರೆ ಗಂಡೋಲಾಸ್ ಇದೆ, ಕೇಬಲ್ ಕಾರ್ ಇದೆ. ಆ ಕೇಬಲ್ ಕಾರಲ್ಲಿ ಜನ ಕೂತ್ಕೋತಾರೆ, ಮೇಲೆ ಹೋಗ್ತಾರೆ, ಮೇಲಿಂದ ಅವರು ಸ್ಲೋಪ್ಸಲ್ಲಿ ವಾಪಸ್ ಬರ್ತಾರೆ. ಸೊ ಕೇಬಲ್ ಕಾರ್ ಇಲ್ಲದೆ ಇರೋ ಕಡೆ ಏನು ಮಾಡೋದು? ದಟ್ ಈಸ್ ವೆನ್ ದ ಹೆಲಿಕಾಪ್ಟರ್ ಕಮ್ಸ್ ಇನ್. ಓಕೆ. ಸೊ ಅಲ್ಲೆಲ್ಲ ಸ್ಲೋಪ್ಸ್ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ಅಂತ ಸ್ಪೆಷಲ್ ಟ್ರೈನ್ಡ್ ಪೈಲಟ್ಸ್ ಇರ್ತಾರೆ ಹೂ ವಿಲ್ ಜನರಲಿ ಬಿ ಸ್ಕೀ ಎಂಥೂಸಿಯಾಸ್, ದ ಪೈಲಟ್ಸ್ ಆಲ್ಸೋ. ಸೊ ದೇ ವಿಲ್ ಹ್ಯಾವ್ ಅ ಫೇರ್ ಅಮೌಂಟ್ ಆಫ್ ನಾಲೆಡ್ಜ್ ಆಫ್ ಸ್ಕೀಯಿಂಗ್ ಆಲ್ಸೋ. ಸೊ ಅದು ಸೊ ಪ್ಯಾಸೆಂಜರ್ ಸಿಟ್ ಇನ್ ಸೈಡ್, ದ ಸ್ಕೀಸ್ ಆರ್ ಒಂದು ದೊಡ್ಡ ಬಾಸ್ಕೆಟ್ ಇರುತ್ತೆ, ಆ ಬಾಸ್ಕೆಟಲ್ಲಿ ಸ್ಕೀಸ್ನ ತೆಗೆದು ಇಟ್ಬಿಡೋದು. ಎಕ್ಸ್ಟರ್ನಲ್ ಬಾಸ್ಕೆಟ್ ಅದು. ಹೆಲಿಕಾಪ್ಟರ್ಗೆ ಹೊರಗಡೆ ಒಂದು ಬಾಸ್ಕೆಟ್ ಇರುತ್ತೆ. ಸೊ ಆ ಬಾಸ್ಕೆಟಲ್ಲಿ ಸ್ಕೀಸು 6 ಅಡಿ 7 ಅಡಿ ಉದ್ದ ಇರುತ್ತೆ. ಅದನ್ನ ಇಡೋಕ್ಕೆ ಒಂದು ಬಾಸ್ಕೆಟ್ ಥರ ಇರುತ್ತೆ. ಸೊ 6 ಜನ ಕೂತ್ಕೋತಾರೆ. ಕೂತ್ಕೊಂಡು ಹೆಲಿಕಾಪ್ಟರು ಒಂದು ಡೆಸಿಗ್ನೇಟೆಡ್ ಐಡೆಂಟಿಫೈಡ್ ಸ್ಪಾಟ್ ಇರುತ್ತೆ ಮೌಂಟೇನ್ ಮೇಲೆ. ಅಲ್ಲಿ ಲ್ಯಾಂಡ್ ಆದಮೇಲೆ ಇವರೆಲ್ಲ ಇಳಿದು ಸ್ಕೀಸ್ ಹಾಕ್ಕೋತಾರೆ. ಸ್ಕೀಸ್ ಹಾಕ್ಕೊಂಡ್ಮೇಲೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಇವರು ಸ್ಲೋಪ್ಸಿಂದ ಕೆಳಗಡೆ ಹೋಗ್ತಾರೆ. ಸೊ ದಟ್ಸ್ ಅ ವೆರಿ ನೈಸ್ ಆಪ್ರೇಷನ್, ಬಿಕಾಸ್ ಅಲ್ಲೇನು ರೋಡ್ ಇಲ್ಲ, ಕೇಬಲ್ ಕಾರ್ ಇಲ್ಲ, ಎಂಥದ್ದು ಇಲ್ಲ. ಬಟ್ ದೇ ಹ್ಯಾವ್ ವೇಸ್ ಟು ಅಸೆಸ್ ಈ ಸ್ಲೋಪ್ಸು, ಆ ಗ್ರೇಡಿಯಂಟು, ಸ್ನೋಫಾಲು, ಹಾರ್ಡ್ನೆಸ್ಸು, ಅದೆಲ್ಲ ಫಿಟ್ ಟು ಸ್ಕೀನ, ಅದೆಲ್ಲ ಅಸೆಸ್ ಮಾಡಿಬಿಟ್ಟು. ಸೊ ಹೆಲಿಕಾಪ್ಟರ್ಸ್ ಆರ್ ಯೂಸ್ಡ್ ಫಾರ್ ಹೆಲಿ ಸ್ಕೀಯಿಂಗ್ ಇನ್ ಇಂಡಿಯಾ. ನೈಸ್. ಯಾ. ಸೊ ಅಂದರೆ ಇದೆಲ್ಲ ಜನಸಾಮಾನ್ಯರಿಗಲ್ಲ, ದಿಸ್ ಇಸ್ ಓನ್ಲಿ ಫಾರ್ ಹೈಲಿ ಕ್ವಾಲಿಫೈಡ್ ಆ್ಯಂಡ್ ಆಮೇಲೆ ಎಲ್ಲ ಎಂಟರ್ಟೈನ್ಮೆಂಟ್ಗೆ ಅಥವಾ ಎನಿ ಪರ್ಪಸ್ ರಿಸರ್ಚ್ ಡ್ರಿವನ್ ಇದಕ್ಕೆ ಮಾಡೋದು? ಇಲ್ಲ, ರಿಸರ್ಚ್ ಅಲ್ಲ, ಇಟ್ಸ್ ಅ ಸ್ಪೋರ್ಟ್ ಸ್ಕೀಯಿಂಗ್. ಯಾ, ಬಿಕಾಸ್
ಎಲ್ಲಿ ತುಂಬ ಸ್ನೋ ಇದೆಲ್ಲ ಇರುತ್ತೋ, ಈಗ ಸ್ವಿಟ್ಜರ್ಲ್ಯಾಂಡಲ್ಲೆಲ್ಲ ಈಗ ನಾವು ಇಲ್ಲಿ ಸೈಕಲ್ ಹೊಡಿಯೋಂಗೆ ನಾನು ಐ ಆಮ್ ಕೋಟಿಂಗ್ ದ್ಯಾಟ್ ಸೈಟಿಂಗ್ ದ್ಯಾಟ್ ಎಕ್ಸಾಂಪಲ್ ಬಿಕಾಸ್ Yeah. ರೀಸೆಂಟಾಗಿ ಹೋಗಿ ಬಂದೆ. ಹೌದು. ಅಲ್ಲೂ ಅಷ್ಟೇ ಗಂಡೋಲಾಸಲ್ಲೂ ಸೈಡಲ್ಲಿ ದೇ ಪುಟ್ ಸೆಪರೇಟ್ ಬಾಸ್ಕೆಟ್ ಥರ ನೀವು Yes. ಹೇಳ್ದಂಗೆ. ಇಟ್ಸ್ ನಾಟ್ ಅ ಬಾಸ್ಕೆಟ್, ಜಸ್ಟ್ ಲಿಟಲ್ ಪ್ರಾವಿಷನ್. ಯಾ ನೀವಲ್ಲಿ ಆರಾಮಾಗಿ ಪೆನ್ ಸ್ಟ್ಯಾಂಡಲ್ಲಿ ಪೆನ್ ಅಲ್ಲಿ ವರ್ಟಿಕಲ್ ಆಗಿ ಇಡ್ತಾರೆ, ಗಂಡೋಲಾಸ್ಗೆಲ್ಲ ವರ್ಟಿಕಲ್ ಆಗಿ ಇಡ್ತಾರೆ. ಇನ್ನು ಕೆಲವು ಕಡೆ ಏನಂದರೆ ಬೆಂಚಸ್ ಥರ ಇರುತ್ತೆ. ಸೊ ಸ್ಕೀ ಹಾಕ್ಕೊಂಡು ನೀವು ನಿಮ್ಮ ಕಾಲು ಕೆಳಗಡೆ ನೇತಾಡ್ತಿದ್ರು ಸ್ಕೀ ಹಾಕ್ಕೊಂಡು ಇರ್ಬೋದು. ಕೇಬಲ್ ಕಾರಲ್ಲೇ ಬರೀ ಒಂದು ಸೇಫ್ಟಿ ಬಾರ್ ಇರುತ್ತೆ. ಓಪನ್. ಹಾಂ, ಕಾಲು ಕೆಳಗಡೆ ನಿಮ್ಮ ಸ್ಕೀ ಹಾಕ್ಕೊಂಡಿದ್ರು ಹಿಂಗೆ ಬಾರ್ ತೆಗಿತೀರಾ ಆ್ಯಂಡ್ ದೆನ್ ಅದು ಹಿಂಗೆ ಟರ್ನ್ ಹೊಡಿಯುತ್ತೆ. ದೆನ್ ಯು ವಿಲ್ ಗೋ ಡೌನ್ ದ ಸ್ಲೋಪ್. ಸೊ ಇದೆಲ್ಲ ರೆಗ್ಯುಲರ್ ಸ್ಲೋಪ್ಸ್ ವೇರ್ ದರ್ ಇಸ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ವೋ ಆ್ಯಂಡ್ ಅದರಲ್ಲೂ ಲೆವೆಲ್ಸ್ ಇದೆ ಸ್ಕೀಯಿಂಗ್, ಪೀಪಲ್ ವಾಂಟ್ ಟು ಡೂ ಅ ಮೋರ್ ಚಾಲೆಂಜಿಂಗ್ ಆ್ಯಂಡ್ ಮೋರ್ ಫಾಸ್ಟರ್ ಸ್ಲೋಪ್ಸು ಇದು ಅದು ಅಂತಿರುತ್ತಲ್ಲ, ಅಲ್ಲೆಲ್ಲ ಪ್ರೋ ಲೆವೆಲ್ ಸ್ಕೀಯರ್ಸ್ ಎಲ್ಲ ದೇ ಯೂಸ್ ಹೆಲಿಕಾಪ್ಟರ್ಸ್. ಸೊ ಇಲ್ಲಿ ಹಿಮಾಚಲಲ್ಲಿ ಎಲ್ಲಿ ನಡೆಯುತ್ತಿದ್ದು, ಅಥವಾ ಅದಕ್ಕೆ ಸೆಪ್ರೇಟಾಗಿ ಯಾರು ಬೇಕಾದ್ರೆ ಇದನ್ನು ಮಾಡ್ಬೋದಾ, ಅಥವಾ ಓನ್ಲಿ ನೋನ್ ಕಮ್ಯುನಿಟಿ? ಯಾರು ಬೇಕಾದರೂ ಇರಲ್ಲ, ಬಿಕಾಸ್ ಸೊ ಆ ಸ್ಕೀಯಿಂಗ್ ಪಾರ್ಟ್ ಗೊತ್ತಿಲ್ಲ ನನಗೆ, ವೆದರ್ ದರ್ ಇಸ್ ಸಮ್ ಸರ್ಟಿಫಿಕೇಷನ್. ಇವಾಗ ಈ ಸ್ಕೂಬಾ ಡೈವಿಂಗ್ಗೆಲ್ಲ ಸರ್ಟಿಫಿಕೇಷನ್ ಇದೆ. ಸೊ ಅದೇ ಥರ ಸ್ಕೀಯಿಂಗಿಗೂ ಟ್ಯೂಟರ್ ಯು ಹ್ಯಾವ್ ಟು ಗೋ, ನೀವೇ ಮಾಡೋಂಗಿಲ್ಲ. ಆ ಥರ ಐ ಆಮ್ ಶ್ಯೂರ್ ದರ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. So now coming back, in the West it's a big thing that, ಈಗ ಟಾಮ್ ಕ್ರೂಸ್ ಅವ್ರ ಹತ್ರ P51 ಮಸ್ಟ್ಯಾಂಗ್ ಇದೆ, ಆ್ಯಂಜಲಿನಾ ಜೋಲಿ ಅವ್ರ ಹತ್ರ ಸಿರಸ್ SR22 ಇದೆ. ಹಾಗೆ ಇತ್ತೀಚೆಗೆ ವಿವ್ ಸೀನ್ ನಮ್ಮ ಇಂಡಿಯನ್ ಸ್ಟಾರ್ಸ್, ಸೂಪರ್ ಸ್ಟಾರ್ಸ್ ಪ್ರಮೋಷನ್ಗೆ ಅಂತೆಲ್ಲ ದೇ ಹ್ಯಾವ್ ಇದೆಲ್ಲ. ಸೊ ಡೂ ಸೆಲೆಬ್ಸ್ ಓನ್ ದೀಸ್ ಚಾಪರ್ಸ್ ಆ್ಯಂಡ್ ಜೆಟ್ಸ್, ಅಥವಾ ದೇ ರೆಂಟ್ ಇಟ್? Depends on case to case. I don't know of. I don't think any of the celebs, even the three Khans Indiaಲಿ ಅವರು ಟಾಪ್ ಅಂತ ಅಂದ್ಕೊಂಡ್ರು, ಐ ಡೋಂಟ್ ಥಿಂಕ್ ದೇ ಓನ್. ಬಟ್ ಯಾಕೆಂದರೆ ಓನರ್ಶಿಪ್ ಮೋರ್ ದ್ಯಾನ್ ಮನಿ, ದ ಅಸೋಸಿಯೇಟೆಡ್ ಮೇಂಟೆನೆನ್ಸು, ಅದರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿದೆಯಲ್ಲ, ಸೊ ಇಟ್ ಈಸ್ ಆಲ್ವೇಸ್ ಚೀಪರ್ ಆ್ಯಂಡ್ less headache to charter one from a company. Yeah. Secondly, between helicopter and private jet, yaudu is cheaper? I'm assuming helicopter. No. Helicopter is expensive to operate. Yakendre like if you take a 6-seater, if it flies let's say 300 kilometers, ಅದೇ ಫ್ಯೂಲ್ ಕನ್ಸಂಪ್ಷನ್ನಲ್ಲಿ ಯು ಕ್ಯಾನ್ ಫ್ಲೈ ಅ 19-seater. ಇಟ್ ಈಸ್ ಕಂಪೇರಬಲ್. ಡಾರ್ನಿಯರ್ 225 ಅಂತಿದೆ ಆ್ಯಂಡ್ ಬೆಲ್ 407 ಅಂತಿದೆ. ಬೆಲ್ 407 ಇಸ್ ಅ ಹ್ಯಾರಿಸನ್ ಫೋರ್ಡ್ ಹ್ಯಾಸ್ ದಟ್ ಬೆಲ್ 407. ಯಾ, ಬೆಲ್ 407 ಇಸ್, ನಾನು ಹೇಳಿದ್ನಲ್ಲ, ಹೆಲಿ ಸ್ಕೀಯಿಂಗ್ ಅದಕ್ಕೆಲ್ಲ ವಂಡರ್ಫುಲ್ ಹೆಲಿಕಾಪ್ಟರ್. ಇಲ್ಲೂ ಇಂಡಿಯಾಲೂ ನಮ್ಮ ಕೇದಾರ್ನಾಥ್, ಬದ್ರಿನಾಥ್ ಅಲ್ಲೂ 407 ಯೂಸ್ ಆಗುತ್ತೆ. ಆಮೇಲೆ ಈಕ್ವಿರಿಲ್ ಅಂತ 350 H125 ಅಂತ, ಸೊ ಈ ಹೆಲಿಕಾಪ್ಟರ್ಸ್ ಎಲ್ಲ ಯೂಸ್ ಆಗುತ್ತೆ ಇಂಡಿಯಾಲ್ ಕೂಡ. ಸೊ ಕಮಿಂಗ್ ಟು ಆಪ್ರೇಟಿಂಗ್ ಕಾಸ್ಟ್ ಆ್ಯಂಡ್ ಫ್ಯೂಲ್ ಎಫಿಷಿಯನ್ಸಿ ಎಲ್ಲ ಅಲ್ವಾ. ಸೊ ಒಂದು 6-seater ಹೆಲಿಕಾಪ್ಟರ್ ವಿಲ್ ಕನ್ಸ್ಯೂಮ್ ಫ್ಯೂಲ್ ಆ್ಯಸ್ ಮಚ್ ಆಸ್ ಅ 18-seater ಏರೋಪ್ಲೇನ್, ಜೆಟ್, ಅದು ಪ್ಲೇನ್ ಟರ್ಬೋಪ್ರಾಪ್. ಯಾ, ಸೊ ಆ ಥರ ನೋಡಿದ್ರೆ ಬಿಕಾಸ್ ಆಫ್ ದ ಕೇಪಬಿಲಿಟಿ, ನಿಮ್ಗೆ ಏರೋಪ್ಲೇನ್ ಆದರೆ ಇಲ್ಲೂ ರನ್ವೇ ಇರಬೇಕು, ಅಲ್ಲೂ ರನ್ವೇ ಇರಬೇಕು. ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಬೋತ್ ಇದು ಎಲ್ಲಿ ಬೇಕಾದರೂ ಹೋಗುತ್ತೆ. ಒಂದು ಟ್ರೈನ್ ಬುಕ್ ಮಾಡಬೇಕಂದ್ರೆ IRCTC ಅಲ್ಲೆಲ್ಲ ಜನ ಬೇಗ ಬುಕ್ ಮಾಡಬೇಕಂತ ಹೋಗ್ತಾರಲ್ಲ. ವೆನ್ ಇಟ್ ಕಮ್ಸ್ ಟು ಹೆಲಿಕಾಪ್ಟರ್, ಎಷ್ಟು ಮುಂಚೆ ಯೂಶಲಿ ಬುಕ್ಕಿಂಗ್ಸ್ ಎಲ್ಲ ಮಾಡಬೇಕು? ನೀವು ನಾಳೆಗೆ ಬೇಕಂದ್ರೆ ಇವತ್ತು ಹೇಳ್ಬೋದು. ದಟ್ ಇಸ್ ದ, ಇವಾಗ ನೀವು ಚಾರ್ಟರ್ ಮಾಡಬೇಕಂದ್ರೆ, ಏರ್ಕ್ರಾಫ್ಟ್ ಚಾರ್ಟರ್ ಮಾಡಬೇಕು ಅಥವಾ ಹೆಲಿಕಾಪ್ಟರ್ ಚಾರ್ಟರ್ ಮಾಡಬೇಕು. ಇದು ಚಾರ್ಟರ್ ಮಾಡೋರು ಯಾರು? ಬಿಗ್ ಬಿಸ್ನೆಸ್ ಮ್ಯಾನ್ ಆರ್ ಪೀಪಲ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಬ್ಯುಸಿ. ದರ್ time is money, but how much are they capable of allocating money for their time? How precious their time is. ಈ ಥರ ಇದ್ದಾಗ the focus of the
operator, the helicopter operator, is to give maximum convenience to the client. So it can be arranged in a very short notice and very effectively to the convenience of the customer. ಸೊ ಇದಕ್ಕೇನು 3 ತಿಂಗಳ ಮುಂಚೆ 4 ತಿಂಗಳ ಮುಂಚೆ ಅವೆಲ್ಲ ಏನೂ ಬೇಕಾಗಿಲ್ಲ. ಜನ್ರಲಿ ಆಗತ್ತೆ ಎಲೆಕ್ಷನ್ ಟೈಮಲ್ಲೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಬೇಕು, ಅಥವಾ ಇಟ್ ವಿಲ್ ಬಿ ಫಾರ್ 100 hours ಫಾರ್ 30 days. ಈ ಥರ ಇದ್ದಾಗ ಆಬ್ವಿಯಸ್ಲಿ ಇಟ್ ವಿಲ್ ನೀಡ್ ಸಮ್ ಅಮೌಂಟ್ ಆಫ್ ಪ್ಲ್ಯಾನಿಂಗ್. ಬಟ್ ಇಲ್ಲ, ನನಗೆ ಜಸ್ಟ್ ನಾಳೆಗೆ ಬೇಕು ಅಂದರೆ ಯು ವಿಲ್ ಗೆಟ್ ಇಟ್. ಸೊ ವಾಟ್ಸ್ ದ ಸೀಸನ್ ಟೈಮ್ ಫಾರ್ ಚಾಪರ್? ಅಂದರೆ ಈ ಟೈಮಲ್ಲಿ ಸಖತ್ ಬ್ಯುಸಿ ಇರುತ್ತೆ. ಒಂದು ಎಲೆಕ್ಷನ್ ಹೇಳಿದ್ರಿ, ಅದು ಬಿಟ್ಟರೆ ಇನ್ನು ನಾರ್ಮಲ್ ಇಯರ್ ನಾರ್ತಲ್ಲೆಲ್ಲ ಯಾತ್ರಾ ಟೈಮ್ ಇದೆಯಲ್ಲ, ಚಾರ್ಧಾಮ್ ಯಾತ್ರಾ, ಬದ್ರಿನಾಥ್, ಕೇದಾರ್ನಾಥ್, ಇಲ್ಲೆಲ್ಲ. ಸೊ ಅಲ್ಲಿ ಗೌರ್ಮೆಂಟ್ ಓಪನ್ ಮಾಡ್ತಾರೆ. ವೈಷ್ಣವ್ ದೇವಿ ಅಲ್ಲೆಲ್ಲ ಶ್ರೈನ್ ಬೋರ್ಡ್ ಅಂತೆಲ್ಲ ಇದೆ. ಸೊ ಅವರು ಆ್ಯಂಡ್ ದ ಲೋಕಲ್ ಅಥಾರಿಟಿ ಆ್ಯಂಡ್ ದ ಗೌರ್ಮೆಂಟ್ ಅಥಾರಿಟಿ, ದೇ ವಿಲ್ ಡಿಸೈಡ್ ಯಾವಾಗ ಆಪ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ದರ್ಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಸೀಸನ್ನು. ಇನ್ನೊಂದು ಸೀಸನ್ ಇಸ್ ಎಲೆಕ್ಷನ್ಸ್. ಎಲೆಕ್ಷನ್ಸಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಬಿಕಾಸ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್. ಬಟ್ ಸ್ಟಿಲ್ ಎಲೆಕ್ಷನ್ ಟೈಮಲ್ಲಿ ಇಂಡಿಯಾಲಿರೋ ಚಾಪರ್ಸ್ ಎಲ್ಲ ಎಂಗೇಜ್ ಆಗೋಗುತ್ತೆ. ಆ್ಯಂಡ್ ನಿಮಗೆ ಫ್ರೀಲಾನ್ಸ್ ಮಾಡೋಕ್ಕೂ ಅವಕಾಶ ಇರುತ್ತೆ. ಉದಾಹರಣೆಗೆ ವಿ ಹಿಯರ್ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಫ್ ಇಂಡಿಯಾ ಲೈಕ್ ಅಂಬಾನಿ ಎಲ್ಲ ಅವ್ರದ್ದೇ ಆದ ಚಾಪರ್ ಎಲ್ಲ ಇದೆ ಅಂತ. ಸೊ ಈ ಥರ ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಯಾವುದೋ ಸೊ ಏನಾಗುತ್ತೆ ಅಂದರೆ ಇದೆ, ಆಪರ್ಚುನಿಟೀಸ್ ಇದೆ. ಬಟ್ ಏವಿಯೇಷನಲ್ಲಿ ಒಂದೇನೆಂದರೆ ಬಿಯಾಂಡ್ ಅ ಲೆವೆಲ್ ಎವ್ರಿ ರೋಲ್ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ವಿತ್ ಎವ್ರಿ ರೋಲ್ ದರ್ ಇಸ್ ಅ ಕನೆಕ್ಷನ್ ವಿತ್ ದ ರೆಗ್ಯುಲೇಟರ್. ಸೊ ಏವಿಯೇಷನಲ್ಲಿ ಒಂದು ಮೇಂಟೆನೆನ್ಸ್ ಇಂಜಿನಿಯರ್, ಆ್ಯಸ್ ಸೂನ್ ಆಸ್ ಯು ಗೆಟ್ ಅ ಲೈಸೆನ್ಸ್ ಅಲ್ವಾ, ಏವಿಯೇಷನಲ್ಲಿ ಯು ಹ್ಯಾವ್ ಟು ಬಿ ಲಾಯಲ್ ಟು ಯುವರ್ ಎಂಪ್ಲಾಯರ್, ಯು ಹ್ಯಾವ್ ಟು ಬಿ ಮೋರ್ ಲಾಯಲ್ ಟು ದ ರೆಗ್ಯುಲೇಟರ್, because your license is given by the regulator, and if something goes wrong, he will take your license and your career is gone. ಸೊ ಈ ಲೈಸೆನ್ಸ್ ಕಳ್ಕೊಳ್ದೇ ಇರೋದು ಹೇಗೆ ಅಂದರೆ, ಕಳ್ಕೊಳ್ಳೋ ಸಿಚುವೇಶನ್ಸ್ಗಳು ಯೂಶಲಿ ಹೆಂಗೆ ಬರೋದು? ನೀವು ತಪ್ಪು ಮಾಡಿದ್ರೆ, ಪ್ರೊಸೀಜರ್ಸ್ ಫಾಲೋ ಮಾಡಿಲ್ಲ, ನಿಮ್ಮ ಕೇರ್ಲೆಸ್ನೆಸ್ಸಿಂದ ಏನೋ ಆಕ್ಸಿಡೆಂಟ್ ಆಯಿತು, ಅಥವಾ ಏನಿಲ್ಲ, ಸಿಂಪಲ್, ಇಫ್ ಯು ವರ್ಕ್ ಅಂಡರ್ ಇಂಟಾಕ್ಸಿಕೇಷನ್ ಆಲ್ಕೋಹಾಲ್, ಲೈಸೆನ್ಸ್ ಹೋಗುತ್ತೆ. ಐ ವಾಸ್ ಟೋಲ್ಡ್ ಬೈ ಅ ಫ್ರೆಂಡ್ ಹೂಸ್ ಅ ಪೈಲಟ್. ಅಂದರೆ ಅವನು ಇಂಡಿಗೋ ಅಥವಾ ಇನ್ಯಾವುದೋ ಇದರಲ್ಲಿದ್ದ. ಪ್ರತಿ ಸತಿನೂ ನಾಳೆ ಫ್ಲೈಟ್ ಇದೆ ಅಂದರೆ 24 hours ದೇ ಶುಡಂಟ್ ಬಿ ಎನಿ ಇಂಟಾಕ್ಸಿಕೇಶನ್ ಸಮಥಿಂಗ್ ಅಂತಲ್ಲ. ಅಂದರೆ ಇಟ್ಸ್ ಕ್ವೈಟ್ ಅ ವೆರಿ ಸ್ಟ್ರಿಂಜೆಂಟ್ ವೆರಿ ಸ್ಟ್ರಿಂಜೆಂಟ್ ಲೈಫ್ ಸ್ಟೈಲ್ ದೇ ಆ ಎಕ್ಸ್ಪೆಕ್ಟ್. ಬ್ರೆತ್ ಅನಲೈಸರ್ ಅಂಡರ್ ಕ್ಯಾಮರಾ, ಯುನೋ, ಅಂದರೆ ಅದರದ್ದೇ ಒಂದು ಫುಲ್ ಪ್ರೊಸೀಜರ್ ಇದೆ. ನಾಟ್ ಜಸ್ಟ್ ಫಾರ್ ಪೈಲಟ್, ಈವನ್ ಫಾರ್ ಈವನ್ ಫಾರ್ ಇಂಜಿನಿಯರ್ಸ್. ಇಂಜಿನಿಯರ್ಸ್ ಇಡೀ ಟೀಮ್ ಅಟೆಂಟಿವ್ ಹೌದು ಆಗಿರಬೇಕಲ್ಲ. ಹೌದು 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 ಹೌದು. ಅಮೇಝಿಂಗ್. ಸೊ ಥ್ಯಾಂಕ್ಸ್ ಫಾರ್ ಫಸ್ಟ್ಲಿ ಟಚಿಂಗ್ ಆನ್ ಮಲ್ಟಿಪಲ್ ಡೌಟ್ಸ್ ನಮಗೆಲ್ಲ ಏನೇನೆಲ್ಲ ಇತ್ತು. ಸೊ ಅಗೇನ್ ನೋಡಿ, ಎಷ್ಟು ನೀವು ಸೇಫ್ಟಿ ಬಗ್ಗೆ ಮಾತಾಡ್ತಿದ್ರಿ, ಯಾರ್ಯಾರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಅವರು ಒಂದು ಆಲ್ಕೋಹಾಲ್ ಇನ್ಫ್ಲೂಯೆನ್ಸಲ್ಲಿ ಕೆಲಸ ಮಾಡ್ತಿದ್ದಾರಾ, ಆಲ್ ದಟ್ ಇಸ್ ಟೇಕನ್ ಕೇರ್. ಇವಾಗ ನಮಗೆ ಕಾರಲ್ಲಾದರೆ ನಮಗೇನು ಗೊತ್ತಾ, ಅವನೇನು ಕುಡ್ದು ಕೆಲಸ ಮಾಡಿದ್ನ ಮೆಕ್ಯಾನಿಕ್ಕು, ಕುಡಿದೇ ಕೆಲಸ ಮಾಡಿದ್ನ, ಏನೂ ಗೊತ್ತಿಲ್ಲ, ಅದಕ್ಕೇನು ಕಂಟ್ರೋಲ್ ಇಲ್ಲ, ಅದಕ್ಕೇನು ಪ್ರೋಸೆಸ್ ಇಲ್ಲ. ಬಟ್ ಇಲ್ಲಿ ಅದೇ ಆಲ್ ದಟ್ ಇಸ್ ಟೇಕನ್ ಕೇರ್ ಇನ್ ಏವಿಯೇಷನ್. ನೆಕ್ಸ್ಟ್ ನಿಮ್ಮ ಲೈಫ್ನ ನೋಡ್ತಾ ಇದ್ರೆ, ಎಸ್ ಯು ಹ್ಯಾಡ್ ಅ ಇಂಟ್ರೆಸ್ಟಿಂಗ್, ಏನಂತಾರೆ, ಗೇರ್ ಹಾಕೋದಂತಾರಲ್ಲ, ಕಾರಿಗಾದರೆ 4, 5, 6 ಗೇರು. ಕೆಲವುದು ರಿವರ್ಸ್ ಗೇರ್ ಅನ್ನೋದು ಬೇರೆ ಥರ, ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಕಾನೋಟೇಷನ್. ಬಟ್ ಇವತ್ತಿಗೆ ಒಂದು ಬರೀ ಗಾಡಿನೇ ಓಡಿಸ್ತಾ ಇರೋದು, ಗೇರ್ ಚೇಂಜ್ ಮಾಡ್ತಾ ಇರೋದೇ ಲೈಫಲ್ಲ. ಪಾಸ್ ಮಾಡಿ ರಿವರ್ಸ್ ಗೇರ್ ಅಂದರೆ ಟುಡೇ ಪೀಪಲ್ ಟಾಕಿಂಗ್ ಅಬೌಟ್ ರಿಟೈರಿಂಗ್ ಅಟ್ 40, ಗೆಟಿಂಗ್ ದೇರ್ ಫೈನಾನ್ಷಿಯಲ್ ಫ್ರೀಡಮ್. ಸೊ ನೀವು ಐ ಥಿಂಕ್ ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡಿದ್ದೀರಾ ಇನ್ 2022. ಆ್ಯಂಡ್ ಈಗ ಸದ್ಯಕ್ಕೆ ಇವತ್ತು ನೀವು ದುಡ್ಡುಗೋಸ್ಕರ ನನಗೆ ಕೆಲಸ ಮಾಡಬೇಕು ಅನ್ನೋದು ಏನಿಲ್ಲ ನಿಮಗೆ. ಇಸ್ ದಟ್ ರೈಟ್? ಹೌದು ಹೌದು. ಸೊ ನಾವು ದ್ಯಾಟ್ಸ್ ಅ ಬಿಗ್ ಥಿಂಗ್. ಯಾಕೆಂದರೆ ದುಡ್ಡಿನ ಹಿಂದೆ ಓಡೋ ಪ್ರಪಂಚ. ಒಂದು ಕಾಲದಲ್ಲೇ ದಿಸ್ ಇಸ್ ಇನಫ್, ಲೆಟ್ ಮಿ ಜಸ್ಟ್ ಐ ಮೇಡ್ ಇನಫ್ ಮನಿ, ಐಲ್ ಸಿಟ್ ಅನ್ನೋದು. ಹೌ ಡಿಡ್ ಯು ಡೂ ಇಟ್ ಆ್ಯಂಡ್ ಹೌ ಡಿಡ್ ಯು ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್ ಅಟ್ 42? ನೀವು ಹೇಳ್ತಿದ್ರೆ ದೊಡ್ಡದನ್ನಿಸ್ತಿದೆ, ಬಟ್
ನನಗೆ ಆ ಟೈಮಲ್ಲಿ ಅಂದರೆ ವೆನ್ ಐ ಡಿಸೈಡೆಡ್ ಈ ಫೈನಾನ್ಷಿಯಲ್ ಫ್ರೀಡಮ್ಮು ಇದು ಅದು ಯಾವುದೋ ಒಂದು ಟರ್ಮಿನಾಲಜಿಯಿಂದ ಮಾಡಲಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಕ್ವಾಲಿಫಿಕೇಷನ್ ಇದ್ದಿದ್ದು ಹೆಲಿಕಾಪ್ಟರ್ಸು, ದೇ ಆರ್ ಯೂಸ್ಡ್ ಫಾರ್ ಆಯಿಲ್ ಆಫ್ ಶೋರ್ ಆಪ್ರೇಷನ್ಸ್. ಬೆಂಗಳೂರಲ್ಲಿ ಎಂಥ ಆಯಿಲ್ ಆಫ್ ಶೋರು? ಆಯಿಲು ಇಲ್ಲ, ಆಫ್ ಶೋರು ಇಲ್ಲ. ಸೊ ನೀವು ಬೇರೆ ಕಡೆನೇ ಹೋಗ್ಬೇಕಾಗಿತ್ತಾ? ಹೌದು. ಆ್ಯಂಡ್ ನನಗೇನೆಂದರೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರು. ಈಗ ನಮ್ಮ ತಾಯಿ ಇದ್ದಾರೆ ಬೆಂಗಳೂರು, ನಮ್ಮ ಸಿಸ್ಟರ್ಸ್, ಕಸಿನ್ಸ್ ಎಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಲ್ಲ ಬೆಂಗಳೂರೇ. ಸೊ ಅದರಿಂದ ಫಸ್ಟು ಸ್ಟೇಜ್ ಆಫ್ ಮೈ ಕೆರಿಯರ್ ಬೆಂಗಳೂರಲ್ಲೇ ಡೆಕ್ಕನ್ ಏವಿಯೇಷನಲ್ಲಿ ಸ್ಟಾರ್ಟ್ ಮಾಡಿದ್ದು. ದೆನ್ ಐ ವೆಂಟ್ ಟು ಬಾಂಬೆ. ಐ ವೆಂಟ್ ಟು ಡೆಲ್ಲಿ ಆಲ್ಸೋ ಬ್ರೀಫ್ಲಿ. ಡೆಕ್ಕನ್ ಏವಿಯೇಷನ್ ಮೂಲಕ ನೀವು ವೆಂಟ್ ಅಂಡ್ ದೆನ್ ಗ್ಲೋಬಲ್ ವೆಕ್ಟ್ರಾ ಮೂಲಕ ದೆನ್ ಐ ವೆಂಟ್ ಟು ಗ್ಲೋಬಲ್ ವೆಕ್ಟ್ರಾ ಟು ಬಾಂಬೆ. ಸೊ ಬಾಂಬೆಗೆ ಹೋದ್ಮೇಲೆ ಆಯಿತು, ನನ್ನ ಬೆಂಗಳೂರಿಂದ ನಾನು ಬಿಡಿಸ್ಕೊಂಡು ಹೋಗಬೇಕಾಯ್ತು ಬಾಂಬೆ. ಯಾವಾಗಲೂ ನನಗಿರೋದು ಬೆಂಗಳೂರಲ್ಲಿರಬೇಕು, ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂತ. ಅದಾದಮೇಲೆ 2013 ವಿ ಡಿಸೈಡೆಡ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನನ್ನ ವೈಫು ಅವ್ರೂರು ಬೆಂಗಳೂರೇ. ಸೊ ಶಿ ಹ್ಯಾಡ್ ಡನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ BMS. ಅವಳಿಗೂ ಒಳ್ಳೆ ಆಪರ್ಚುನಿಟಿ ಬ್ಯಾಂಗ್ಳೂರು. ಅಂದರೆ ಬ್ಯಾಂಗ್ಳೂರು ಬಿಟ್ಟರೆ ಇನ್ ಸಾಫ್ಟ್ವೇರ್ಗೆ ದರ್ ಇಸ್ ನಥಿಂಗ್ ಬೆಟರ್ ದ್ಯಾನ್ ದ್ಯಾಟ್. ಹಾಗಿದ್ರೂ ಶಿ ವರ್ಕ್ಡ್ ಇನ್ TCS ವಿತ್ ಬಾಂಬೆ. ಆವಾಗಿಂದನೂ ನನಗಿತ್ತು ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಥವಾ ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು ಅಂತ. ಸೊ ಹಾಗಿದ್ದು ಆ್ಯಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ಅರ್ಥ ಆಯಿತು, ನನಗೆ ನನ್ನ ಹೆಲಿಕಾಪ್ಟರ್ ಮೇಂಟೆನೆನ್ಸಲ್ಲಿ ಬೆಂಗಳೂರಲ್ಲಿ ದರ್ ಇಸ್ ನೋ ಯುನೋ ಪಾಸಿಬಿಲಿಟಿ, ಅಟ್ಲೀಸ್ಟ್ ಫಾರ್ ದ ಮಾಡಲ್ಸ್ ದಟ್ ಐ ಆಮ್ ಕ್ವಾಲಿಫೈಡ್ ಫಾರ್. ಹಾಗಿತ್ತು. ದೆನ್ ನನ್ನ ಮಗ, ಅವನ ಸ್ಕೂಲಿಂಗು, ಅವನದೊಂದು ಸ್ಟೇಜ್, ಹೀ ಈಸ್ ನೌ ಇನ್ 9th ಸ್ಟ್ಯಾಂಡರ್ಡ್. ಸೊ ನನಗೊಂದು ಏಮ್ ಏನಿತ್ತು ಅಂದರೆ, ಅಟ್ಲೀಸ್ಟ್ ಒಂದು 8th 9th ಟೈಮ್ಗೆ ಹೀಗೆ ಟೂರಿಂಗ್ ಜಾಬ್ ಎಲ್ಲ ಇಲ್ಲದೆ ನಾನು ಆರಾಮಾಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು ಅಂತ ಒಂದಿತ್ತು. ಸೊ ಇದು ಎಲ್ಲದಕ್ಕೂ ಒಂದು ಪರಿಹಾರ ಏನಂದರೆ, ಈಗ ನಾವೊಂದು 3 day ಟ್ರಿಪ್ಪು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋತೀವಿ. ಇಷ್ಟು ನಮ್ಮ ಅಕಾಮಿಡೇಷನ್ಗೆ ಸ್ಪೆಂಡ್ ಮಾಡ್ತೀವಿ, ಇಷ್ಟು ಟ್ರಾವೆಲ್ಗೆ ಸ್ಪೆಂಡ್ ಮಾಡ್ತೀವಿ, ಇಷ್ಟು ಊಟಕ್ಕೆ ಸ್ಪೆಂಡ್ ಮಾಡ್ತೀವಿ. ಒಂದು 3 day ನೀವು ಅದನ್ನು ಬಡ್ಜೆಟಲ್ಲನ ಮಾಡಿ ಅಥವಾ ಲಕ್ಸುರಿಯಸ್ ಆಗನ ಮಾಡಿ ಒಂದು ಬಡ್ಜೆಟ್ ಇಟ್ಕೊಂಡಿರ್ತೀವಿ. ಆ ಥರ ಇನ್ನು ಕಳೆದ ನೆಕ್ಸ್ಟು 40-year ಟ್ರಿಪ್ ಯಾಕೆ ಪ್ಲ್ಯಾನ್ ಮಾಡಬಾರ್ದು? ಓ ವಾವ್, ನೆಕ್ಸ್ಟ್ 40 years ಆಫ್ ಯುವರ್ ಲೈಫ್. Yeah, 40 or 50. So as per my planning, it is 91 my life expectancy. There are studies for this. You can draw it. ಏನು average life expectancy ಹೇಗೆ ಜಾಸ್ತಿ ಆಗ್ತಾ ಇದೆ. 1940s 50s ಅಲ್ಲೆಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ 35-40 ಆ ಥರ ಇತ್ತು. ಹಾಗೆ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಇದೆಯೋ, that's how our life expectancy is also increasing. ಮಧ್ಯ ಕೋವಿಡ್ ಅನ್ನೋ ಗೂಗ್ಲಿ ಬಂದಾಗಿಂದ ಹೌದು, ಯಾವಾಗಲೂ ಯಾರ್ದೋ ಏನೋ ಅನ್ನೋದು ಭಯ ಇದೆ. ಬಟ್ ಎನಿವೇ, your thing is 91 is what the expectation is. It's just for planning. Yeah. See, always be optimistic. Why not? Yeah. Exactly. And more than that, they say, if you fail to plan, you plan to fail. So ನಮ್ಮ ಪ್ಲ್ಯಾನ್ ಮಾಡೋಣ, ನಮ್ಮ ಪ್ಲ್ಯಾನು ಪ್ರಕಾರ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಭಗವಂತ ಇದ್ದಾರೆ, ದರ್ ಇಸ್ ಫೇಟ್ ಟು ಇಟ್, ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಪ್ಲ್ಯಾನ್. ಸೊ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು, ಇಫ್ ಐ ಕ್ಯಾನ್ ಸ್ಟಾಪ್ ವರ್ಕಿಂಗ್ ಫಾರ್ ಮನಿ, ದೆನ್ ಐ ಕ್ಯಾನ್ ಆ್ಯಕ್ಚುಲಿ ಸೆಟಲ್ ಡೌನ್ ಆ್ಯಂಡ್ ಬಿ ಅವೈಲಬಲ್ ಫಾರ್ ಫ್ಯಾಮಿಲಿ, ಬಿ ಅವೈಲಬಲ್ ಇನ್ ಬ್ಯಾಂಗ್ಳೂರ್. ದಟ್ ವಾಸ್ ದ intention when I yes, that was the first trigger. ಸೊ ದೇ ಸೇ ವೆಲ್ತ್ ಇಸ್ ಹಿಡನ್. ಅಂದರೆ ದುಡ್ಡು ಎಲ್ಲಿದೆ ಅಂದರೆ ನೀವು ಏನು ಕಾಣಿಸ್ದೇ ಇರೋದ್ರಲ್ಲೇ ಅಲ್ಲೇ ದುಡ್ಡು ಇರುತ್ತೆ. ಅಂದರೆ ಇಟ್ಸ್ ನಾಟ್ ನೀವು ಎಷ್ಟು ಖರ್ಚು ಮಾಡ್ಕೊಂಡು ನಾನು ಇವತ್ತು ಕಾರ್ ತೊಗೊಂಡೆ ಅದು ಮಾಡಿಬಿಟ್ಟೆ, ಅಲ್ಲಲ್ಲ. ಏನೋ ಮಾಡಿದೆ, ನೀವು ಎಷ್ಟು ಮೆಟೀರಿಯಲಿಸ್ಟಿಕ್ ಪೊಸಿಷನ್ಗೆ ಕೊಡದೆ ಉಳಿಸಿದಿರೋ, ಸೇವ್ ಮಾಡಿ ಇನ್ವೆಸ್ಟ್ ಮಾಡಿದಿರೋ. ಒಂದು ಸೇವಿಂಗು, ಎರಡನೇದು ಇನ್ವೆಸ್ಟಿಂಗ್. ಅದರ ಟೂ ಇದು. ಬಟ್ ವೆನ್ ಇಟ್ ಕಮ್ಸ್ ಟು ಯು, ಹೆಂಗೆ ಸ್ಟ್ರಾಟಜೈಸ್ ಮಾಡ್ಕೊಂಡಿದ್ದೀರಾ? ಬಿಕಾಸ್ ನಿಮ್ಮ ಪ್ರೊಫೈಲ್ ನೋಡ್ತಿದ್ದಾಗ ಐ ರಿಮೆಂಬರ್ ನೀವೇ ಅಲ್ಲೋ ಹೇಳಿದ್ದೀರಾ, ಇನಿಷಿಯಲ್ ಇದು ಮ್ಯೂಚುವಲ್ ಫಂಡ್ಸನ್ನೇನೋ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಲೇಟರ್ ಇನ್ 2016 ಇಸ್ ವೆನ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟಿಂಗ್ದು ಸೀರಿಯಸ್ ಆಗಿ ತೊಗೊಂಡು, ಟು ದಿ ಎಕ್ಸ್ಟೆಂಟ್ ಯಾವುದೋ ಒಂದು ಸತಿ ನೀವು ಕೋವಿಡ್ ಟೈಮಲ್ಲೆಲ್ಲ ಅಲ್ಲೆಲ್ಲೋ ನೈಜೀರಿಯಾದಲ್ಲೂ ಎಲ್ಲೋ ಇದ್ರಿ. ಆ್ಯಂಡ್ ದೆನ್ ಒಂದು ಫ್ಲೈಟನ್ನು ಇಥೋಪಿಯನ್ ಏರ್ಲೈನ್ಸ್ ಅಲ್ಲೋ ಅಲ್ಲಿ, ಹೌದು, ಇಟ್ ವಾಸ್ ಎ ಚಾರ್ಟರ್ ಫ್ಲೈಟ್ ಆ್ಯಕ್ಚುಲಿ. ಇಟ್ ವಾಸ್ ಎ ಚಾರ್ಟರ್ ಫ್ಲೈಟ್. ಸೊ ಆ್ಯಕ್ಚುಲಿ ನಿಮ್ಮ ಫಸ್ಟ್ ಪಾರ್ಟ್ ನೀವೊಂದು ಹೇಳಿದ್ರಲ್ಲ,
ವೆಲ್ತ್ ಇಸ್ ಹಿಡನ್ ಅಂತ. ಅದರಿಂದ ನನಗೊಂದು ಇದು ಬರ್ತಿದೆ. ಐ ಥಿಂಕ್ ಇಟ್ಸ್ ವಾರ್ನ್ ಬಫೆ ಆರ್ ಸಂಬಡಿ ಹೂ ಸೈಡ್ ದ ಕ್ವಿಕ್ಕೆಸ್ಟ್ ವೇ ಟು ಗೆಟ್ ಪುವರ್ ಈಸ್ ಟು ಟ್ರೈ ಆ್ಯಂಡ್ ಲುಕ್ ರಿಚ್ ಅಂತ. ಸೊ ಇಫ್ ಐ ಸ್ಪೆಂಡ್ ಸಮ್ ಮನಿ ಟು ಲುಕ್ ರಿಚ್, ಟುಮಾರೋ ಐ ವಿಲ್ ಬಿ ಪುವರ್. ಆ ಥರ. ಸೊ ಯಾ, ದ್ಯಾಟ್ ಈಸ್ ಒನ್ ಆಸ್ಪೆಕ್ಟ್. ದ ಅದರ್ ಆಸ್ಪೆಕ್ಟ್ ಇಸ್ ಹೌದು, ಮ್ಯೂಚುವಲ್ ಫಂಡ್ಸು. ಫಸ್ಟ್ ಮ್ಯೂಚುವಲ್ ಫಂಡ್ಸ್ ವಾಟ್ ಐ ಡಿಡ್ ವಾಸ್ ಇನ್ 2005-06. It was all tax saving mutual funds. That was my main intention. ಈಗ ಇಟ್ಸ್ ವೆರಿ ಕಾಮನ್, ಮಾರ್ಚ್ 10ನೇ ತಾರೀಕಿಗೆ ನಾವು ಎದ್ದೊಳ್ತೀವಿ, ಅಯ್ಯೋ ಹೆಂಗ್ ಟ್ಯಾಕ್ಸ್ ಉಳಿಸೋದು ಅಂದ್ಬಿಟ್ಟು ಅಂತ. ಸ್ಯಾಲ್ರಿಡ್, ಐ ಆಮ್ ಟಾಕಿಂಗ್ ಅಬೌಟ್ ದ even I went through it. NSC ಅಂತೆ, Yes. HRA, petrol bills, ಕಾರ್ದು ಇದು ಇನ್ಶೂರೆನ್ಸ್ ಈ ಥರ. So for you it was SIP the trigger ಅಂದ್ರೆ ನೋ, ಆವಾಗ ನಾನು ಸ್ವಲ್ಪ ಮ್ಯೂಚುವಲ್ ಫಂಡ್, ELSS, ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಮಾಡಿದೆ. ಬಟ್ ಯಾವುದು ಕರೆಕ್ಟಾಗಿ ಮಾಡಲಿಲ್ಲ. ಎಲ್ಲ ಡಿಸ್ಕಂಟಿನ್ಯೂ ಮಾಡೋದು, ಅಥವಾ ಏನೋ ಟ್ಯಾಕ್ಸ್ ಸೇವಿಂಗ್ ಆಗೋಯ್ತು ಈ ಥರ. ಮೈ ಇನಿಷಿಯಲ್ ಇಯರ್ಸ್ ಏನೋ ಅಷ್ಟೊಂದು ಪ್ಲ್ಯಾನಿಂಗ್ ಇರಲಿಲ್ಲ. ಅದಕ್ಕೂ ಮುಂಚೆ ಇನಿಷಿಯಲ್ ಇಯರ್ಸು ದುಡ್ಡೇ ಇರಲಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ವಾಸ್ ಟೋಲ್ಡ್ ನಿಮ್ದು ಇದು ನೋಡಿದಾಗ ಏನು ಇನಿಷಿಯಲಿ 2002-03 ಅಲ್ಲ ನಿಮಗೆ 1000 rupees ಸ್ಯಾಲ್ರಿ ಪರ್ ಮಂತ್. ಮೈ ಫಸ್ಟ್ ಸ್ಯಾಲ್ರಿ ವಾಸ್ 1000 rupees, ಇಯರ್ 2000. ಸೊ 2000ಅಲ್ಲೂ 1000 ರೂಪಾಯಿ, ಇಟ್ ವಾಸ್ ನಥಿಂಗ್. ಹೌದು. ತುಂಬಾ ಕಮ್ಮಿ ಅದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಅಬೌಟ್ ಏವಿಯೇಷನ್. ಇನ್ಫ್ಯಾಕ್ಟ್ ದಟ್ ಈಸ್ ವಾಟ್ ಈಸ್ ಅಬೌಟ್ ಆಲ್ ಪ್ರೊಫೆಷ್ನಲ್ ಕೋರ್ಸಸ್. ನೀವು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಲಿ, ಲಾಯರ್ಸ್ ಆಗಲಿ, ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಆಲ್ಸೋ. ಸೊ ವಿತ್ in aviation what happens is, till you get a license, your role is actually you don't take any responsibility. So there is a big shift. Before license and after license is a big shift, big shift of how salaries are. In fact, lot of people have put in no fee no pay basis antanu internships ಎಲ್ಲ ನಡೆಯುತ್ತೆ. ಸೊ ಲಕ್ಕಿಲಿ ಆ ಸ್ಟೇಜ್ ನನ್ನ ಲೈಫಲ್ಲಿ ತುಂಬ ಕಮ್ಮಿ ಇದ್ದಿದ್ದು. ಒಂದು 6 months 8 months ಹಂಗೆ ಮಾಡಿದೆ, ವೇರ್ ಐ ವರ್ಕ್ ವಿತೌಟ್ ಎನಿ ಪೇ. ಅಲ್ಲೇನೆ ಯು ಮೆಟ್ ಗೋಪಿನಾಥ್, ಕ್ಯಾಪ್ಟನ್ ಗೋಪಿನಾಥ್ ಅವರು. Yes, ಡೆಕ್ಕನ್ ಏವಿಯೇಷನ್ ಜಕ್ಕೂರಲ್ಲಿ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಸ್ಯಾಲ್ರಿಡ್ ರೋಲ್. ನನ್ನ ಫಸ್ಟ್ ಬ್ರೇಕ್ ಡೆಕ್ಕನ್ ಏವಿಯೇಷನಲ್ಲಿ ಸಿಕ್ಕಿದ್ದು. ಸೊ ಇಟ್ ವಾಸ್ ಅ ಸ್ಮಾಲ್ ಸೆಟಪ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಟ್ ಈಸ್ ವೇರ್ ಐ ಲರ್ನ್ಡ್ ಹೌ ಸಿಂಪಲ್ ದೇ ಆರ್. ಅವರು ಆರ್ಮಿ ಏವಿಯೇಷನ್ನಲ್ಲೆಲ್ಲ ಅಷ್ಟೆಲ್ಲ ಅಚೀವ್ ಮಾಡಿ, ದೆನ್ ದೇ ಆರ್ ಓನಿಂಗ್ ಹೆಲಿಕಾಪ್ಟರ್ಸ್, ಓನಿಂಗ್ ಹ್ಯಾಂಗರ್ಸ್, ಯುನೋ 5-6 ಹೆಲಿಕಾಪ್ಟರ್ಸ್ ಇದೆ. ಬಟ್ ಆ್ಯಸ್ ಅ ಟೀಮ್ ವಿ ವರ್ ಅ ಸ್ಮಾಲ್ ಟೀಮ್. ಸೊ ಅದಕ್ಕೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಿದ್ದು. ದೆನ್ ಆ ಟೈಮಲ್ಲೇ ಸ್ವಲ್ಪ ಪ್ಲ್ಯಾನಿಂಗು ನಡೀತಿತ್ತು. ಈಗ ಹೈದ್ರಾಬಾದ್ಗೆ ಯಾರಾದರೂ ಹೋಗಬೇಕು, ಯಾರು ಹೋಗ್ತಾರೆ, ನೀನು ಹೋಗ್ತೀಯಾ, ಅದು ಹೋಗ್ತೀಯಾ. ಇನ್ಫ್ಯಾಕ್ಟ್ ಮೈ ಪೋಸ್ಟಿಂಗ್ ಟು ಡೆಲ್ಲಿ ಹ್ಯಾಪೆಂಡ್ ಒಂದು ಡೈನಿಂಗ್ ಟೇಬಲ್, ಲಂಚ್ ಟೇಬಲ್ ಮೇಲೆ ಆಗಿದ್ದು. ಯಾರು ಹೋಗ್ತೀರಾ, ಬೆಂಗಳೂರು ಬಿಟ್ಟು ಯಾರಿಗೂ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ ಡೆಲ್ಲಿಗೆ ಅಂತ. ಸೊ ಇದು ಒಂದು ಪ್ರೊಫೆಷ್ನಲ್ ಲೆವೆಲ್ ಕಾನ್ವರ್ಸೇಷನ್ಸ್. ಆದರೆ ಕ್ಯಾಪ್ಟನ್ ಗೋಪಿನಾಥ್ರಂತಹ ವ್ಯಕ್ತಿತ್ವಗಳ ಜೊತೆಗೆ ನಿಮ್ಮ ಅಬ್ಸರ್ವೇಷನ್ಸ್ ಏನಿರ್ತಾ ಇತ್ತು, ಏನೇನು ಬೇರೆ ಪರ್ಸ್ನಲ್ ಲೈಫ್ ಅಥವಾ ಲೈಫಿಗೆ ಬೇಕಾಗಿರೋ ಡಿಸ್ಕಷನ್ಸ್? ಡೆಫಿನೆಟ್ಲಿ ಲಾಟ್ ಆಫ್ ಲರ್ನಿಂಗ್ ಲೆಸನ್ಸ್. ಇನ್ಫ್ಯಾಕ್ಟ್ ಪೀಪಲ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್. ನೀವು ಕ್ಯಾಪ್ಟನ್ ಗೋಪಿನಾಥ್ ಹೇಳಿದ್ರಿ, ಆಮೇಲೆ ತುಂಬಿ ಏವಿಯೇಷನ್ KNG ನಾಯರ್ ಅಂತ. ಸೊ ಈವನ್ ನೌ ಐ ಆಮ್ ಅಸೋಸಿಯೇಟೆಡ್ ಸಮ್ಟೈಮ್ಸ್ ವಿತ್ ಹಿಮ್. ಸೊ ದೇ ಆಲ್ ಟಾಟ್, ಫಸ್ಟ್ ಆಫ್ ಆಲ್ ಅವರೆಲ್ಲ ಆರ್ಮಿ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಏರ್ಫೋರ್ಸ್ ಬ್ಯಾಕ್ಗ್ರೌಂಡಿಂದ, ಎಕ್ಸ್ ಡಿಫೆನ್ಸ್. ಏವಿಯೇಷನ್ ಅಂದರೆ ಡಿಫೆನ್ಸ್ ಇಸ್ ದ ಲಾರ್ಜೆಸ್ಟ್ ಪೈಲಟ್ಸು ಸಪ್ಲೈ ಮಾಡೋದು. ದೇ ಮೈಗ್ರೇಟ್ ಫ್ರಮ್ ಡಿಫೆನ್ಸ್ ಟು ಸಿವಿಲ್ ಏವಿಯೇಷನ್. ಯಾ. ಸೊ I really learnt discipline, being on time, then the amount of planning that goes into things. ಇವಾಗ ಏವಿಯೇಷನಲ್ಲಿ ಫ್ಲೈ ಮಾಡ್ತಿರುವಾಗ ಹೇಳ್ತಾರೆ, ಇಫ್ ಯು ಡೋಂಟ್ ನೋ ವೇರ್ ಯು ವಿಲ್ ಬಿ ಆಫ್ಟರ್ 5 minutes, ಯು ಆರ್ ಆಲ್ರೆಡಿ ಲಾಸ್ಟ್ ಅಂತ. ಸೊ ಈ ಥರ. ಇನ್ಫ್ಯಾಕ್ಟ್ KNG ನಾಯರ್ ಅಂತ ಹೇಳಿದ್ನಲ್ಲ, ಅವರು, from him I learnt how
everybody should be treated equally. In fact, Captain Gopinath ಅವರು ಅಷ್ಟೇ. So he is the owner of the company, right? He owns Deccan Aviation. He is the promoter of Deccan Aviation. But he would sit and have lunch with us. And what am I? I am just a pass out from my engineering, and so at one stage he is paying me 1,000 rupees. That is the industry standard. And ಆಗೇನಂದರೆ in that stage of aviation, a trainee is more a liability. He is not an asset to the organization. ಅವನು ಏನೂ ತಪ್ಪು ಮಾಡಬಾರ್ದು, ಅವನು ಯಾವುದೋ ಒಂದು ಟೂಲ್ ಅಲ್ಲಿ ಬಿಟ್ಬಿಡಬಾರ್ದು, ಅವನೇನು ಮಾಡ್ತಾ ಇದ್ದಾನೆ ನೋಡು, ಈಗ ಚಿಕ್ಕ ಮಕ್ಕಳು ಏನು ತುಂಟತನ ಮಾಡ್ತಿದ್ದಾರೆ ಅಂತ. ಸೊ ಅ ಟ್ರೈನಿ ಇನ್ ಏವಿಯೇಷನ್ ಇಸ್ ಮೋರ್ ಲೈಕ್ ಅ ಟಾಡ್ಲರ್ ಅಟ್ ಹೋಮ್. ಅವನೇನು ಮಾಡ್ತಿದ್ದಾನೆ ನೋಡು ಅನ್ನೋ ಥರ. ಸೊ ಅದರಿಂದ ಅವ್ರು ನನಗೆ 1,000 ರೂಪಾಯಿ ಕೊಡ್ತಿದ್ದಾರೆ. ಇಟ್ಸ್ ನಾಟ್ ದಟ್ ಐ ಆಮ್ ವರ್ತ್ ದಟ್ ಮನಿ ಅಂತಲ್ಲ. ಬಟ್ ಇನ್ ಮೈ ಇಂಟ್ರಾಕ್ಷನ್ಸ್ ವಿತ್ ಹಿಮ್, he's treating me almost like he's treating me equal, and that's why we are all sitting and having our lunch or whatever together. So that's what I learnt even from Captain KNG Gopinath Nair ಅವರಾಗಿರ್ಲಿ, also. ನಾಯರ್ Yeah. ಅವರಾಗಿರ್ಲಿ. Yeah, such. And one more thing that I've observed is, so I've interacted with Amitabh Bachchan, lot of people. ಈಗ ನಮ್ಮ ಏವಿಯೇಷನ್ ಹೆಲಿಕಾಪ್ಟರ್ಸ್ ಅಂದರೆ that's one of the things, perks of being with helicopters. You meet Ratan Tata. My God, when I think about that interaction, so Ratan Tata is again a pilot. So he's a licensed pilot. He flies helicopters, aeroplanes also. So ಒಂದು ಕಡೆ ನಾವು we had parked and we were supposed to take him back to Bombay or something like that. This was long ago. I think this was in 2002 ಅನ್ಸುತ್ತೆ. ಸೊ ನಾನು ನನ್ನ ಮಾರ್ನಿಂಗ್ ರೊಟೀನ್, ನನ್ನ ಹೆಲಿಕಾಪ್ಟರ್ ಕವರ್ಸ್ ಎಲ್ಲ ತೆಗೆಯೋದು, ಕ್ಲೀನ್ ಮಾಡೋದು, ಕೀಪಿಂಗ್, ಹೇಳಿದ್ನಲ್ಲ ಪ್ರೀ ಫ್ಲೈಟ್ ಚೆಕ್ಸ್ ಅಂತ. ಅಟ್ ದ ಟೈಮ್ ಐ ವಾಸ್ ನಾಟ್ ಇವನ್ ಅ ಲೈಸೆನ್ಸ್ಡ್ ಇಂಜಿನಿಯರ್. ಐ ವಾಸ್ ಅನ್ ಅನ್ಲೈಸೆನ್ಸ್ಡ್ ಇಂಜಿನಿಯರ್. ಸೊ ರತನ್ ಟಾಟಾ ಕೇಮ್ ಇನ್ ಒಂದು ಟೀ ಶರ್ಟು ಶಾರ್ಟ್ಸ್ ಹಾಕ್ಕೊಂಡು ಒಂದು ಟ್ರೈನರ್ ಶೂಸಲ್ಲಿ ಬಂದರೆ ನಾನು ಐ ಆಮ್ ವಂಡ್ರಿಂಗ್, ಎಲ್ಲೋ ನೋಡಿದ್ದೀನೋ, ಐ ಆಮ್ ಲಾಸ್ಟ್. ದೆನ್ ಹಿ ಕಮ್ಸ್, ಹಿ ಇಂಟ್ರ್ಯಾಕ್ಟ್ಸ್. ದೆನ್ ಹಿ ಆಸ್ ಮೀ, ನಿಂದು ಕೆರಿಯರಲ್ಲಿ ಎಲ್ಲಿದೆಯಾ, ಏನು ಮಾಡಿದ್ಯಾ, ನಿಂದು ಇನ್ನೂ ಎಕ್ಸಾಮ್ಸು, ಗೌರ್ಮೆಂಟ್ ಎಕ್ಸಾಮ್ಸ್ ಎಷ್ಟು ಪಾಸ್ ಆಗಿದೆ, ಇದೆಲ್ಲ ಕೇಳಿ ನಾನು ಥ್ರೂ ಔಟ್ ಯೋಚಿಸ್ತಾ ಇದ್ದೀನಿ. ನನಗೆ ಫ್ಲ್ಯಾಶ್ ಆಗಿಲ್ಲ, ಯಾಕೆಂದರೆ ದಟ್ ಈಸ್ ಅನದರ್ ಕಲ್ಚರ್. DGCAಯಿಂದ ಸ್ಪಾಟ್ ಚೆಕ್ಸು ಬರ್ತಾರೆ. ನಾನು ಹೇಳಿದ್ನಲ್ಲ ರೆಗ್ಯುಲೇಟರ್ ಅಂತ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ರೆಗ್ಯುಲೇಟರ್ ಎನಿ ಟೈಮ್ ಟು ಯುವರ್ ಹೆಲಿಕಾಪ್ಟರ್. ಅಗೇನ್ ದಟ್ ಈಸ್ ಅ ಸೇಫ್ಟಿ ಆಸ್ಪೆಕ್ಟ್. ಸೊ ನನಗೆ ಆ ಆ್ಯಂಗಲ್ಲು ಓಡ್ತಾ ಇದೆ, ಯಾರಪ್ಪ ಇದು ಅಂತೆಲ್ಲ. ಸೊ ಅವರೆಲ್ಲ ಮಾತಾಡಿದ್ರು, ನೋಡಿದ್ರು, ದಿಸ್ ಇಸ್ ಅ ವಂಡರ್ಫುಲ್ ಮಷೀನ್, ಅದು ಇದು, ಬಿಕಾಸ್ ಹಿ ಹ್ಯಾಸ್ ಅ ಗುಡ್ ನಾಲೆಜ್ ಅಬೌಟ್ ದ ಹೆಲಿಕಾಪ್ಟರ್ ಆಲ್ಸೋ. ದೆನ್ ಹಿ ವೆಂಟ್ ಅವೇ. ದೆನ್ ಮೈ ಬಾಸ್, ಮೈ ಇಂಜಿನಿಯರ್ ಕೇಮ್. ಐ ಟೋಲ್ಡ್ ಹಿಮ್, ಹಿಂಗೆ ಬಂದಿದ್ರು, बेवकूफ़ वो रतन टाटा को तूने पहचाना नहीं ಅಂತ. But the interaction was so nice. Candid, and then Yeah, it was a human to human conversation. And that is what I've seen in most people who are very established, successful. They are so humble. They connect to you as a human being. First, not with the designation. No, not with the designation. Yes. ಮತ್ತೆ ಅಮಿತಾಬ್ ಬಚ್ಚನ್ ಅವ್ರ ಹೆಸರು ಹೇಳಿದ್ರಿ ಅಲ್ಲ, ಅದು ಹೆಂಗಾಗಿದ್ದು? ಸೊ ಇಟ್ ವಾಸ್ ಅಗೇನ್ ಯಾವುದೋ ಶೂಟಿಂಗಲ್ಲಿ, ಇಟ್ ವಾಸ್ ಅ ವೆರಿ ಬ್ರೀಫ್, ಬಟ್ ಸರ್ಟನ್ ಪೀಪಲ್ ಯು ಕ್ಯಾನ್ ಮೇಕ್ ಔಟ್ ಹೌ ದೇ ಇಂಟ್ರ್ಯಾಕ್ಟ್ ಅಂತ. ಐ ಡೋಂಟ್ ರಿಮೆಂಬರ್, ಬಟ್ ಐ ಓನ್ಲಿ ರಿಮೆಂಬರ್ ದ ಫೀಲಿಂಗ್ ದಟ್ ಐ ಹ್ಯಾಡ್. ತುಂಬ ಮೂವಿ ಶೂಟಿಂಗ್ಸ್, ಈ ಭಾರತ್ ಭಾಗ್ಯ ವಿಧಾತ ಅಂತ, ಅಲ್ಲಿ ತುಂಬ ಹೆಲಿಕಾಪ್ಟರ್ಸ್ ಯೂಸ್ ಆಗ್ತಾ ಇತ್ತು ಒಂದು ಟೈಮಲ್ಲಿ, ಗದರ್. ಸೊ ಅವಾಗೆಲ್ಲ ನೀವು ಆಂಟರಾಜ್ ಆಗಿ ಸೆಟ್ಗೆಲ್ಲ ಹೋಗ್ತಾ ಇದ್ರಿ. ಹಾಂ, ಇದು ಆಲ್ರೈಟ್. ಸೊ ಇಷ್ಟೆಲ್ಲ ಮಾಡಿ ಈಗ ನಿಮ್ಮ ಲೈಫ್ನ ನೋಡ್ತಾ ಇದ್ದೆ. ಈಗ ಅವಾಗಲೇ ಹೇಳಿದ್ರಲ್ಲ, ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಆಗಬಾರ್ದಂತ. ಅದು ಕೋವಿಡ್ ಟೈಮಲ್ಲೆಲ್ಲ ನೋಡಿದ್ವಿ. ಏನೇ ಥರ ಸ್ಟೆಬಿಲಿಟಿ ಹುಡುಕಿದ್ರು ಮೈಂಡ್ ಹೆಂಗಂದರೆ ಅದು ಮನುಷ್ಯರೇ ಹಾಗೆ ನಡೀತಾ ಇರಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ಮದು ನಡೀತಾ ಇರೋದೀಗ ಕಾನ್ಷಿಯಸ್ ಹೋಮ್ಸ್ ಅಂತ. ಈ ಲೈಮ್ ಬೇಸ್ಡ್ ಮತ್ತು ಅಳಲೆಕಾಯಿ ಈ ಥರದ್ದೆಲ್ಲ ನ್ಯಾಚುರಲ್ ಇದನ್ನೆಲ್ಲ ಇಟ್ಕೊಂಡು ನೀವು ಮನೆ ಕಟ್ಟೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಇಲ್ಲ, ಎಕ್ಸ್ಪೆರಿಮೆಂಟ್ ಅಲ್ಲ, ಮಾಡಿದ್ದೀರಾ? ಇಲ್ಲ, ಕಟ್ಟಿದ್ದೀನಿ ಮನೆಗಳು. ಸೊ ಆ್ಯಂಡ್
ಇದು ನಮ್ಮ ಟ್ರೆಡಿಷ್ನಲ್ ಮೆಥಡ್. ಹಳೆ ಕಾಲದ ಮನೆಗಳೆಲ್ಲ ಗಾರೆ ರುಬ್ಬೋದು. ಗಾರೆ ಕೆಲಸ. ಗಾರೆ ಅಂದರೆ ಅದ್ರದ್ದು ಜೆನೆಸಿಸ್ಸೇ ಸುಣ್ಣದ ಗಾರೆ. ನಮಗಿವತ್ತು ಗಾರೆ ಕೆಲಸ ಅಂದರೆ ಅವ್ರು ಸಿಮೆಂಟ್ Cement. ಕೆಲಸ ಮಾಡ್ತಾರೆ ಅಂತ ಇಲ್ಲ. ಈ ಗಾರೆ ಅನ್ನೋದು ಸಿಮೆಂಟ್ಗಿಂತ ಹಳೆ ಪದ. ಅಂದ್ರೆ ಅರ್ಥ ಮಾಡಿಸ್ತೀರಾ? ಈಗ ಈಗ ಉದಾಹರಣೆಗೆ ಮೈಸೂರು ಅರಮನೆ ಸಿಮೆಂಟಲ್ಲಿ ಕಟ್ಟಿದಾರಾ? ಇಲ್ಲ, ಸಿಮೆಂಟೇ ಇರಲಿಲ್ಲ ಆವಾಗ. ವಿರೂಪಾಕ್ಷ ದೇವಾಲಯ, ದೇವಸ್ಥಾನ ಹೇಳಿದ್ರಿ, ಮತ್ತೆ ದೇವಸ್ಥಾನಗಳು. ರಂಗನತಿಟ್ಟು ಎಲ್ಲ ಹೌದು. ಎಲ್ಲ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಹೌದು. ಸೊ ಇದು ನೀವು ರಿಸರ್ಚ್ ಮಾಡಿದ್ ಹೇಗೆ? ನಿಮಗೆ ಕುತೂಹಲ ಸೊ ಹುಟ್ಟಿದ್ಯಾ? ಹೇಗೆ ಅಂದರೆ ನನಗೆ ಯಾವಾಗಲೂ ಸ್ವಲ್ಪ ಸಸ್ಟೈನಬಿಲಿಟಿ, ಸ್ವಲ್ಪ ಒಂದು ಕಾನ್ಷಿಯಸ್ನೆಸ್ ಇತ್ತು. ಪ್ಲಾಸ್ಟಿಕ್ ಕಮ್ಮಿ ಯೂಸ್ ಮಾಡೋದು, ಅಥವಾ ಈವನ್ ಯುನೋ ಜನರಲ್ ಲೈಫಲ್ಲಿ ನಾವು ಹೇಗೆ ರೆಡ್ಯೂಸ್, ರಿಯೂಸ್, ರೀಸೈಕಲ್ ಈ ಥರದ್ದೊಂದು ಮೈಂಡ್ಸೆಟ್ ಇತ್ತು. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇಟ್ ಕೇಮ್ ಫ್ರಮ್ ಮೈ ಮಾಮ್. ಕಸದಿಂದ ರಸ ಇದೆಲ್ಲ ಹೊಸದಲ್ಲ, ಇದೆಲ್ಲ ಆ್ಯಕ್ಚುಲಿ ತುಂಬಾ ಹಳೇದು. ಯಾ ಪಾಲಿಸಿದ್ರೆ ನಮ್ಮ ಕಲ್ಚರಲ್ಲೇ ಇದೆ. ನಮ್ಮ ಕಲ್ಚರಲ್ಲಿ ತಿಪ್ಪೆಗೆ ಎಸಿತಿದ್ದು ತಿಪ್ಪೆ ಗೊಬ್ಬರ ಆಗತ್ತೆ ಅಂತ. ಓಕೆ, ಅದನ್ನು ನಾವು ಒಂದು ಕೀಳುವಾಗಿ ನೋಡೋದಲ್ಲ. ಆ್ಯಕ್ಚುಲಿ ಅಲ್ಲಿಂದಾನೇ ಗೊಬ್ಬರ ಬರೋದು, ಅಲ್ಲಿಂದಾನೇ ಬೆಳೆ ಬೆಳೆಯೋದು, ಅಲ್ಲಿಂದಾನೇ ನಮ್ಮ ಕಿಚನ್ ಗಾರ್ಡನ್ ಆಗೋದು ಅಲ್ವಾ. ನಮ್ಮ ಕಲ್ಚರ್ ಹೇಗಿದೆ ಅಂದರೆ ದ ಮೋಸ್ಟ್ ಸಸ್ಟೈನಬಲ್ ಕಲ್ಚರ್. ನಾವು ಕೊನೆಗೆ ಹೋಗಿದ್ ಮಣ್ಣಿಗೆ ತಾನೆ. ನಾವು ಕೊನೆಗೆ ಮಣ್ಣಿಗೆ ಹೋಗ್ತೀವಿ. ಊಟ ಮಾಡಿದ್ರೆ ನಾವಿವಾಗ 10 ಯೋಚಿಸ್ತೀವಿ ಪ್ಲಾಸ್ಟಿಕ್ ಪ್ಲೇಟು ಇದ್ದು ಅಂತ. ಬಟ್ ನಾವು ಟ್ರೆಡಿಷ್ನಲಿ ಬಾಳೆ ಎಲೆಯಲ್ಲಿ ತಿಂದಿರೋದು. ಇವತ್ತು ತಿಂದರೆ ನಾಳೆ ಗೊಬ್ಬರ, ಅದನ್ನೇನೋ ರೀಸೈಕ್ಲಿಂಗ್ ಪ್ಲಾಂಟ್ಗೆಲ್ಲ ಕಳಿಸೋ ಅಗತ್ಯ ಇಲ್ಲ. ಸೊ ದ್ಯಾಟ್ ವಾಸ್ ದ ಬ್ಯಾಕ್ಗ್ರೌಂಡ್ ಫಾರ್ ಮೈ ಥಿಂಕಿಂಗ್. ಸೊ ನಾನೀಗ ದುಡ್ಡಿಗಾಗಿ ಕೆಲಸ ಮಾಡಲಿಲ್ಲ ಅಂದರೆ, ನಾನು ಕೆಲಸ ಮಾಡೋದ್ರಿಂದ ಒಂದು ಪ್ಲ್ಯಾನೆಟ್ಗೆ ಹಾನಿ ಆಗಬಾರ್ದು. ಇಟ್ಸ್ ಆಲ್ ದ ಹ್ಯೂಮನ್ ಆ್ಯಕ್ಟಿವಿಟಿ ವಿಚ್ ಇಸ್ ಡೆಸ್ಟ್ರಾಯಿಂಗ್ ದ ಪ್ಲ್ಯಾನೆಟ್ ಅಲ್ವಾ. ಸೊ ನನ್ನ ಫೈನಾನ್ಷಿಯಲ್ ಫ್ರೀಡಮ್ ನಾನು ಅಚೀವ್ ಮಾಡಿದ್ದೀನಿ ಫಾರ್ ಮೈ ಲೈಫ್ ಸ್ಟೈಲ್, ಫಾರ್ ದ ಹೌಸ್ ದಟ್ ಐ ಆಮ್ ಸ್ಟೇಯಿಂಗ್, ಫಾರ್ ವಾಟ್ ಎವರ್ ಐ ವಾಂಟೆಡ್ ಟು ಕಂಟಿನ್ಯೂ ಮೈ ಲೈಫ್ ಸ್ಟೈಲ್. ಫೈನಾನ್ಷಿಯಲ್ ಫ್ರೀಡಮಿಂದ ಲೈಫ್ ಸ್ಟೈಲ್ ಡಿಪ್ ಆಗಬಾರ್ದು, ದೆನ್ ಇಟ್ ವಿಲ್ ಬಿಕಮ್ ಅ ಪನಿಷ್ಮೆಂಟ್. ಸೊ ಆಲ್ವೇಸ್ ಪ್ಲ್ಯಾನ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್ ಫಾರ್ some excess and a good buffer. Again, ಇನ್ನೊಂದು thumb rule ಇದೆ. You should have a corpus which is 26 to 30 times of your annual expense. ಅಂದರೆ 30 ವರ್ಷದ್ದು ನೀವು ಕೂಡ ಹಾಕ್ಬಿಡ್ಬೇಕು ಇವಾಗಲೇ. ಅದು ನಿಮ್ಮ ನಂಬರ್. ಓಕೆ, ಯಾ. ಸೊ ಈ ಸ್ಥಿತಿಲಿ ನಾನಿರೋವಾಗ, ಸೊ ನನಗೇನಿದ್ದಿದ್ದು ಹಾಬಿ, ನಾನು ಸ್ವಲ್ಪ ಪಾಟ್ರಿ ಹಾಬಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ನನ್ನ ಹಾಬಿ. ಸೊ ಆಲ್ ದೀಸ್ ಆರ್, ಫೋಟೋಗ್ರಫಿ ಈಸ್ ಅ ವೆರಿ ಎಕ್ಸ್ಪೆನ್ಸಿವ್ ಹಾಬಿ ಆ್ಯಕ್ಚುಲಿ ಇಫ್ ಯು. ಸೊ ಇದನ್ನೆಲ್ಲ ಕೇಟರ್ ಮಾಡಿಕೊಂಡು ನಾನು ಬೇಕಂದರೆ ಮನೇಲಿ ಆರಾಮಾಗಿರ್ಬೋದು ವಿತೌಟ್ ಕಾಸಿಂಗ್ ಮಚ್ ಹಾರ್ಮ್ ಟು ದ ಪ್ಲ್ಯಾನೆಟ್. ಆರ್ ಮೈ ಆ್ಯಕ್ಟಿವಿಟಿ ಶುಡ್ ಎನ್ಹ್ಯಾನ್ಸ್ ಲೈಫ್. ನನಗೇನಿದ್ದಿದ್ದು ಬೆಂಗಳೂರಲ್ಲಿ ಏನೋ ಕೆಲಸ ಬೇಕು, ಶ್ಯೂರ್ ಶಾರ್ಟಾಗಿ ಏನಂದರೆ ರೋಟಿ, ಕಪಡ, ಮಕಾನ್, ಈ 3ರಲ್ಲಿ ನೀವು ಮಾಡಿದ್ರೆ ಯಾವುದೋ ಒಂದು ಚಿಕ್ಕ ಹಳ್ಳಿಲೂ ನೀವು ಒಂದು ಕೆಲಸ ಮಾಡ್ಬೋದು. ಸೊ ನಾನು ಅದರಿಂದ ಸ್ವಲ್ಪ ನ್ಯಾಚುರಲ್ ಫಾರ್ಮಿಂಗ್, ಬಯೋಡೈನಮಿಕ್ ಫಾರ್ಮಿಂಗ್ ಎಲ್ಲ ಟ್ರೈ ಮಾಡಿ ದೆನ್ ಐ ಅಂಡರ್ಸ್ಟುಡ್ ಒಂದು ಕೃಷಿ ಅನ್ನೋದಿದೆಯಲ್ಲ, ನೀವು ಆ ಭೂಮಿಲಿ ಇರಬೇಕು, ನೀವು ಅಲ್ಲಿ ವಾಸ ಮಾಡಿದ್ರೆ ಮಾಡ್ತೀರಾ. ಇದು ಕೆರಿಯರ್ ಪ್ರೊಫೆಷನ್ ಅಲ್ಲ. ಅಗ್ರಿಕಲ್ಚರ್ ಇಸ್ ಅ ವೇ ಆಫ್ ಲೈಫ್. ಹೌದು. ಆದ್ದರಿಂದ ಅದು ಅರ್ಥ ಆಯಿತು. ನನ್ನಿರೋ ಫ್ಯಾಮಿಲಿ ಸೆಟಪ್ಗೆ ಈಗ ನಾನು ಅಗ್ರಿಕಲ್ಚರ್ ಪರ್ಸ್ಯೂ ಮಾಡೋಕ್ಕಾಗಲ್ಲ ಆ್ಯಸ್ ಅ ಸೆಕೆಂಡ್ ಕೆರಿಯರ್ ಆರ್ ಆ್ಯಸ್ ಅ ಸೀರಿಯಸ್ ವೇ ಆಫ್ ಲೈಫ್ ಅಂತ. ದೆನ್ ಐ ಸ್ವಿಚ್ ಟು ಮಕಾನ್. ಸೊ ಹೌ ಟು ಬಿಲ್ಡ್ ಸಸ್ಟೈನಬಲ್ ಹೋಮ್ಸ್. ನನ್ನ ಇನಿಷಿಯಲ್ ಥಾಟ್ ಏನಿದ್ದಿದ್ದಂದರೆ ಒಂದು ಸೋಲಾರ್ ಪ್ಯಾನಲ್ ಹಾಕೋದು, ಆಫ್ ಗ್ರಿಡ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, ಇಷ್ಟೆಲ್ಲ ಮಾಡಿದ್ರೆ ಆಗೋಯ್ತು ಅಂತ. ಬಟ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಇಫ್ ಇಟ್ ವಾಸ್ ಅ ಕಂಟ್ರಿ on its own, it would be the third largest polluter. Yes, cement and then steel. Largest polluter. ನಾವು ಈ ಚೂರು ಹೊಗೆ ಬಿಡೋ ಸ್ಕೂಟ್ರು ಅದು ಇದನ್ನು ನೋಡಿ ನಾವು ಬೈಕೋತೀವಿ. ಪ್ಲಾಸ್ಟಿಕ್ ಅಂತ. ಪ್ಲಾಸ್ಟಿಕ್, ಒಂದು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಿಬಿಟ್ರೆ ಒಂದು ದೊಡ್ಡ ಇದು ಇಶ್ಯೂ ಅಂತ. ಬಟ್ ದ ಅಮೌಂಟ್ ಆಫ್ ಪಲ್ಯೂಟೆಂಟ್ಸ್ ಒಂದು ಮನೆ ಕಟ್ಟಕ್ಕೆ, ಥಿನ್ನರ್ಸು, ಪೇಂಟ್ಸು, ಫಿನಿಷಸ್. ಈಗ ಎಲ್ಲೋ ಅಂಡರ್ ಕನ್ಸ್ಟ್ರಕ್ಷನ್ ಇದಕ್ಕೆ ಹೋದರೆ ನೀವು ಹೋಗ್ಲಾ ಬೇಡವಾ, ಹೋಗಬೇಕಾ, ನಾನು ಮೂಗು ಮುಚ್ಕೊಂಡು ಹೋಗ್ತೀನಿ, ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ, ಅಲ್ಲಿ ಏನೇನಿರುತ್ತೆ ದಿಸ್ ಇಸ್ ದ ನಿಮಗೆ ಇಮ್ಯಾಜಿನ್ ಮಾಡ್ಕೊಂಡ್ರೇ ನೀವು ಅಲ್ಲಿಗೆ ಹೋಗ್ತೀರಾ. ಆದರೆ
ಈ ಸಸ್ಟೈನಬಲ್ ಕನ್ಸ್ಟ್ರಕ್ಷನ್ನಲ್ಲಿ ಸೊ ನಾನೇನು ಹೇಳೋದಂದರೆ ನಮ್ಮ ರಾ ಮೆಟೀರಿಯಲ್ ಬರೋದು ಗಂದಿಗೆ ಅಂಗಡಿಯಿಂದ ಮತ್ತು ಕಿರಾಣಿ ಅಂಗಡಿಯಿಂದ, ನಮ್ದು ಹಾರ್ಡ್ವೇರ್ ಅಂಗಡಿಯಿಂದ ಬರಲ್ಲ. ಎಕ್ಸ್ಪ್ಲೇನ್ ಅಂದರೆ ಫಸ್ಟು ಈ ಥರ ಕಾನ್ಷಿಯಸ್ ಹೋಮನ್ನು ಕಾನ್ಷಿಯಸ್ ಹೋಮ್ಸ್ ಅಂತ ಇಟ್ಸ್ ದ ನೇಮ್ ಆಫ್ ಮೈ ಕಂಪನಿ. ಸೊ ಇಟ್ಸ್ ಅ ಕಂಪನಿ ದಟ್ ಐವ್ ಇನ್ಕಾರ್ಪೊರೇಟೆಡ್, ಕಾನ್ಷಿಯಸ್ ಹೋಮ್ಸ್ ಅಂತ. ಸೊ ಫಾರ್ ಎ ಸಸ್ಟೈನಬಲ್ ಲಿವಿಂಗ್ ವಿ ಹ್ಯಾವ್ ಟು ಅಡ್ರೆಸ್ ದ ಸ್ಮಾಲೆಸ್ಟ್ ಎಂಟಿಟಿ ಟು ಅಡ್ರೆಸ್ ಇಸ್ ಅ ಫ್ಯಾಮಿಲಿ. ಈಗ ನಿಮ್ಮ ಮನೇಲಿ ನೀವು ನಾನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಥವಾ ನಾನು ಕಿಚನ್ ಕಾಂಪೋಸ್ಟಿಂಗ್ ಮಾಡಬೇಕು ಅಂತಿರ್ತೀರ. ಆ ಮನೆ ಆ ಥರ ಡಿಸೈನ್ ಆಗಿಲ್ಲ ಅಂದರೆ ನೀವೆಲ್ರಿಗೂ ಟಾರ್ಚರ್ ಕೊಡ್ತಿರ್ತೀರ. ಆ ಮನೆ ಆ ಥರ ಡಿಸೈನ್ ಆಗಿರಬೇಕು. ನಿಮ್ಮ ಕಿಚನ್ ವೇಸ್ಟು ನೆಕ್ಸ್ಟ್ ಸ್ಟೆಪ್ಪು ಕಾಂಪೋಸ್ಟ್ ಕೊಟ್ಟೋಗ್ಬೇಕು. ಆ ಥರ ಡಿಸೈನ್ ಆಗಿದ್ದರೆ ಎಲ್ಲರೂ ಫಾಲೋ ಮಾಡ್ತಾರೆ, ಯಾರಿಗೂ ಫಾಲೋ ಮಾಡಬೇಕಂತೇನಿರಲ್ಲ. ಒನ್ ಇಸ್ ದ ಡಿಸೈನ್ ಆಸ್ಪೆಕ್ಟ್, ಟೂ ಇಸ್ ದ ಕನ್ಸ್ಟ್ರಕ್ಷನ್ ಆಸ್ಪೆಕ್ಟ್. ಟ್ರೆಡಿಷ್ನಲಿ ನಮ್ಮ ಕನ್ಸ್ಟ್ರಕ್ಷನ್ನು ಮಣ್ಣು, ಸುಣ್ಣ, ಅಳಲೆಕಾಯಿ, ಬೆಲ್ಲ, ಮೆಂತೆ, ಅರಿಶಿಣ, ನೀವು ಹೇಳಿದ್ದು ಬ್ಯಾಂಬೂ, ಹುಲ್ಲು. ಸೊ ನಾನು ನ್ಯಾಚುರಲ್ ಬಿಲ್ಡಿಂಗ್ನ ಐ ಕಂಪೇರ್ ಇಟ್ ಟು ಸೌತ್ ಇಂಡಿಯನ್ ಕುಕ್ಕಿಂಗ್. ಓಕೆ, ಸೌತ್ ಇಂಡಿಯನ್ ಕುಕ್ಕಿಂಗಲ್ಲಿ ಹೇಗೆ ಅಂದರೆ ರೈಸ್ ವೆರೈಟೀಸ್ 200 ಇರುತ್ತೆ. ಹೌದು ಅಲ್ವಾ? ಬಿಸಿಬೇಳೆಭಾತು, ಹೌದು ಪುಳಿಯೋಗರೆ, ಪೊಂಗಲ್. ಹೌದು. ಅದನ್ನು ನೀವು ಇಡ್ಲಿ ಮಾಡಿದ್ರೆ ಇಡ್ಲಿ ಆ್ಯಸ್ ಅ ರಾ ಮೆಟೀರಿಯಲ್ ಇನ್ನೊಂದು 10 ಇರುತ್ತೆ. ಇಡಿಯಪ್ಪಮ್ ಅಂತೆ, ಇದಂತೆ ಅದಂತೆ ಅಂತೆಲ್ಲ. ಆಪಮ್ಮು. ಯಾ, ಸೊ ನ್ಯಾಚುರಲ್ ಬಿಲ್ಡಿಂಗ್ ಇಸ್ more or less like South Indian cooking. You have 100 different variations. ಕಾಂಬಿನೇಷನ್ಸ್. ಯಾ, ನಾರ್ಮಲ್ ಕನ್ಸ್ಟ್ರಕ್ಷನಲ್ಲಿ ಏನಾಗುತ್ತೆ, ಒಂದು ಇಟ್ಟಿಗೆ ಸಿಮೆಂಟು ಆಗೋಯ್ತು. ಆ ಇಟ್ಟಿಗೆನ ನೀವು ಹಾಲೋ ಬ್ಲಾಕ್ಸಲ್ಲಿ ರಿಪ್ಲೇಸ್ ಮಾಡಿ ಅಥವಾ ಆ ಇಟ್ಟಿಗೆನ ಇನ್ನೊಂದರಲ್ಲೇನೋ. ಬಟ್ ಹೆಂಗೆ ಮಾಡ್ತೀರಾ? ಇಲ್ಲಿ ನಾವು ಮಣ್ಣಿನ ಉಂಡೆಗಳೇ ಹೊಡೆದು ಗೋಡೆ ಕಟ್ಬಿಡ್ತೀವಿ. ಸೊ ಮಧ್ಯದಲ್ಲಿ ಸಿಮೆಂಟ್ ಜಾಗದಲ್ಲಿ ಏನು ಯೂಸ್ ಮಾಡ್ತೀರಿ? ಸೊ ಈ ಅಳಲೆಕಾಯಿ. ಸೊ ಕಾಬ್ ಅಂತ ಒಂದು, ಇಟ್ಸ್ ಎನ್ ಇಂಗ್ಲೀಷ್ ವರ್ಡ್. ಕಾಬ್ ಇಸ್ ಬೇಸಿಕಲಿ ಮಣ್ಣು, ಹುಲ್ಲು, ನಮ್ಮ ಪ್ಯಾಡಿ ಹಾರ್ವೆಸ್ಟ್ ಹುಲ್ಲು. ಆಮೇಲೆ ನಾನು ಅದಕ್ಕೆ ಚೂರು ಲೈಮು ಮತ್ತು ಅಳಲೆಕಾಯಿ, ಬೆಲ್ಲ ಹಾಕ್ತೀನಿ. ಬಟ್ ವರ್ಲ್ಡ್ ಓವರ್ ಕಾಬ್ಗೆ ಅವೆಲ್ಲ ಏನೂ ಹಾಕಲ್ಲ. ನಾನು ಸ್ವಲ್ಪ ನನ್ನದೇ ವೇರಿಯೇಷನ್, ನಾನು ಹೇಳಿದ್ನಲ್ಲ ಕುಕ್ಕಿಂಗಲ್ಲಿ ಹೆಂಗೆ ವೇರಿಯೇಷನ್, ಆ ಥರ. ಸೊ ಬಿಕಾಸ್ ಆಫ್ ಸ್ಟ್ರೆಂತ್ ಆ್ಯಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಲೈಮ್ ಸ್ವಲ್ಪ ಜಾಸ್ತಿ ತರಿಸ್ಬಿಟ್ಟಿದ್ದೆ. ಬಟ್ ದೆನ್ ಐ ಹ್ಯಾವ್ ಸೀನ್ ಕ್ಯಾರೆಕ್ಟರಿಸ್ಟಿಕ್ ಇಟ್ ಈಸ್ ರಿಯಲಿ ಹಾರ್ಡ್. ಐ ಹ್ಯಾವ್ ಸುಣ್ಣ ಸ್ವಲ್ಪ ಒಂದು 1% 2% ಆ ಥರ ಸುಣ್ಣ ಹಾಕೋದು. ಬಟ್ ಎಷ್ಟು ಹಾರ್ಡ್ ಆಗೋಗುತ್ತೆ. ಸೊ ಈ ಥರ ಮಣ್ಣಿನ ಉಂಡೆಗಳೇ, ಏನು ಮಧ್ಯದಲ್ಲಿ ಬೇರೆ ಮೀಡಿಯಮೇ ಇಲ್ಲ. ಮಾರ್ಟರ್ ಅಂತಾರೆ. ನೋ ಮಾರ್ಟರ್ ಆಟ್ ಆಲ್. ಮಣ್ಣಿನ ಉಂಡೆಗಳೇ ಹೊಡ್ಕೊಂಡು ಗೋಡೆ ರೈಸ್ ಮಾಡಿಬಿಡ್ಬೋದು. ದಟ್ ಇಸ್ ಕಾಬ್. ಸರಿ. ಆ್ಯಂಡ್ ಇಟ್ ಇಸ್ ಫಾಲೋಡ್ ವರ್ಲ್ಡ್ ಓವರ್. ಇಟ್ ಇಸ್ ನಾಟ್ ಜಸ್ಟ್ ಇಂಡಿಯಾ. ಇದ್ರದ್ದು ಈಗ 100-150 ವರ್ಷ ಇರತ್ತಾ ಕನ್ಸ್ಟ್ರಕ್ಷನ್? ಇಲ್ಲ 500-600 ವರ್ಷ. ಡೆಫಿನೆಟ್ಲಿ. ಇಷ್ಟೆಲ್ಲ ಡಿಸ್ಕಷನ್ಸ್ಗಳಾದಮೇಲೆ ಒಂದಷ್ಟು ಸೀಡ್ ಎಲ್ಲೋ ಇರುತ್ತೆ, ಕಾನ್ಷಿಯಸ್ ಆಗಿರೋರು, ರೆಸ್ಪಾನ್ಸಿಬಲ್ ಆಗಿರೋರು, ವಾಪಸ್ ಏನೋ ಸಮಾಜ ಕೊಟ್ಟು ಹೋಗ್ಬೇಕಂತ. ಸೊ ವಿತ್ ಆಲ್ ಆಫ್ ದಿಸ್ ಥ್ರೂ ಯುವರ್ ಲೈಫ್ ಜರ್ನಿ, ಇಷ್ಟೆಲ್ಲ ಆಯಾಮದಲ್ಲಿ ಯು ಥ್ರೋನ್ ಸಮ್ ಲೈಟ್ ಇನ್ ದ ಟೈಮ್ ವಿಚ್ ವಾಸ್ ಅವೈಲಬಲ್. ಆ್ಯಂಡ್ ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಕೀಪ್ ಗೋಯಿಂಗ್. ಆ್ಯಂಡ್ ಐ ಆಮ್ ಶೋರ್ ನಮ್ಮ ಶೋ ಜಸ್ಟ್ ಕ್ಯೂರಿಯಸ್ ಹೇಗೋ ನಿಮ್ಮ ಲೈಫ್ನ ಕ್ಯೂರಿಯಾಸಿಟೀಸ್ ನಿಮಗೆ ಹಾಗೆ ಮುಂದೆ ಏನೇನೋ ಕರ್ಕೊಂಡು ಹೋಗ್ತಾ ಇರತ್ತೆ. ಮತ್ತು ಸದ್ಯದ ಕ್ಯೂರಿಯಾಸಿಟೀಸ್ ಏನಿದೆಲ್ಲ ಬಿಟ್ಟು ಬಾಕಿದು ಅಬೌಟ್ ಲೈಫ್, ಇದೆಲ್ಲ ಬಿಟ್ಟು ಒಂದು ಕ್ಯೂರಿಯಾಸಿಟಿ ಏನಿದೆ ಅಂದರೆ, ಒನ್ ಐ ಹ್ಯಾವ್ ಅಚೀವ್ಡ್ ಫೈನಾನ್ಷಿಯಲ್ ಫ್ರೀಡಮ್. ಐ ವಾಂಟ್ ಟು ಎಕ್ಸ್ಪ್ಲೋರ್ ದಿಸ್ ಪಾಸಿಬಿಲಿಟಿ ಆಫ್ ಲಿವಿಂಗ್ ಐಸೋಲೇಟಿಂಗ್ ಮೈಸೆಲ್ಫ್ ವಿತ್ ಫೈನಾನ್ಸಸ್. ಲೈಕ್ ನಾನೇ ಮನೆ ಕಟ್ಕೊಳ್ಳೋಕ್ಕೆ ಬರುತ್ತೆ ಇವಾಗ ನನಗೆ. ನಾನೇ ನನ್ನ ಬೆಳೆ ಬೆಳ್ಕೊಂಡ್ರೆ ಹೂಮಾ ಅದೇ ರೋಟಿ ಕಪಡ ಮಕಾನ್ ನಾನೇ ಒಂದು, ಇಫ್ ಐ ಫೈಂಡ್ ಅ ಸಲ್ಯೂಷನ್ ಫಾರ್ ಮೈ ಸೆಲ್ಫ್, ಐ ಕ್ಯಾನ್ ಬಿ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್. ಬಟ್ ದಟ್ಸ್ ಅ ಬಿಗ್ಗರ್ ವಿಷನ್. ಐ ಡೋಂಟ್ ನೋ ಇಫ್ ಐ ವಿಲ್ ಬಿ ಏಬಲ್ ಟು ಗೆಟ್ ದೇರ್ ಆರ್ ನಾಟ್. ಸಿನ್ಸ್ ಐ ಥಿಂಕ್ ಐ ಮಿಸ್ ಇದು. ನಿಮ್ದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಕಟ್ಟಿರೋ ಮನೆದು ಯಾವುದೋ ಒಂದು ವಿಡಿಯೋ ಕೊಟ್ಟಿದ್ರಲ್ಲ. ಸೊ ಈ ಥರ ಎಷ್ಟು ಮನೆ ಕಟ್ಟಿದ್ದೀರಾ ಇಲ್ಲಿವರೆಗೂ? ಸೊ ನಾನು ಒಂದು ಫುಲ್ ಬಿಲ್ಡ್ ಒಂದಿದ್ರಲ್ಲಿ ಇಂಟರ್ನ್ಶಿಪ್ ಮಾಡಿದೆ. ದಟ್ ಈಸ್ ಒನ್. ಅದು ವಿಜಯನಗರಂ ಹತ್ರ. ಮತ್ತು ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಇಟ್ ಈಸ್ ಕಮಿಂಗ್ ಟು ಕಂಪ್ಲೀಷನ್.
So right now, like I said, my financial freedom happened in March 2023. Now we are in 2024, end of 2024. So I have one complete project which is completed. And so ಇದರಲ್ಲಿ ನಾನೇನು ಹೇಳ್ತೀನಂದರೆ, ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ, ಇದು ನೂರಾರು ವರ್ಷದಿಂದ ಬಂದಿರೋ ಎಕ್ಸ್ಪೀರಿಯನ್ಸ್. ಇವಾಗ ಫ್ಲ್ಯಾಟ್ ರೂಫ್ಗೆ ಮೆಡ್ರಾಸ್ ರೂಫ್ ಟೆಕ್ನಿಕ್ ಅಂತ ಒಂದಿದೆ. ಅದರಲ್ಲಿ ವರ್ಟಿಕಲ್ಲಾಗಿ ಇಟ್ಟಿಗೆ, ಸಣ್ಣ ಇಟ್ಟಿಗೆ, ತೆಳು ಇಟ್ಟಿಗೆ, 1 ಇಂಚ್ ಥಿಕ್ನೆಸ್ ಇಟ್ಟಿಗೆ ವರ್ಟಿಕಲ್ಲಾಗಿ ಇಟ್ಟು ಕಟ್ತೀವಿ. ಸೊ ಇದ್ರದ್ದು ದೋ ಐ ಆಮ್ 2 or 3 year old experienced in But the construction, wisdom is old. ಬಟ್ ಇದ್ರದ್ದು ನ್ಯಾಚುರಲ್ ಬಿಲ್ಡಿಂಗ್ ಅದು ಹೇಗೆ ಗೊತ್ತಾ, ಜಾಸ್ತಿ ಪ್ರಶ್ನೆ ಮಾಡಬೇಡಿ, ಅವ್ರು ಕಟ್ತಿದ್ದಾರೆ ನೋಡಿ, ಅದನ್ನು ನೋಡಿ ನೀವೇನು ಗ್ರಾಸ್ಪ್ ಮಾಡ್ತೀರೋ ಅದೆಲ್ಲ ಗ್ರಾಸ್ಪ್ ಮಾಡಿ. And make sense of it in terms ಹೌದು. of strength ಏನು, what is it ಹೌದು. trying to do, Yes. durability ಅದೆಲ್ಲ Yes, ಅಂತ. So yes. thank you, and until next time, of course, continue to stay curious. Thank ಬರುವಂಥ ಎಲ್ಲರಿಗೂ ವಿ ಗಿವ್ ಅ ಬುಕ್ ಆನ್ ದ ಶೋ. ಓಕೆ. ಯಾನ ಅಂತ S.L. ಭೈರಪ್ಪ ಅವ್ರದ್ದು ಓದಿದ್ದೀರಾ? ಇಲ್ಲ. ಐ ಥಿಂಕ್ ಐಮ್ ಗೋನ್ ಗಿವ್ ದಿಸ್ ಬುಕ್ ಟು ಯು. ಸೊ ಅಲ್ಲಿವರೆಗೂ 3 ವ್ಯಕ್ತಿನ ನಾಮಿನೇಟ್ ಮಾಡಿ, ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು, ಯಾವ್ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ. ನಾನು ಹೇಳಿದ್ನಲ್ಲ, KNG ನಾಯರ್ ಅಂತ, ಹೀ ಈಸ್ ಒನ್ ಪರ್ಸನ್. ದೆನ್ ಇನ್ಫ್ಯಾಕ್ಟ್ ಮೈ ಪ್ರೆಸೆಂಟ್ ಗುರು, ಅವ್ರ ಹೆಸರು ಶಗುನ್ ಅಂತ, ಬಟ್ ಶೀ ಈಸ್ ನಾಟ್ ಇನ್ ಬ್ಯಾಂಗ್ಳೂರ್, ಅವರು ಉತ್ತರಾಖಂಡಲ್ಲಿರೋದು. ಸೊ ಶೀ ಗಿಲಿಮಿಟ್ಟಿ ಅಂತ, ದಟ್ಸ್ ದ ಪ್ಲೇಸ್ ವೇರ್ ಐ ಲರ್ನ್ಟ್ ನ್ಯಾಚುರಲ್ ಬಿಲ್ಡಿಂಗ್. ಅವರು ಕಾರ್ಪೊರೇಟ್ ವರ್ಲ್ಡಲ್ಲಿ ಸಾಕಷ್ಟು ಸಕ್ಸಸ್ ಗಳಿಸಿ, ಶಿ ವಾಂಟೆಡ್ ಟು ಲೀಡ್ ಅ ಲೈಫ್ ಇನ್ ದ ಮೌಂಟೇನ್ಸ್. ಒಂದು ಚಿಕ್ಕ ಹಳ್ಳಿಲಿ ಒಂದು ಟೀಚರ್ ಆಗಿ ನಾನು ಮುಗಿಸ್ಕೋತೀನಿ, ಈ ರ್ಯಾಟ್ ರೇಸಿಂದ ಹೊರಗೆ ಬರಬೇಕು ಅಂತ. ಅವ್ರು ಕಟ್ಟಿದ ಮನೆ ಅಲ್ಲಿಂದ ಶುರು ಆಗಿದ್ದು. ಇಟ್ ಹಸ್ ಬಿಕಮ್ ಅ ಆರ್ಗನೈಸೇಷನ್ ವೇರ್ ಪೀಪಲ್ ಕ್ಯಾನ್ ಗೋ ಲರ್ನ್ ನ್ಯಾಚುರಲ್ ಬಿಲ್ಡಿಂಗ್ ಆ್ಯಂಡ್ ದ ಬಿಲ್ಟ್ ವಂಡರ್ಫುಲ್ ಬ್ಯೂಟಿಫುಲ್ ಪೀಸ್ ಆಫ್ ಆರ್ಟ್ ಅನ್ಬೋದು, ನ್ಯಾಚುರಲ್ ಗಿಲಿಮಿಟ್ಟಿ. ಸೊ ನ್ಯಾಚುರಲ್ ಬಿಲ್ಡಿಂಗಲ್ಲಿ ಇನ್ನೊಂದು ಆಸ್ಪೆಕ್ಟ್ ಏನಂದರೆ, ಈಗ ನಾವೇನು ಮಾಡ್ತೀವಿ, ಬಾಕ್ಸ್ಗಳ ಥರ ಮನೆ ಕಟ್ಬಿಟ್ಟು ಅದನ್ನು ನೀವೊಂದು ಐ ಕ್ಯಾಪ್ಚರ್ ಮಾಡೋಕ್ಕೆ ಅದನ್ನು ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಥರ ಒಂದು ಪೀಸ್ ಆಫ್ ಆರ್ಟ್ ಇಡ್ತೀವಿ, ವಿ ವಿಲ್ ಡೆಕೋರೇಟ್ ಇಟ್, ಬಟ್ ದ ಬಿಲ್ಡಿಂಗ್ ಇಟ್ ಸೆಲ್ಫ್ ಕ್ಯಾನ್ ಬಿಕಮ್ ಎ ಪೀಸ್ ಆಫ್ ಆರ್ಟ್. ದಟ್ ಈಸ್ ವಾಟ್ ಇಸ್ ದ ಬ್ಯೂಟಿ ಆಫ್ ನ್ಯಾಚುರಲ್ ಬಿಲ್ಡಿಂಗ್. ರೈಟ್. ಯಾ, ವೈ ನಾಟ್ ದ ಹೌಸ್ ಬಿ ಅ ಪೀಸ್ ಆಫ್ ಆರ್ಟ್? ವೈ ಕಾಂಟ್ ಮೈ ಹೌಸ್ ಲುಕ್ ಲೈಕ್ ದಿಸ್? Today it can't look like this because steel column, beam, straight lines. It has to be rectangular or square. ಅಷ್ಟೇ. Good thought. So thank you. So 2 nominations are good enough. Definitely ಕರೆಸೋ ಪ್ರಯತ್ನ ಮಾಡ್ತೀವಿ. So this is the book. ಆಲ್ಸೋ ಮೆರೆಸಿ ಅವ್ರ ಕಡೆಯಿಂದ ಒಂದು ಹ್ಯಾಂಪರ್ ಇದೆ. ಯು ಆರ್ ಟಾಕಿಂಗ್ ಅಬೌಟ್ ಸಸ್ಟೈನಬಲ್ ಲಿವಿಂಗ್. ಅವ್ರದ್ದು ದೇ ಹ್ಯಾವ್ ಇದು ಲೋ GI ಶುಗರ್, ಕೋಕೋನಟ್ ಪಾಮ್ ಶುಗರ್, ಗ್ಲೈಕೋಮಿಕ್ ಇಂಡೆಕ್ಸ್ ಕಮ್ಮಿ ಇರುತ್ತೆ. ಆ್ಯಂಡ್ ದೇವ್ ಸೆಂಡ್ ಸಮ್ ಅರ್ಶಿನ, ಲ್ಯಾಕಡಾಂಗ್ ಟರ್ಮರಿಕ್ ಪೌಡರ್. ಇದು ಮೇಘಾಲಯದು ಹಳ್ಳಿಗಳಿಂದ. ಆ್ಯಂಡ್ ಇಲ್ಲಿ ಅರ್ಶಿನ ಇಸ್ ಅವರ್ ನ್ಯಾಚುರಲ್ ಬಿಲ್ಡಿಂಗಲ್ಲಿ ಯೂಸ್ ಮಾಡ್ತೀವಿ ನಾವು. ನೈಸ್. ಸೊ ಅದೇನು ಪ್ರಾಪರ್ಟಿ ಅದರದ್ದು? ಆ್ಯಂಟಿ ಟರ್ಮೈಟ್, ಫೌಂಡೇಶನ್ ಟ್ರೀಟ್ಮೆಂಟ್. ಆ್ಯಂಡ್ ರಿಪೋಸ್ ಅವ್ರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಸೊ ನೈಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಗುಡೀಸ್ ನೀವು ಕೊಟ್ಟಿದ್ದು ಕೂಡ. ಅದೆಲ್ಲ ಅವಶ್ಯಕತೆ ಇರಲಿಲ್ಲ, ಬಟ್ ಥ್ಯಾಂಕ್ ಯು. ಐ ಮೀನ್ ಇಟ್ಸ್ ಆಲ್ವೇಸ್ ವಾಟ್ ಯು ಆಲ್ ಎಕ್ಸ್ಪ್ರೆಸ್ ಥ್ರೂ ದ the language of heart, which is like always giving and being compassionate. Yeah. So thank you. So both I chose, in fact even the bag, I chose something that now I knew we would be speaking about money. So I bought something that money can't buy. One is, I told you, half blind person ಮಾಡ್ತಾ ಇದ್ದಿದ್ದ, the handicraft, the wooden dolls. Then the other one is what I made. Oh, nice. Pottery wheel ಅಲ್ಲಿ. So sweet of you. Thank Thank you. you. ಯಾಕೆಂದರೆ Thank you. ಬರೋರೆಲ್ಲರೂ ನಾಲೆಡ್ಜ್ ಒಂದು ಬಿಟ್ಟು ಹೋಗ್ತಾರೆ, ಅದ್ರ ಜೊತೆಗೇ ನಿಮ್ಮ ನೆನಪಲ್ಲೂ there is something that most of the guests also give us something. And thank you. This is becoming a museum of people's gesture. Until next time, thank you, Karthik ಅವರೇ. Thank you. Keep growing. Thanks a lot. And continue to stay curious. Thank you. So that was ಇವತ್ತಿನ ಒಂದು ವೆರಿ ಇಂಟ್ರೆಸ್ಟಿಂಗ್ ಜರ್ನಿ
ಆಫ್ ಅ ಎಂಜಿನಿಯರ್. ಏವಿಯೇಷನಲ್ಲಿ ಅವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸಸ್ ಹೇಗಿತ್ತು, ಅದರಿಂದ ಫೈನಾನ್ಷಿಯಲ್ ಫ್ರೀಡಮನ್ನು ಹೇಗೆ ತೊಗೊಂಡ್ರು, ಅದನ್ನು ಬಿಟ್ಟು ಈಗ ಕಾನ್ಷಿಯಸ್ ಲಿವಿಂಗ್ ಅಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕಾನ್ಷಿಯಸ್ ಹೋಮ್ಸ್ನ ಮೂಲಕ ಏನು ಮಾಡ್ತಾಯಿದ್ದಾರೆ ಅವ್ರ ಲೈಫನ್ನು ನೀವು ಸ್ವಲ್ಪ ನೋಡಿದ್ರೆ, ಒಂಥರ ಡೈಸೆಕ್ಟ್ ಮಾಡಿ ನೋಡಿದ್ರೆ, ಒಂದು ಲೈಫಿಗೆ ಫ್ಯೂಯಲ್ ಇಸ್ ಆಲ್ವೇಸ್ ಕರಿಯರ್ ಆ್ಯಂಡ್ ಮನಿ. ಬಟ್ ಆ ಫ್ಯೂಯಲ್ಲೇ ನಮ್ಮನ್ನು ಒಂದು ದಿವಸ ತಿಂದು ಮುಗಿಸ್ಬಾರ್ದು ಅನ್ನೋದು ಯಾವಾಗ ಸ್ಟಾಪ್ ಅನ್ನಬೇಕು, ಯಾವಾಗ ಯು ನೀಡ್ ಟು ಆ ಪವರನ್ನು ಇಟ್ಕೊಂಡು ಮುಂದೆ ನಾನು ಏನು ವಾಪಸ್ ಸಮಾಜಕ್ಕೆ ಏನೋ ಕೊಟ್ಟು ಹೋಗ್ತೀನಿ, ಅಥವಾ ಫಾರ್ ಮೈ ಓನ್ ಸ್ಯಾಟಿಸ್ಫ್ಯಾಕ್ಷನ್ ಹೌ ಡು ಐ ಲಿವ್ ಥ್ರೂ ದ ಜರ್ನಿ ಆಫ್ ಲೈಫ್ ಆ್ಯಂಡ್ ನಾಟ್ ಜಸ್ಟ್ ಬಿ ಇನ್ ದ ರೇಸ್ ರನ್ನಿಂಗ್ ಹೆಡಾನಿಕ್ ವೀಲ್ ಅಂತ ಒಂದು ಇದೆಯಲ್ಲ, ವಾಟ್ ನೆಕ್ಸ್ಟ್ ಅನ್ನೋದು. ಮನೆ ಆಯಿತು, ನೆಕ್ಸ್ಟು ಫಾರ್ಮ್ ಹೌಸ್ ಆಯಿತು, ನೆಕ್ಸ್ಟ್ ಇನ್ನೊಂದೇನು, ಹಿಂಗೆ ಹೋಗಿ ಜನ ಭೂಮಿ ಮೇಲೆ ಬಿಡಿ ಮಾರ್ಸ್ವರೆಗೂ ಹೋಗ್ಬಿಟ್ಟಿದ್ದಾರೆ ಈಗ. ಸೊ ಆ ಥರನೂ ಜನ ಬದುಕ್ತಾ ಇರೋರು ಇದ್ದಾರೆ. ಇದೇನೂ ಬೇಡಪ್ಪ, ನನಗೆ ಗೊತ್ತು ನನ್ನ ಜಾಗ ಏನು, ನನಗೆ ಗೊತ್ತು ನನ್ನ ಲೈಫಿಂದ ಏನು ಬೇಕು, ಈ ಕ್ಲಾರಿಟಿ ಇಟ್ಕೊಂಡಿರೋರು ಇದ್ದಾರೆ. ಇದೆಲ್ಲದರ ಮಧ್ಯ ಹೂ ಆರ್ ಯು ಅನ್ನೋದು ಇಸ್ ಆಲ್ವೇಸ್ ಅ ಕ್ವೆಶ್ಚನ್. ಈ ಥರದ ಒಂದಷ್ಟು ಇಂಟ್ರಾಕ್ಷನ್ಸ್ ವಿಲ್ ಓಪನ್. ಹೋಪ್ಫುಲಿ ಇವತ್ತಿನ ಇಂಟ್ರಾಕ್ಷನ್ ಹ್ಯಾಸ್ ಆ್ಯಡೆಡ್ ಸಮ್ ವ್ಯಾಲ್ಯೂ ಟು ಯುವರ್ ಲೈಫ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ವಾಟ್ ವ್ಯಾಲ್ಯೂ ಡಿಡ್ ವಿ ಆ್ಯಡ್ ಟು ಯುವರ್ ಲೈಫ್ ಟುಡೇ, ವೈ ವರ್ ಯು ವಾಚಿಂಗ್ ಅಸ್, ವೈ ಡಿಡ್ ಯು ಸೇವ್ ಅವರ್ ಕಾಂಟೆಂಟ್, ವೈ ಡಿಡ್ ಯು ಶೇರ್ ಅವರ್ ಕಾಂಟೆಂಟ್, ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ನೋ ಯು. ಅಂದರೆ ಹೇಗೆ ಅಂದರೆ ಡಾಕ್ಟ್ರುಗಳು ಪೇಷಂಟ್ಸ್ಗಳಿಗೆ ಬಂದಾಗ ಇಲ್ಲಿ ಡಯಾಗ್ನೋಸಿಸ್ಗೆ ಏನೋ ಮಾಡ್ತಾರಲ್ಲ, ಸ್ಟೆಥೋಸ್ಕೋಪ್ ಇಡೋದು. ಈ ಕಮೆಂಟ್ ಸೆಕ್ಷನ್ ಇಸ್ ನಥಿಂಗ್ ಬಟ್ ಅ ಸ್ಟೆಥೋಸ್ಕೋಪ್ ಟು ಯುವರ್ ಮೈಂಡ್ ಆ್ಯಂಡ್ ಯುವರ್ ಹಾರ್ಟ್. ಸೊ hopefully we get to read good things out of it. Until next time, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ending another wonderful, interesting, adventurous and a purposeful episode of Just Curious. ಕೊನೆಯದಾಗಿ ಲೈಫಲ್ಲಿ ಏನೇ ಕಳ್ಕೊಂಡ್ರು ನೀವು ಕೂಡ ಕುತೂಹಲನ ಕಳ್ಕೊಬೇಡಿ. ಕುತೂಹಲನ ಕಳ್ಕೊಳ್ಳದೇ ಇರೋದಕ್ಕೇ ಈ ಕುರ್ಚಿನಲ್ಲಿ ಎಲ್ಲ ಕ್ಷೇತ್ರದವರು ಆ ಕುತೂಹಲನ ಜೀವಂತವಾಗಿಟ್ಕೊಂಡು ಬೇರೆ ಬೇರೆ ರೀತಿಯ ಜೀವನನ ನಡೆಸ್ಕೊಂಡು ಸಾಧನೆಯನ್ನು ಮಾಡಿ ಇಲ್ಲಿ ಅವರ ಒಂದು ಜೀವನನ ಹೇಗೆ ನೋಡಿದ್ರು ನಮಗೆ ಹೇಳ್ತಾರೆ. ಥ್ಯಾಂಕ್ ಯು.